ಪ್ರಮೋದ್ ನಾ ಬಂದೆ ಫಸ್ಟ್ ನೀವು ಇವತ್ತು ಎಲ್ಲಿ ಹೋದ್ರ ಅಮ್ಮ. ಥ್ಯಾಂಕ್ ಯು ಪ್ರಮೋದ್. ಫಸ್ಟ್ ಎಂಟ್ರಿ ನೋಡುವ ಇವತ್ತು ಹೇಗೆ ಹೋಗ್ತದೆ ಲೈವ್ ಅಂತ. ದುಬೈಗೆ ಫಸ್ಟ್ ಕಾಲಿಟ್ಟಿದ್ದೀರಾ. ಫಸ್ಟ್ ಲೈಕ್ ಡನ್, ಥ್ಯಾಂಕ್ ಯು. ವೀಣಾ ರಾಜೇಶ್ ಕೋಟ್ಯನ್, ಯಾರಿದ್ರು ವೀಣಾ ರಾಜೇಶ್? ಕಾಮುತಿತ್ರ ಹೌದಾ? ಜೋಕಾ ಎಂತ? ಇದೆಂತದ ಹೇಗೇನೋ ಹೇಳ್ತಿದ್ರು ಅವರು, ಪಿನ್ ಮಾಡಿ. ಪಿನ್ ಮಾಡ್ಲಿಕ್ಕೆ ನೋಡಿ ಹೋದೆ ನೋಡಿ. ಉಂಟು ಪ್ರಮೋದ್, ಏನ್ ಮಾಡುದು? ವೀಣಾ ಪ್ಲೀಸ್ ಸಬ್ ಕೊಡಿ ಹೇಳ್ತಿದ್ದಾರೆ. ವೀಣಾ ಯಾರು ಇದು? ನಮ್ಮ ಮನೆ ಹತ್ತಿರ ಒಂದು ವೀಣಾ ಉಂಟು, ಅವರಲ್ಲ? ವೀಣಾ ರಾಜೇಶ್ ಇದ್ದೀರಾ ವೀಣಾ? ಒಂದು ನಿಮಿಷ ಬಂದೆ. ಬನ್ನಿ ಬನ್ನಿ ಬನ್ನಿ, ಎಷ್ಟು ಬನ್ನಿ. ವೀಣಾ ಪ್ಲೀಸ್ ಸಬ್. ಏನ್ ಬಂದ್ರು? ನಿನ್ನೆ ಹಾಗೆ ಆಗ್ತಿದೆ ಸಚಿನ್. ಅಕ್ಕ ನಿನ್ನೆ ಹಾಗೆ ಸೌಂಡ್ ಇದೆ. ಇಲ್ಲ ಅಕ್ಕ, ಸೌಂಡ್ ಇಲ್ಲ ಅಕ್ಕ. ಸೌಂಡ್ ಇಲ್ಲವಲ್ಲ ಅಕ್ಕ. ನಂಗೆ ಒಂದು ಸಬ್ ಕೊಡಿ. ಮ್ಯೂಟ್ ಮಾಡ್ತೀನಿ ನಾನು, ಹೋಗ್ತೀರಾ ನೀವು? ಇಲ್ಲಕ್ಕ, ನೀವು ಹೋದಕ್ಕ ನಾ ಸುಮ್ಮನಿರ್ತೀನಿ. ಮ್ಯೂಟ್ ಮಾಡಿ ಹಾಗಾದ್ರೆ. ಏನ್ ಹಾಯ್ ಹೇಳ್ತಿದ್ದಾರೆ ಪ್ರಮೋದ್ ಅವರು, ಹಂಗೆ ಒಂದು ಸಬ್ ಕೊಡಿ ಹೇಳ್ತಿದ್ದಾರೆ ಪ್ರಮೋದ್. ಯಾರು ನೀವು? ಅದು ಸಚಿನ್ ಬಂದದ್ದು. ಹೌದು, ಅದಕ್ಕೆ ಆಗ್ತಿದೆ. ನಿನ್ನೆ ಕೂಡ ಹಾಗೆ ಆಗ್ತಿತ್ತು. ಸಚಿನ್ ಮುಖ ತೋರ್ಸುವ ಹೇಳ್ತಿದ್ದಾರೆ. ಮುಖ ತೋರ್ಸಿ ಸಚಿನ್ ಸ್ವಲ್ಪ. ಹಾಯ್ ಸುಮಿ ಆಂಟಿ, ಭುವಿ ಬನ್ನಿ ಬನ್ನಿ, ವೆಲ್ಕಮ್. ಏನಾದ್ರು ತಿಂದ್ರ ಭುವಿ? ಗಂಡ ಬರೋ ತನಕ ಕುತ್ಕೊಳ್ತೀರಲ್ವಾ, ವೇಟ್ ಮಾಡಿ. ಹೌದು, ಸಚಿನ್ ಅವ್ರೆ.
ಡನ್, ಥ್ಯಾಂಕ್ ಯು. ಸಚಿನ್ ಮಾತಾಡು ಹೇಳ್ತಿದ್ದಾರೆ. ಮಾತಾಡ್ತೀಯಾ ಸಚಿನ್? ಸಚಿನ್ ಮಾತಾಡ್ತೀರಾ? ಹಾ ಅಕ್ಕ. ನಾನು ಮ್ಯೂಟ್ ಮಾಡ್ತೇನೆ, ಸ್ವಲ್ಪ ಮಾತಾಡಿ. ಓಕೆನಾ? ಹಾ ಓಕೆ ಸರ್. ಹೇಳ್ ಅಕ್ಕ. ಪ್ರಮೋದನ್ನ ಹಾಯ್. ಹೇಗಿದ್ರೆ ಎಲ್ಲರೂ? ಟೀ ಆಯ್ತಕ್ಕ ನಿಮ್ದು? ಗೀತಾಂಜಲಿ ಹಾಲು ಕೆನ್ನೆಗೆ ವಾರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ತಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲು ಕೆನ್ನೆಗೆ ವಾರೆ ಕಣ್ಣಿಗೆ ಮೂರ ಹೆಣ್ಣಿಗೆ. ನೀರಾಗಲಿ ದಿನ ಮೈಯ ಮೇಲೆ ಜಾರಿ ಹೋಗಲು. ಗಾಜಾಗಲಿ ದಿನ ನಿನ್ನ ಅಂದ ಚಂದ ತೋರಲು. ಮಂಜಾಗಲೇ ದಿನ ನಿನ್ನ ಕೋಪ ತಂಪು ಮಾಡಲು. ತೇರಾಗಲೇ ದಿನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ದೇವಿ ವರವ ಕೊಡಲು. ಹೊಗಳದೆ ನಾರಿ ಮನಸ್ಸು ಕೊಡಳು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಹಾಲು ಕೆನ್ನೆಗೆ ವಾರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಕೈಲಾಸ ಕೈಯಲಿ ನೀನು ನನ್ನ ತೋಳಿದ್ದರೆ. ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ. ಮಿಂಚು ಹೂ ಮಳೆ ನಿನ್ನ ಮಾತು ಕೇಳುತ್ತಿದ್ದರೆ. ನೀರೆ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ. ಓಡದೆ ನೀನು ಜಿಂಕೆಯಾದೆ ಹಾರದೆ ನಾನು ಹಕ್ಕಿಯಾದೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಹಾಲು ಕೆನ್ನೆಗೆ ವಾರೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ತಾಳಿಂಬೆ ಹಣ್ಣಿಗೆ. ಮಾತಾಡ್ಯಾಕ ನೀವು? ಆಯ್ತಾ? ಮುಗೀತಾ? ಮ್ಯೂಟ್ ಮಾಡಿ. ಗೊತ್ತಾಗ್ಲಿಲ್ವಾ? ಕಮೆಂಟ್ಸ್ ಹಾ ಅಕ್ಕ. ಏನಿಲ್ಲ, ಮ್ಯೂಟ್ ಮಾಡಿ. ಹಾ ನಾನೇ ಅಶ್ವಿನಿ, ಅದು ಮ್ಯೂಟ್ ಮಾಡಿ ಸಚಿನ್. ಹಾ ಅಕ್ಕ. ಮ್ಯೂಟ್ ಮಾಡ್ತೀರಾ? ಇಲ್ಲಾಂದ್ರೆ ನೀವು ಓದಿ. ಇಲ್ಲ ಓದಕ್ಕ. ಥ್ಯಾಂಕ್ ಯು ಸಿಸ್ ಹೇಳ್ತಿದ್ದಾರೆ. ಅದು ಗೊತ್ತಾಗ್ಲಿಲ್ವಾ ನಂದು ಯಾರಂತ? ಹಾ, ಈಗ ಗೊತ್ತಾಯ್ತು. ಓಕೆ ಓಕೆ. ಕಮೆಂಟ್ಸ್ ಹಾಕಿದೆ ಅಲ್ವಾ ಅದ್ರಲ್ಲಿ ಕೂಡ? ಫೋನ್ ಅಲ್ಲಿ ನೋಡ್ತಿದ್ದೆ, ಕೆಲವೆಲ್ಲ ನೋಡಿದೆ. ಆಯ್ತಾ, ಎಷ್ಟಾಯ್ತು ಅಷ್ಟು ನೋಡಿದೆ ಇದ್ರಲ್ಲಿ ಮತ್ತೆ ಅದ್ರಲ್ಲಿ. ಮತ್ತೆ ಟೈಮ್ ಆಯ್ತು ನಂದು ಲೈವ್ ಇತ್ತು. ಮತ್ತೆ ನಾಳೆ ನೋಡ್ತೀನಿ. ಇವತ್ತೊಂದು ಹಾಕಿದ್ರಲ್ವಾ, ಅದು ನೋಡಿದೆ.
ಓಕೆ. ಚಾರ್ಜ್ಗೆ ಇಡ್ಬೇಕು, ಫೋನ್ ಇಲ್ಲದ್ರೆ ಬಂದಾಗ್ತದೆ. ಭುವಿ, ಮತ್ತೇನು ವಿಶೇಷ? ಖುಷಿ ಆಯ್ತು. ಓಕೆ ನೋಡ್ತೇನೆ, ಇನ್ನು ನೋಡ್ತಾ ಇರ್ತೇನೆ ಆಯ್ತಾ. ಮೌನ ಆಯ್ತಾ ನಿಮ್ದು? ಅಪ್ಲೈ ಮಾಡಿದ್ರ ಮೌನಗೆ? ಓಕೆ, ಆ್ಯಡ್ ಬರ್ತಾ ಇತ್ತಲ್ವಾ? ಭುವಿ ಎಲ್ಲಿ ಹೋದ್ರಿ? ಭುವಿ ಅಮ್ಮ ಎಲ್ಲಿ ಹೋದ್ರು? ಬನ್ನಿ ಬನ್ನಿ ಅಂತ ಬರ್ಲಿಲ್ವಾ? ಅಂತ ಬಂತೆ. ಓಕೆ. ದೊಡ್ಡ ಗಾಯ ಆಗಿದೆ ಮಗುಗೆ ಬಿದ್ದು? ತುಂಬಾ ಡೇಂಜರ್ ಅಲ್ವಾ ಮಕ್ಕಳು? ನೀವು ಅದೊಂದು ಸ್ಟೋರಿ ಹೇಳಿದ್ರಲ್ವಾ, ಒಂದು ಮಗು ಬಿದ್ದಿದೆ ಅಂತ ಮೇಲಿಂದ. ಎಷ್ಟು ವರ್ಷದ ಮಗು ಅದು? ಅಂಪರೆ ಗೊತ್ತಾ ಅಪ್ಪುಜಿ? ದಾದ ಮೋನೋ ಒಂದು ಅಪ್ಲೈ ಮನ್ಪುರೆಗ ದಾದ ಗೊತ್ತಾ ಅಪ್ಪುಜಿ? ಓಕೆ. ಸೆನ್ಸಿಟಿವ್ ಆತ ಲಿಪ್ಸ್ ಪೂರ ಅಂಚ. ಓ 4 ವರ್ಷದ ಬಾಲೆ ಎಂಚಾವತ್ತ ಆಗಲಿ ಆತು ಕ್ಯಾರ್ ಗೆತ್ತ ನೋಡತ್ತೆ ಜೋಕುಲು ಕಿನ್ನಿಪ್ಪನ ಪುರ ದಾಯಿಗಾಗಲು ಗೊತ್ತಾವತ್ತು ಜಗಲಿಗೆ ಬಾಲೆ ಪೋಪುಂಡು ಬಂದು ಅವನ ಹೆಡ್ಫೋನ್ ಮಲ್ಪೆರೆ ಗೊತ್ತಾಪುಜ ಎಡ್ಡೆಲ್ಲ ಕೇನಿ ತೇರ್ಲ ಬರ್ಪೇರು ತುಲೆಗೆ ಕವಿ ಪುರ ಬರ್ಪೇರು ಆ ಗಂಟ ಕೇನಿ ಕವಿತಾ. ಮತ್ತೆ ಯಾರಿದ್ದೀರಿ ಮೆಸೇಜ್ ಮಾಡಿ? ಪುವಿ ಬುಕ್ಕ ಬನ್ನಿ. ಸಚಿನ್ ಇದ್ದೀರಾ? ಲೆಫ್ಟ್ ಅಂತ ಬರ್ತದಲ್ಲ ಅಕ್ಕ. ಲೆಫ್ಟ್ ಅಂತ ಬರ್ತದಲ್ಲ ಇದ್ರಲ್ಲಿ. ಹೌದಾ ಜಸ್ಟ್ ಲೆಫ್ಟ್ ಅಂತ ಬಂತಕ್ಕ. ನಾನೊಂದು ಇದು ಪಿನ್ ಮಾಡ್ಲಿಕ್ಕೆ ನೋಡುದು. ಸಚಿನ್ ಲಿಂಕ್ ಪಿನ್ ಉಂಟಲ್ಲ, ಇಲ್ಲ ಲೆಫ್ಟ್ ಸಚಿನ್ ಮಾಡ್ತಾರ ಕಮಲಿದ್ದು. ಕವಿತಕ್ಕ ಹೇಗಿದ್ರಕ್ಕ? ಆಯ್ತಕ್ಕ ನೀ ಪಿನ್ ಮಾಡಕ್ ಬರಲ್ಲಕ್ಕ ಮಾಡ್ಬೇಡಕ್ಕ. ಹಲೋ ಅಕ್ಕ. ಲಿಂಕ್ ಗೊತ್ತಾಗ್ತದ ಲಿಂಕ್ ಪಿನ್ ಮಾಡ್ಲಿಕ್ಕೆ? ಏಳು ಮುದ್ದೆ ತಿಂದವರು ಬಂದ್ರು ನೋಡಿ. ಕವಿ ಲಿಂಕ್ ಪಿನ್ ಆಗ್ತಿಲ್ಲ, ಏನ್ ಮಾಡ್ಬೇಕು? ನನ್ನ ಯಾರು ಮಾತಾಡ್ಸಬೇಡಿ. ಯಾಕೆ ಕವಿತಕ್ಕ ಏನಾಯ್ತು?
ಪ್ರೆಸ್ ಮಾಡಿದ್ರೆ ಚಾನಲ್ಗೆ ಹೋಗ್ತದೆ. ಚಾನಲ್ ಆಗತ್ತಕ್ಕ ಅಲ್ಲಿ ಐಡಿ ಇರ್ತಾವ ನೋಡಕ್ಕ ಅಲ್ಲಿ ಹಾ ಅವ್ರ ಐಡಿ ಮೇಲೆ ಕ್ಲಿಕ್ ಮಾಡಕ್ಕ. ಹೌದು, ಕ್ಲಿಕ್ ಮಾಡಿದೆ. ಅದು ಚಾನಲ್ಗೆ ಹೋಗ್ತದೆ. ಕನ್ನಡ ಮೆಸೇಜ್ ಅಂತ ಆಪ್ಷನ್ ಇರುತ್ತೆ ನೋಡಕ್ಕ ಅಲ್ಲಿ. ಆ ಕನ್ನಡ ಮೆಸೇಜ್ ಅಂತ ಆಪ್ಷನ್ ಇದೆ ಅಕ್ಕ ಅಲ್ಲಿ. ಅದು ಬರಲ್ಲ, ಚಾನಲ್ಗೆ ಹೋಗ್ತದೆ, ಎಂಡ್ ಆಗ್ತದೆ. ಮತ್ತೊಮ್ಮೆ ಹಾಕಿ ಇದ್ದಾರೆ ಅವರು. GML ಪ್ರಮೋದ್ ಮತ್ತೊಮ್ಮೆ ಹಾಕಿ ಅದು ಲಿಂಕ್. ವಂದನಾ ಜನುಮ ಜನುಮದ ಅನುಬಂಧನ, ಈ ವಂದನಾ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ವಂದನಾ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ವಂದನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಈ ವಂದನ ಎದೆಯ ತುಂಬಿ ಬಂದ ಒಂದು ಸುಖ ಭಾವನಾ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ವಂದನಾ ಜನುಮ ಜನುಮದ ಅನುಬಂಧನ. ಗೆಸ್ಟ್ ಲೆಫ್ಟ್ ಅಂತ ಬರ್ತಿದಲ್ಲ ಕೈಲಿ. ಹೌದಾ? ಇಲ್ಲ ಇದ್ದೇನೆ. ಇದ್ದೀರಾ ಅಕ್ಕ? ಹಾಗಾಗಿ ಹಾ ಆಯ್ತು. ಮತ್ತೆ ಎಲ್ಲ ಕೇಳ್ಬೇಕ. ಸಚಿನ್ ಯಾರ ಜೊತೆ ಮಿಲನ ಆಯ್ತು, ಯಾರ ಜೊತೆ ಇಲ್ಲನ್ನ. ಅರವಕ್ಕ ನೋಡಕ್ಕ. ಯಾರು ಬಂದ್ರು? ಯಾರು ಲಿಂಕ್ ಆಗ್ತಿಲ್ಲ. ಏನ್ ಮಾಡ್ಬೇಕು? ಮೆಸೇಜ್ ಓದ್ತೀರಾ? ಓದಕ್ಕ ನೀವು ಸೌಂಡ್ ಬರ್ತದಲ್ಲ. ಮ್ಯೂಟ್ ಮಾಡ್ಲಾಕ ನಾನು. ವಿಶ್ ಮಾಡ್ತಿದ್ದಾರೆ GML ಗೆ. ಏನಿತ್ತು ಸ್ಪೆಷಲ್ ಇವತ್ತು GML ಬರ್ತ್ಡೇ ಸ್ಪೆಷಲ್? ಕಾಕುವೈ ಸೊಟ್ಟ ಮೂತಿ. ಥ್ಯಾಂಕ್ ಯು ಎನಿಮಿ ಹೇಳ್ತಿದ್ದಾರೆ. ಮ್ಯೂಟ್ ಇದೆ ಸಪೋರ್ಟ್. ಓಕೆ ಯಾರು ಓಕೆ, ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಕವಿ ಸುರೇಂದ್ರ ಬಂದ್ರು. ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂತ. ಗುಡ್ ಈವ್ನಿಂಗ್ ಸುರೇಂದರ್. ಲೈಕ್ 10. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ GML ಹೇಳ್ತಿದ್ದಾರೆ ಪ್ರಮೋದ್. ಲಿಂಕ್ ಯಾಕೆ ಆಗ್ತಿಲ್ಲ ಕವಿ? ಪಿನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸಚಿನ್ ಓಕೆ ಆಯ್ತು. ಲೆಫ್ಟ್ ಆದ್ರ ನೀವು? ನಯನ್ ಯಾರಿಗೂ ಇಲ್ಲ, ಯಾರಿಗೂ ನಯನ್ ಬೇಜಾರ್ ಯಾರಿಗೂ ಇಲ್ಲ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪ್ರಮೋದ್ ಹೇಳ್ತಾರೆ GML. ಏನಿತ್ತು ಸ್ಪೆಷಲ್ ಇವತ್ತು GML? ಎಣ್ಣೆನಾ? ಜೋರ ಎಣ್ಣೆ? ಲಕ್ಷ್ಮಿ ಬಂದ್ರು. ಹಾಯ್ ಸಿಸ್ ಅಂತ. ಹಾಯ್ ಲಕ್ಷ್ಮಿ, ಹೇಗಿದ್ದೀರ? ಸಪೋರ್ಟ್ ಮಾಡ್ತಿದ್ದಾರೆ ಯಾರು ಅವರು. ಥ್ಯಾಂಕ್ ಯು. ಹೌದು ನಯನ್, ಯಾರಿಗೂ ಆಗಲ್ಲ. ನಂಗೂ ನಿನ್ನೆ ಗೊತ್ತಾಗಿದ್ದು. ಲೈವ್ ಎಂಡ್ ಆಗುತ್ತೆ, ಹಿಂಗ ಮಾಡಕ್ಕ ಬರಲ್ಲ, ಸುಮ್ನಿರು. ನಿನ್ನೆ ಒಂದ್ಸಲ ಮಾಡಿದೆ ಅಲ್ವಾ? ಒಂದ್ಸಲ ಆಯ್ತು, ಇವತ್ತಾಗಲ್ಲ. ಏನೋ ಗೊತ್ತಿಲ್ಲ. ಹಾಯ್ ಕವಿ ಸಿಸ್ ಹೇಳ್ತಿದ್ದಾರೆ ಲಕ್ಷ್ಮಿ ಅವರು. ಹಾಯ್ ಅಂಕಲ್ ಹೇಳ್ತಿದ್ದಾರೆ ಲಕ್ಷ್ಮಿ ಅವರು.
ನೀವೆಲ್ಲ ಇದು ಬ್ಲೂ ಕೊಡ್ತೀನಿ. ಸಚಿನ್ ಇದು ನೀವೆಲ್ಲ ಚೆಕ್ ಮಾಡ್ತೀನಿ. ಇಲ್ಲಿ ಹೋಯ್ತು. ಹಾಯ್ ಲಕ್ಷ್ಮಿ ಹೇಳ್ತಿದ್ದಾರೆ. ಪ್ರಮೋದ್ ಹ್ಯಾಪಿ ಬರ್ತ್ಡೇ GML ಬ್ರೋ ಹೇಳ್ತಿದ್ದಾರೆ. ಲಕ್ಷ್ಮಣಲ್ಲಿ ಇದ್ದಾರೆ. ಯಾಕೆ ಅಕ್ಕ ಹೇಳ್ತಿದ್ದಾರೆ? ಎಸ್ ಅಕ್ಕ ಹೇಳ್ತಿದ್ದಾರೆ. ಸಾರಿ, ಹೌದು ಚೆಕ್ ಮಾಡಿದ್ದೆ. ನೀವೇ ಅದು ಮಾಡ್ಬೇಕಾಗ್ತದಲ್ವ ಈಗ. ಮತ್ತೆ ಮಿಸ್ ಆಯ್ತಾ? ಥ್ಯಾಂಕ್ ಯು ಪ್ರಮೋದ್. ಆಯ್ತು. ಮೆಸೇಜ್ ಮನಸ್ಸಿಗೆ ನೋವು ಆದ್ರೆ ಮನಸ್ಸಲ್ಲಿ ಇರೋರಿಗೆ ಹೇಳ್ಬಹುದು. ಆದರೆ ಮನಸ್ಸಲ್ಲಿ ಇರೋರ ಮನಸ್ಸಿಗೆ ನೋವು ಮಾಡಿದ್ರೆ ಏನು ಹೇಳುದು ಅಲ್ಲವಾ ಸುಮಿ? ಹಾಯ್ ಸಚಿನ್ ಬ್ರೋ ಹೇಳ್ತಿದ್ದಾರೆ. ಲಕ್ಷ್ಮಿ ಅವರು ಹಾಯ್ ಲಕ್ಷ್ಮಿ ಅಕ್ಕ ಹೇಳ್ತಿದ್ದಾರೆ. ಸಚಿನ್ ದಿನಾ ಮನಸ್ಸಿಗೆ ನೋವಾ ನಿಮ್ದು? ಅದು ಯಾರಿಗೆ ಕಣ್ಣು ಹೊಡಿತಾ ಇದ್ರಿ ಅಲ್ವಾ ಶಾರ್ಟ್ಸ್ ಅಲ್ಲಿ? ಯಾರಿಗೆ? ನಮಸ್ತೆ ಎಲ್ರಿಗೂ. ಮಂಜು ಹಾಯ್ ಮಂಜು. ನಮಗೂ ನಿನ್ನೆ ಹಾಗೆ ಆಗಿತ್ತು ಸುಮಿ ಅತ್ತೆ. ಹೇಗೆ ಆಗಿತ್ತು? ನೋವಾಗಿತ್ತ ಮನಸ್ಸಿಗೂ? ಓಕೆ ಓಕೆ. ಹಾಯ್ ಮಂಜು ಬ್ರೋ ಹೇಳ್ತಿದ್ದಾರೆ. ಯಾಕೆ ಆಯ್ತು ನಿಮ್ಗೆ ಹಾಗೆ ಪ್ರಮೋದ್? ಮನಸ್ಸಿಗೆ ಬೇಗ ನೋವಾಗ್ತದೆ ಅಲ್ವಾ? ಒಮ್ಮೆಲೆ ಸಿಟ್ಟು ಮಾಡ್ಕೊಳ್ಬಾರ್ದು. ಇನ್ನೊಮ್ಮೆ ಕೇಳ್ಬೇಕದು ಸೀರಿಯಸ್ ಜೋಕ ಏನಂತ ಕೇಳ್ಬೇಕು. ಮತ್ತೆ ಕೋಪ ಮಾಡ್ಕೊಳ್ಬೇಕು. ಒಮ್ಮೆಲೆ ಕೋಪ ಮಾಡ್ಬಾರ್ದು, ಸರಿಯಾಗಿ ಕೇಳ್ಬೇಕು. ಹಾಯ್ ಲಕ್ಷ್ಮಿ ಮೇಡಮ್ ಹೇಳ್ತಾರೆ. ಜೋಕ್ ಮಾಡಿದ್ದ ಸೀರಿಯಸ್ ಅಂತ ಕೇಳಿ ಮತ್ತೆ ಕೋಪ ಮಾಡ್ಕೊಳ್ಬೇಕು. ಗೊತ್ತಾ? ಅದು ಜೋಕಿಗೆ ಹೋಗಿ ಮತ್ತೆ ಏನೇನೋ ಆಗ್ತದೆ. ಒಂದು ಸೀರಿಯಸ್ ಅಕ್ಕ. ಹೌದಾ? ಸೀರಿಯಸ್ ಕೋಪನಾ? ಎಂತ ಸೌಂಡ್ ಅದು? ಏನ್ ಸೌಂಡ್ ಇಲ್ಲ. ಎಂತ ಸೌಂಡ್ ಬಂತು? ಶೆಟ್ರೆ ಇವತ್ತು ತಲೆ ಕೆಟ್ಟಿದೆ. 2 ಬಾಟಲ್ ಕೊಡಿ ನಂಗೆ. ಸಾಕ 2 ಬಾಟ್ಲು? ಮಗನಿಗೆ ತೆಗ್ದು ಕೊಟ್ರ ಕವಿ? ಯಾಕೆ ಕಮಲ್ ಸರ್? ಕಮಲ್ ಯಾರು ಇಲ್ಲಿ? ಕಮಲ್ ಬಂದಿಲ್ಲ. ಪ್ರಮೋದ್ ಅಲ್ವಾ ಇದು? ಕಮಲ್ ಅಲ್ಲ ಅದು. ಥ್ಯಾಂಕ್ ಯು ಸುರೇಂದ್ರ. ಯಾರು ಸಪೋರ್ಟ್? ಥ್ಯಾಂಕ್ ಯು. ಕವಿ ಹೋದ್ರ? ತೆಗ್ಸಿಕೊಟ್ಟೆ ಕ್ಲೇ. ಓಕೆ ಓಕೆ. ಸುಮ್ನಾದ್ನಾ? ಶೆಟ್ರೆ ಕಮಲ್ ತೀತ್ರ ಎತ್ತಿ ಹೋಗಿದ್ದಾನೆ. ಸತ್ಯನಾ? ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಿದ್ದಾರೆ ಕವಿ ಅವರು. 15.32 ಮಿನಿಟ್ ವಾಚ್ ಅವರ್ ಕೊಟ್ಟಿದ್ದೇನೆ ಅಕ್ಕ ನಿಮ್ಗೆ. ಹೌದಾ? ಥ್ಯಾಂಕ್ ಯು. ಅದು ಕೂಡ ಲೆಕ್ಕ ಉಂಟು ನಿಮ್ಮ ಹತ್ರ? 15 minutes 32. 15.32 ಮಿನಿಟ್. ಹಾಯ್ ಯಾರು ಸಿಸ್ ಹೇಳ್ತಿದ್ದಾರೆ. ಯಾರು ಬಿಸಿ ಇದ್ದಾರೆ ಅಂತ ಕಾಣ್ತದೆ. ಅಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಸೆಂಚುರಿ ಆಗ್ಲಿಲ್ವಾ ನಿಮ್ದು? ದೀಪಿಕಾ ಬಂದ್ರು. ಹಾಯ್ ಸುಮಿ ಅಂತ. ಹಾಯ್ ದೀಪಿಕಾ, ವೆಲ್ಕಮ್. ಆಯ್ತಾ ಊಟ ಎಲ್ಲ? ಊಟ ಇವತ್ತು ಬೇಗ ಅಲ್ವಾ? 7:30 ಆಯ್ತು ಈಗ. ಹಾಯ್ ಕವಿ ಸಿಸ್ ಹೇಳ್ತಿದ್ದಾರೆ. ಕಣ್ಣು ಹಾಯ್. ನಿಮ್ಮ ಕಣ್ಣ ಇವರು? ಒಳ್ಳೆ ಹೆಸರು ಮಾರೆ. ಪ್ರಮೋದ್ ಹಾಯ್ ಹೇಳ್ತಿದ್ದಾರೆ. ಯಾರು ಅವರು? ಆಗಿದೆ ಅಡಿಗೆ ಆಯ್ತಾ ಸುಮಿ ಸಿಸ್? ಹೌದೌದು ಅಡಿಗೆ ಆಗಿದೆ. ಮೀನ್ ಸಾರು ಮಾಡಿದ್ದೆ ಇವತ್ತು ಬೆಳಿಗ್ಗೆ, ಅದೇ ಉಂಟು. ಹಾಯ್ ಸಚ್ಚಿ ಹೇಳ್ತಿದ್ದಾರೆ ದೀಪಿಕಾ ಅವರು. ದೀಪಿಕಾ ಸಿಸ್ ಹಾಯ್ ಹೇಳ್ತಿದ್ದಾರೆ. ಕವಿ ಅವರು ಓ ನನ್ನ ಕಣ್ಣೆ ಹೇಳ್ತಿದ್ದಾರೆ.
ಯಾಕೆ ಕರಿ ರೊಟ್ಟಿ ಮಾಡ್ಬೇಕು ಈಗ? ಹೌದಾ, ಏನ್ ಮಾಡ್ಬೇಕಾ? ಬಿಸಿ ಬಿಸಿ ಅಡಿಗೆ ಮಾಡಿ ಊಟ ಮಾಡುದಾ ನೀವೆಲ್ಲ? ಸಪೋರ್ಟ್ ಆನ್, ಥ್ಯಾಂಕ್ ಯು. ಹಾಯ್ ಸಚಿನ್ ಹೇಳ್ತಿದ್ದಾರೆ ಯಾರು? ದೀಪಿಕಾ ಅಕ್ಕ ಹಾಯ್. ಥ್ಯಾಂಕ್ ಯು ಸಚ್ಚಿ ಹೇಳ್ತಿದ್ದಾರೆ. ಯಾರು ಅಕ್ಕ ಹೇಳ್ತಿದ್ದಾರೆ? ಸಚಿನ್ ಅವರು ಸಪೋರ್ಟ್ ಆನ್, ಥ್ಯಾಂಕ್ ಯು. ಕವಿ ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಿಕಾ. ದೀಪಿಕಾ ಅಕ್ಕ ಚುಪ್ ಹೇಳ್ತಿದ್ದಾರೆ. ಫುಲ್ ಸಪೋರ್ಟ್. ನೀವೆಲ್ಲ ಸಪೋರ್ಟ್ ಮಾಡಿ ಊಟ ಮಾಡಿ ಬರ್ತೀನಿ. ಯಾರು ಮಾತಾಡ್ತಾ ಇಲ್ಲ, ಖಾಲಿ ಸಪೋರ್ಟ್ ಅಲ್ಲಿ ಇದ್ದೀರಿ. ನಾನು ಹೊರಟೆ. ಆಯ್ತಾ, ನಾನು ತಿರ್ಗಿ ಬರ್ತೀನಿ ಹೊರಗೆ ಹೋಗಿ. ನೀವು ಸಪೋರ್ಟ್ ಮಾಡಿ. ಬೇಡ, ನೀವೇ ಜಾಯಿನ್ ಆಗಿ. ಯಾರು ಪೋಟ್ ಯಾರನ್ನ ಹೇಳುದು ನೀವೇ ಜಾಯಿನ್ ಆಗಿ ಅಂತ? 10 ಜನ ಇದ್ದಾರೆ, ನೋಡ್ತಿದ್ದಾರೆ. ಒಂದು 3 ಜನ ಸಪೋರ್ಟ್ ಬರ್ತಾ ಉಂಟು. ಕವಿ 4 ಜನ. ಮಂಜು ಇದ್ದಾರೆ. ಏನ ಆಗಿದೆ ನಿಮ್ಮ ಮನಸ್ಸು ಕವಿ ಮೇಡಮ್? ಅದು ದಿನ ದಿನ ಚೇಂಜ್ ಆಗ್ತಾ ಇರ್ತದೆ ಮಂಜು, ಅದು ಹಾಗೇನೆ ಅವರ ಮನಸ್ಸು. ಥ್ಯಾಂಕ್ ಯು ಅಶ್ವಿನಿ. ಬಾಯ್, 9:30ಗೆ ಬರ್ತೀನಿ. 9:30 ಓಕೆ, ಇಲ್ಲಿ 8 ಗಂಟೆ. ಥ್ಯಾಂಕ್ ಯು ಪ್ರಮೋದ್. ಊಟ ಮಾಡಿ ಬನ್ನಿ. ಹಾಯ್ ಮಂಜು, 1 ನಿಮಿಷ ಬಂದೆ, ರೈಸ್ ಗ್ಯಾಸ್ ಅಲ್ಲಿ ಉಂಟು. ಹಾಯ್ ಮಂಜು ಹೇಳ್ತಿದ್ದಾರೆ. ದೀಪಿಕಾ ಮನಸ್ಸು ಒಂದೇ ಸಾರಿ ಕೇಳು ಹೇಳ್ತಿದ್ದಾರೆ. ಆನ್ ಇರ್ತೀನಿ ಸಿಸ್. ಓಕೆ ಓಕೆ ದೀಪಿಕಾ. ಹೊಡೆದು ಚೂರ್ ಚೂರ್ ಆಗಿದೆ ಮಂಜು. ಹಾಯ್ ದೀಪಿಕಾ ಮೇಡಮ್, ಸರಿ ಮಾಡಿ. ಬರ್ತೀನಿ ಅಕ್ಕ. ಹೋಗ್ತೀರಾ? ಓಕೆ ಬಾಯ್, ಮತ್ತೆ ಬನ್ನಿ. ಯಾರು ಹೊಡೆಯುದು? ಬನ್ನಿ ಯಾರು. ಹಾಯ್. ವೆಲ್ಕಮ್. ಆಯ್ತಾ ಅಡುಗೆ? ಅಡ್ಗೆ ಆಗ್ತಾ ಇದೆ. ಟ್ರೈಪಾಡ್ ದೊಡ್ಡದಾ? ಟ್ರೈಪಾಡ್ ನಿಮ್ದು ದೊಡ್ಡದಿದೆ ಅಲ್ವಾ? ಟ್ರೈಪಾಡಾ? ಹೌದು, ಟ್ರೈಪಾಡ್ ನೋಡಿಲ್ವಾ? ದೊಡ್ಡದುಂಟು. ಅಷ್ಟು ದೊಡ್ಡದಿದೆಯಾ? ಹಾ, ದೊಡ್ಡದಿದೆ ಅಲ್ವಾ? ತೋರ್ಸಿಲ್ಲ, ಇದೇ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಅಲ್ಲ ದೊಡ್ಡದಿದೆ, ಬಿಗ್ಗಿದೆ ಹೇಳಿದೆ. ಹೌದಾ? ಇದು ಇನ್ನೂ ದೊಡ್ಡದಾಗತ್ತೆ, ಹಾ, ಎಕ್ಸ್ಚೇಂಜ್ ಮಾಡ್ಬೋದು. ಹೌದಾ? ಮಗಳು ತೋರಿಸ್ತದಾಳ್ ನೋಡಿ. ನೈಸ್ ಮಗಳೇ, ಅದಿನ್ನ exchange ನೈಸ್ ಅನ್ವಿತಾ. ನೋಡಿ, ಅದು ಇನ್ನ ದೊಡ್ಡದಾಗುತ್ತೆ, ಅದು ಇನ್ನ ಎಕ್ಸ್ಟೆಂಡ್ ಮಾಡ್ಬೋದು, ಮೇಲೆ ಇನ್ನ ಎತ್ಬೋದು ಅದು. ಊಟ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಬಂದೆ. ಇಲ್ಲ ಕವಿ ಟೀಚರ್ ಸುಮ್ನೆ ಹೇಳಿದ್ ನಾನು, ಇಷ್ಟು ಬೇಗಿಲ್ಲ. ಏನು ಸಲ ಏನಲ್ಲಿ ಫಸಲಿ ಸುಮ್ಮಿ ನಮಗ ತುಂಬಾ ಬೇಕಾದವರಿಗೆ ನಾವು ಏನಾದ್ರು ಹೇಳುದು ತಪ್ಪ ಸುಮ್ಮಿ? ಇಲ್ಲ ಹೇಳ್ಬೇಕು. ಡ್ಯಾನ್ಸ್ ಮುಗೀತು. ಯಾರ್ದು? ಏನದ ಏನೆಲ್ಲ ಹಾವು ಪಣ್ಣೈತಿ ಅಂದ ನಯನ. ಯಾರಿಗೂ ಯಾರು ಇಲ್ಲ ನಯನ, ನನಗೆ ನಾನೇ ಎಲ್ಲ. ತಪ್ಪಿಲ್ಲ ಕವಿ ಮೇಡಮ್ ಹೇಳ್ತಿದ್ದಾರೆ ಮಂಜು. ಹಾಯ್ ಅಕ್ಕ, ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ ಅರುಣ್ ಬಂದ್ರ? ಹಾಯ್ ಅರುಣ್. ಇಲ್ಲ, ಇಷ್ಟು ಬೇಗ ಇಲ್ಲ. ನಾನು ಊಟ ಮಾಡ್ತೇನೆ ಅಂತ ನೀವು ಬಂದದ್ದಾರು? ಇಷ್ಟು ಬೇಗ ಇಲ್ಲ, 6:30 ಕೂಡ ಆಗ್ಲಿಲ್ಲ.
ತಪ್ಪಿಲ್ಲ ಕವಿ ಮೇಡಮ್. ಹಾಯ್ ಅಕ್ಕ, ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ. ಲೈಕ್ ಡನ್ ಅಕ್ಕ, ಥ್ಯಾಂಕ್ ಯು ಅರುಣ್. ಯಾವ ಡ್ಯಾನ್ಸ್ ಮಾಡಿದೆ ಇವತ್ತು ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ. ಕಾಕು ನಿಜ ನಿಜ ನಿಜ, ನಮ್ಮ ಇಂದ ಬೇರೆ ಅವರು ಯೂಸ್ ಮಾಡ್ಕೊಡ್ತಾರೆ ಅಷ್ಟೇ ಹೇಳ್ತಾರೆ. ತಪ್ಪು ಮಂಜು ಶೆಟ್ಟಿ, ಯಾರಿಗೂ ಏನು ಹೇಳೋಕೆ ಹೋಗಬಾರದು, ಅವರವರ ಇಷ್ಟ ಬಂದಾಗ ಇರೋಕೆ ಬಿಡ್ಬೇಕು ಅಷ್ಟೇ. ಮತ್ತೆ ಯಾರು, ಏನಾಡಿಗೆ? ಓಕೆ ಮೇಡಮ್ ಹೇಳ್ತಾರೆ. ಇವತ್ತು ಕಾಳು ಸಾರು, ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರು. ಅದು ರೆಸಿಪಿಯಲ್ಲಿ ಇತ್ತಲ್ಲ ಅದೇನಾ? ಇಲ್ಲ ಅದು ಹಾಕಿಲ್ಲಲ್ಲ ರೆಸಿಪಿ ನಾನು. ಎಂತದ್ದು ಮಾಡ್ತಿದ್ರಲ್ವಾ, ಪೊಟಾಟೊ ಎಲ್ಲ ಹಾಕಿ. ಅದು ಬೇರೆ. ಆನ್ ಇಟ್ಟಿದ್ದೆ ನಾನು, ಕೆಲಸ ಮಾಡುವಾಗ ಆನ್ ಇಟ್ಟಿದ್ದೆ. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡಿದ್ರಾ ಅಂತ. ಸರಿ ಕೇಳಲಿಲ್ಲ. ಪಾತ್ರೆ ತೊಳಿವಾಗ ಆನ್ ಇಟ್ಟಿದ್ದೆ. ಓಕೆ ಸರಿ ಮೈಂಡ್ ಕೊಟ್ಟು ಕೇಳಲಿಲ್ಲ. ಓಕೆ ಮಾಡಿ, ಅದು ಚೆನ್ನಾಗಾಗುತ್ತೆ. ಪೊಟೆಟೊ ಹಾಕ್ಲಿಲ್ಲ ಅಂದ್ರೂ ಹಾಗೆ ಮಾಡ್ಬೋದು. ಅದು ಮಾಡುವಾಗ ನೋಡ್ತೇನೆ ಅಂತ ಹಾಗೆ ಮಾಡ್ಲಿಕ್ಕೆ ಅಂತ. ನಿಮ್ದೇನ್ ಅಡ್ಗೆ? ನಮ್ದು ಫಿಶ್ ಕರಿ. ತಪ್ಪು ಮಂಜು ಶೆಟ್ಟಿ, ಯಾರಿಗೆ ಏನು ಹೇಳೋಕೆ ಹೋಗಬಾರ್ದು, ಅವರವ್ರ ಇಷ್ಟ ಬಂದಂಗೆ ಇರೋಕೆ ಬಿಡ್ಬೇಕು ಅಷ್ಟೇ. ಓಕೆ ಮೇಡಮ್ ಹೇಳ್ತಿದ್ದಾರೆ. ನಿಜ ನಯನ್, ಯಾರಿಗೂ ಯಾರು ಇಲ್ಲ, ಸಪೋರ್ಟ್ ಮಾಡ್ತಿದ್ದಾರೆ. ಕಾಕು ಅಂತ ಹೇಳ್ತಾ ಇದ್ದಾರೆ ನಯನ್ ಅವರು. 6 ಡ್ಯಾನ್ಸ್ ಆಯ್ತು ಮೇಡಮ್ ಹೇಳ್ತಾರೆ. ಲೈಕ್ ಯಾಕೆ ಅಕ್ಕ ಅಂತಾರೆ. ಯಾಕೆ ಅಕ್ಕ ಒಂಥರ ಸ್ಯಾಡ್ ಮೂಡಲ್ಲೇ ಇದಾರೆ? ಮೂಡಲ್ಲಿ ಹೌದೌದು, ಕವಿ ಕಾಮಿಡಿ ಮಾಡಿ. ಮೇಡಮ್ ಬಿಡಿ ಡ್ಯಾನ್ಸ್ ಬಿಡಿ, ಮಾಡ್ತಾರೆ ಎಂಜಾಯ್ ಮಾಡಿ. ನನ್ನಿಂದ ಆಗುದಿಲ್ಲ ಅದು, ಕಣ್ಣೀರ್ ನೋಡ್ಲಿಕ್ಕೆ. ಸ್ಟೀಲ್ ಬಕೆಟ್ ಎಲ್ಲಿದ್ದಾರೆ? ಬಕೆಟ್ ತಗೊಳ್ಳಿ, ಫುಲ್ ಆಗ್ಬಹುದು ಬಕೆಟ್ಗೆ. ಬಂದಿದಾರ ಸ್ಟೀಲ್ ಬಕೆಟ್? ಇಲ್ಲ, ಇನ್ನು ಬಂದಿಲ್ಲ. ಕರೀರಿ ಅವರನ್ನು, ಕವಿಗೆ ಬೇಕಾಗ್ತದೆ ಬಕೆಟ್. ಪ್ಲಾಸ್ಟಿಕ್ ಬಕೆಟ್. ಪ್ಲಾಸ್ಟಿಕ್ ಹೋಗಿದೆ, ಈಗ ಸ್ಟೀಲ್ ಬಂದಿದೆ. ಶೆಟ್ರದು ನಂಗೆ ನೆನಪು ಮಾಡ್ಕೊಂಡು ಯಪ್ಪ ನಗಾಡದೀನಿ ಇವತ್ತಾದ್ರೆ. ಹೌದಲ್ಲ. ಮಜಾ. ಮತ್ತೆ ನಾನು ನೋಡ್ತಾ ಇದ್ದೆ, ಮೆಸೇಜ್ ಮಾಡ್ಲಿಲ್ಲ, ನೋಡ್ತಾ ಇದ್ದೆ. ಸುಮಿ ಮೇಡಮ್ ಹೋದ್ರಾ ಅಂತ ಕೇಳ್ತಿದ್ರಲ್ವಾ, ರೆಡ್ಡಿ ಕೂಡ ಇದ್ರು. ಮೆಸೇಜ್ ಮಾಡಿಲ್ಲ ನಾನು. ಹೌದಾ? ನಯನ್ ಏನಾದ್ರು ಅಳ್ತಿದ್ದೆ ಅಲ್ವಾ ನನ್ನ ಜೊತೆ? ಥ್ಯಾಂಕ್ ಯು. ನಿಮ್ದೇನು ಕಂಪನಿ ಅವರು. ಏನಂದ್ರು ಮಂಜು ಶೆಟ್ಟಿ, ಅರುಣ್ ಬ್ರದರ್ ಹಾಯ್ ಹೇಳ್ತಿದ್ದಾರೆ. ಕವಿತಾ ಸಪೋರ್ಟ್. ಮೇಡಮ್ ಶಿವಮೊಗ್ಗನ ಹೇಳ್ತಿದ್ದಾರೆ. ಶಿವಮೊಗ್ಗ ಹೌದೌದು, ಹೇಳದ್ನ. ಶಿವಮೊಗ್ಗ. ಹಾಯ್ ಕವಿತಾ ಅಕ್ಕ, ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ ಅರುಣ್ ಅವರು. ಇನ್ನೂ ಊಟ ಇಲ್ಲ ಅರುಣ್ ಹೇಳ್ತಿದ್ದಾರೆ. ಇವತ್ತಿಲ್ಲ, ಮಾಡಲ್ಲ ಅವರು. ಮೆಂಟಲ್ ಬಾಬಾ ಬಂದ್ರು ನೋಡಿ. ಅವರೆಂತ ಕಾಣ್ತದೆ, ಸ್ಟೀಲ್ ಬಕೆಟ್. ಕಾಕು ನಿಮ್ಮಿಂದ ಅಳೋದೆಲ್ಲ ನಂಗೆ ಮಿಸ್ ಯೂಸ್ ಮಾಡ್ಕೊಂಡು ಅವರು, ಅದಕ್ಕೆ. ಕಾಕು ನಿಮ್ಮಿಂದ ಅಳೋದೆಲ್ಲ ನಂಗೆ ಮಿಸ್ಯೂಸ್ ಮಾಡ್ಕೊಂಡ್ರು. ಹಾಯ್ ಅರುಣ್ ಸಿಸ್. ಸುಮಿ ಅವ್ರೆ, ಗುಡ್ ಮಾರ್ನಿಂಗ್. ಇವ್ರೆ ಮೆಂಟಲ್ ಬಾಬಾ. ನಯನ ನೋಡ್ತಿದ್ದಾರೆ. ಸೋನು ಅಂತ ಹೇಳ್ತಿದ್ದಾರೆ. ಕವಿ ಅಮ್ಮ ಹೇಳ್ತಿದ್ದಾರೆ ಮೆಂಟಲ್ ಬಾಬಾ. ಓಕೆ ಅಕ್ಕ ಹೇಳ್ತಿದ್ದಾರೆ ಅರುಣ್. ನಯನ್ ಜಿ ಅಂತ ನಗ್ತಿದ್ದಾರೆ. ಕವಿತಾ ಅಮ್ಮ ವೈ ಕ್ರೈಯಿಂಗ್ ಮೆಂಟಲ್ ಬಾಬಾ. ಒಂದ್ ಟಮಟೆ ಕೊಡ್ತೀನಿ, ಎಲ್ಲಾ ಕಡೆ ಅನೌನ್ಸ್ ಮಾಡ್ಕೊಂಡ್ ಬನ್ನಿ ಹೇಳ್ತಾರೆ ಮಂಜು. ಏನನ್ನ ಮಂಜು? ಕೀರ್ತಿಕ ಬಂದ್ರು, ಲೈಕ್ ತಾನ ಅಂತ. ಇದು ಯಾರು ಕೀರ್ತಿಕ? ಅರುಣ್ ಕುಮಾರ್ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಮೆಂಟಲ್. ಸೋನು ಅಂತ ನಗ್ತಿದ್ದಾರೆ. ಬಕೆಟ್ ಬಂತು ನೋಡಿ. ಇದು ಸ್ಟೀಲ್ ಬಕೆಟ್ ತಗೊಳ್ಳಿ. ಕವಿತಮ್ಮ ಅಂತ ಮುತ್ತು ಕೊಡ್ತಿದ್ದಾರೆ ಮೆಂಟಲ್ ಬಾಬಾ. ಕಾರ್ತಿಕ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ಕವಿತಾ ಅವರು. ಯಾಕೆ ಅವ್ವ ಅಂತ ಭೂವಿ ಹೇಳ್ತಿದ್ದಾರೆ. ರಮ್ಯಾ ಡಾಕ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್ ಬ್ರದರ್, ವೆರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಅರುಣ್. ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ. ಸೋನು ಜೋರಾಗಿ ಹೇಳು, ಯಾರಿಗೂ ಯಾರು ಇಲ್ಲ ಸೋನು. ನೋಡಿ ಬಕೆಟ್ ಕೊಟ್ಟಿದ್ದಾರೆ ನೋಡಿ ನಯನ್.
ಸ್ಟೀಲಿದ್ ಕೊಡಿ, ಸ್ಟ್ರಾಂಗ್ ಇರ್ತದೆ, ಇದು ಬೇಡ, ಕಟ್ ಆಗಬಹುದು ಎತ್ತುವಾಗ. ಭುವಿಜಿ ಅಂತ ಕಣ್ಮುಚ್ತಾ ಇದ್ದಾರೆ. ಊಟ ಸೋಣು ಅಂತ ಹೇಳ್ತಿದ್ದಾರೆ ಭುವಿ ಅವರು. ಕವಿತಾ ಅಮ್ಮ ಅಂತ ಕಿಸ್ ಕೊಡ್ತಾ ಇದ್ದಾರೆ ಮೆಂಟಲ್ ಬಾಬಾ. ಭುವಿ ಯಾರಿಗೂ ಯಾರು ಇಲ್ಲ, ಸಬ್ ಆಗ್ತಿಲ್ಲ ಹೇಳ್ತಿದ್ದಾರೆ. ನಯನ್ಜಿ ಅಂತ ಹೇಳ್ತಿದ್ದಾರೆ ಮೆಂಟಲ್. ಭುವಿ ಹೌದವ್ವ ಹೇಳ್ತಿದ್ದಾರೆ. ಭುವಿಜಿ ಉಲ್ಟಾ ಇಟ್ಟು ಊಟ ಇತ್ತು ನಿಮ್ದು ಊಟ ಅಂತ, ಊಟ ಇತ್ತು ನಿಮ್ಮದು ಊಟ. ಹಾಯ್ ಭುವಿ ಅಕ್ಕ, ಊಟ ಆಯ್ತಾ ಕೇಳ್ತಿದ್ದಾರೆ ಯಾರನ್ನು. ಇನ್ನೂ ಇಲ್ಲ ಸೋನು ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಒಂದೆಂತ ಮೆಸೇಜ್ ಡಿಲೀಟ್ ಆಯ್ತು. ಇನ್ನೂ ಇಲ್ಲ ನಿಮ್ದು ಅರುಣ್ ಬ್ರದರ್ ಹೇಳ್ತಿದ್ದಾರೆ. ನಮ್ಮ ಚಾನೆಲ್ಗೂ ಕನೆಕ್ಟ್ ಆಗಿ, ನಾನು ಆಗ್ತೀನಿ ಹೇಳ್ತಿದ್ದಾರೆ ಅಶ್ವಿನಿ ಅವರು. ಸಾನ ಬಂದ್ರು, ಸಾನ ಅಡುಗೆ. ಹಾಯ್ ಸಾನಾ, ಟೀ ಆಯ್ತಾ, ಹೇಗಿದ್ದೀರಿ? ಹಾಯ್ ಹೇಳ್ತಿದ್ದಾರೆ ಸಾನಾ ಅವರು. ಲೈಕ್ ಥ್ಯಾಂಕ್ ಯು ಸಾನಾ. ಹಾಯ್ ಆಶಾ ಮೇಡಮ್ ಹೇಳ್ತಿದ್ದಾರೆ. ಆಶಾ ಮೇಡಮ್ ಅವರು, ಆಶಾ ಅಲ್ಲ ಅವರು, ಅಶ್ವಿನಿ ಅವರು, ಅಶ್ವಿನಿ ಅವರ ಹೆಸರು. ಹಾಯ್ ಪರಿಕಾ ಅಂತ ಬಂದ್ರು ಪ್ರಮೋದ್. ವೆಲ್ಕಮ್ ಬ್ಯಾಕ್ ಪ್ರಮೋದ್. ಪಮ್ಮು ಅಂತ ಹೇಳ್ತಿದ್ದಾರೆ ಸಹನಾ ಅವರು. ಕವಿ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಮನಸ್ಸಿನ ನೋವು ಯಾವಾಗ ಹೋಗ್ತದೆ ಕವಿ? ಪರಿ ಅಂತ ಬಕೆಟ್ ಸಾಕಷ್ಟು, ಇನ್ನು ಬೇಕಾ? ಯಾರು ಮಾಟ ಮಾಡ್ತಿದ್ದಾರೆ ಶೆಟ್ರೆ? ನಿಮಗೆ ಆಗ್ಲಿ ಅಂತ ಮಾಟ ಮಾಡ್ತಿದಾರ? ಹೌದಂತ ಹೇಳ್ತಿದ್ರಲ್ವಾ ನಿಮ್ಮ ಲೈವ್ ಅಲ್ಲಿ, ಯಾರೋ ಮಾಟ ಮಾಡಿದ್ದಾರಂತ. ಅಲ್ಲ, ನೆನ್ಸಿ ನಾನಂದ್ ನಗಾಡಿದೀನಿ ಇವತ್ತಂದ್ರೆ. ಕಾಮಿಡಿ, ಒಳ್ಳೆ ಕಾಮಿಡಿ ಆಗಿದ್ದಾರೆ ಮಂಜು ಈಗ. ಕವ್ವ ಅವ್ವ ಹೇಳ್ತಿದ್ದಾರೆ ಸಹನಾ. ಹಾಯ್ ಅರುಣ ಅಕ್ಕ, ಅರುಣ ಅಕ್ಕ, ಹಾಯ್ ಅರುಣ ಅಕ್ಕ, ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ. ಅರುಣ್ ಆಯ್ತು. ಇಲ್ಲ ಊಟ ಆಗಿಲ್ಲ, ಅಡ್ಗೆ ಆಗ್ತಾ ಇದೆ. ಅಯ್ಯೋ, ನಿಮ್ಮನ್ನು ಕೇಳುದಾ ಅರುಣ ಅಕ್ಕ ಅಂತ? ಅರುಣ ನೋಡಿ ಅವ್ರು ಎಷ್ಟು ಚೆನ್ನಾಗಿ ನಾವು ಆರು ಹೇಳ್ತೇವಲ್ಲ, ಅವರು ಅರುಣ ಹೇಳ್ತಾರೆ, ಫುಲ್ ನೇಮ್ ಹೇಳ್ತಾರೆ. ಅದೇ ಗೊತ್ತಾಗ್ಲಿಲ್ಲ ನಂಗೆ. ನೀವು ಸಪೋರ್ಟ್, ಥ್ಯಾಂಕ್ ಯು. ಬಿಡಿ ಫಸ್ಟ್ ಸುಮಿ, ನೀವು ಆರು ಅನ್ನಿ. ಅರುಣ್ ಬರ್ದದಲ್ಲ ಇವತ್ತು, ಸ್ಮಾಲ್ ಬರ್ದದಲ್ಲ ನಾನು ಹೌದು, ಮೆಸೇಜ್ ಅಲ್ಲಿ. ಅನೌನ್ಸ್ ಮಾಡ್ಬೇಕಾದ್ರೆ ನೀವು ಆರು ಅಂತಾನೆ ಹೇಳೋದು. ಆರು, ಅದು ಅಭ್ಯಾಸ ಆಗಿಬಿಟ್ಟಿದೆ. ಟೈಮ್ ಬೇಕು ಚೇಂಜ್ ಮಾಡ್ಲಿಕ್ಕೆ. ಎಲ್ಲರೂ ಫಿಕ್ಸ್ ಮೇಡಮ್ ಅಂತ ನಂಗೆ. ಓಕೆ ಅರು, ಇನ್ಮೇಲೆ ಅರು ಹೇಳ್ತೀನಿ. ಸ್ವಲ್ಪ ಥಿಂಕ್ ಮಾಡ್ಬೇಕಾಗ್ತದೆ, ಅದು ಅಭ್ಯಾಸ ಆಗುವ ತನಕ ಅರು ಅರು ಅಂತ. ಹಾಯ್ ಅರುಣ ಅಕ್ಕ, ಊಟ ಆಯ್ತಾನೆ ಅಕ್ಕ ಹೇಳ್ತಿದ್ದಾರೆ. ಸಪೋರ್ಟ್ ಅರುಸಿಸ್ ಹಾಯ್, ಊಟ ಆಯ್ತಾ ಕೇಳ್ತಿದ್ದಾರೆ ಸಹನಾ. ಪಮ್ಮು ಅಂತ ಹೇಳ್ತಿದ್ದಾರೆ ಸಹನಾ. ಕವಿಸಿಸ್ ಊಟ ಆಯ್ತಾ? ಮಾಡ್ಬೇಕು, ಅಡ್ಗೆ ಮಾಡ್ತಾ ಇದೀನಿ. ಸಹನಾ, ನೀವ್ ಚೆನ್ನಾಗಿದ್ದೀರಾ? ಊಟ ಆಯ್ತಾ ನಿಮ್ದು? ಅಡ್ಗೆ ಎಲ್ಲ ಆಯ್ತಾ? ಯಾಕೆ ಪ್ರಮೋದ್ ಅಳೋದು, ಅಷ್ಟು ಅಳೋದು? ಪ್ರಮೋದ್ ಕೂಡ ಸ್ಟಾರ್ಟ್ ಮಾಡಿದ್ರ. ಕವಿ ಹೇಳ್ತಾರಲ್ಲ, ಇವರು ಅಳುದು, ಇಬ್ರು ಅಳುದು. ಅಳಿಲ್ಲ ರೀ, ಸಮಾಧಾನ ಆಗ್ತದೆ, ಹತ್ತು ಬಿಡಿ. ಎಷ್ಟು ಜೋರಾಗಿ ಅಳ್ತೀರೋ ಅಷ್ಟು ಜೋರು ಹತ್ತು ಬಿಡಿ ಅಲ್ವಾ? ಅರು ಮೇಡಮ್, ನಿಮ್ಮ ಟಿಪ್ಸ್ ಸೂಪರ್ ಅಂತೆ. ಹೌದಾ, ಕುರ್ರವಾಯ್ತಾ? ಏನ್ ಮಾಡಿದ್ರಿ ಮಂಜು? ಹೋಗಲ್ಲ, ನಮ್ ನಗು ನಿಲ್ಲಲ್ಲ. ರೆಡ್ಡಿಗೂ ಹೇಳ್ಬಿಡಿ. ಆಯ್ತಲ್ಲ, ಕುರ್ರ ಸಮಸ್ಯೆ ಮುಗೀತು. ಅಳ್ಬೇಡಪ್ಪಮ್ಮು, ಏನಾಯ್ತು? ಅರ್ಪಿತಾ ಪರೋಕೆ ತಗೊಂಡು ಹೋಗಿದ್ರಾ ಹೇಳ್ತಾರೆ ಅಕ್ಕ. ಮತ್ತೆ ಬರ್ತೀನಿ ಅಕ್ಕ ಮಾರ್ಕೆಟ್ಗೆ. ಆಯ್ತಾಯ್ತು, ಹೋಗಿ ಬನ್ನಿ. ಆನಂದ ಬಾಷ್ಪ ಕಣವ ಅದು. ಅಷ್ಟ
ಏನು ಹ್ಯಾಪಿಯಾಗಿ ಅಡಿಗೆ ಹೇಳ್ತಿದ್ದಾರೆ. ವೀಳ್ಯದೆಲೆ ತೊಟ್ಕೊಂಡು 3 ಸರಿ. ಹೌದಾ, ನೋಡಿ ನಿಮ್ಮ ಟಿಪ್ಸ್ ಮಾಡಿದಾರಂತೆ ನೋಡಿ ವೀಳ್ಯದೆಲೆಯಲ್ಲಿ. ಹಾಗಾದ್ರೆ ಕುರ್ರ ಅಂದ್ರೆ ಅದ ಇದು ಬರುದಾ? ನಾನ್ ಬೇರೆ ಎಣ್ಸಿದ್ದು. ಹಾಯ್ ಸಹನ ಸಿಸ್ಟರ್ ಹೇಳ್ತಿದ್ದಾರೆ ಭುವಿ. ತಿರ್ಗಿಸಿದೆ ತಿರ್ಗಿಸಿದೆ. ಭುವಿ ಸಿಸ್ಟರ್ ಹಾಯ್, ಊಟ ಆಯ್ತಾ ಹೇಳ್ತಿದ್ದಾರೆ. ಸಹನ ಊಟ ಆರು ಸಿಸ್ಟರ್ ಹೇಳ್ತಿದ್ದಾರೆ. ಭುವಿ ಅವರು ಇಷ್ಟು ಬೇಗ ಆಗ್ಲಿಕ್ಕಿಲ್ಲ. ನಿಮ್ದಾಯ್ತಾ ಭುವಿ? ನೀವು ಊಟ ಮಾಡುದಿಲ್ಲಲ್ಲ ಗಂಡ ಬರೋ ತನಕ? ಇನ್ನೂ ಇಲ್ಲ. ನಿಮ್ದು ಸಹನ ಸಿಸ್ಟರ್ ಎಷ್ಟು ಗಂಟೆಗೆ ಊಟ ಮಾಡಿದ್ರಿ ನೆನ್ನೆ ಭುವಿ? ದಿನ ಅಷ್ಟು ಲೇಟ್ ಆಗ್ತದಾ? ಹನ್ನೊಂದು ಗಂಟೆ ಜಾಸ್ತಿ ಆಗಿದೆ ಆಯ್ತಾ? ಇಲ್ಲೇ 11 ಆಗಿದೆ. ನಗುದು ಬೇಡ. ಇಲ್ಲೇ ನಮ್ದು ಎಷ್ಟು 10:30 ಇಲ್ಲೇ ಆಗಿದೆ. ಅಡುಗೆ ಮಾಡ್ಬೇಕು ಭುವಿ ಸಿಸ್ಟರ್ ಹೇಳ್ತಿದ್ದಾರೆ ಸಹನ ಅವರು. 12:30 ಊಟ. ಒಬ್ಬ ದೇವ, ಏನು ಅಷ್ಟು ಲೇಟ್? ದಿನ ಅಷ್ಟು ಲೇಟ್ ಆಗ್ತದಾ? ಆರು ಎಂತ ಸ್ಟಕ್ ಆಗಿದ್ದಾರೆ? ಆರು ಇದೀನಿ. ಇದ್ದೀರಾ? ಹಾ, 12:30ಗೆ ಊಟ ಅಂತೆ ಭುವಿಗೆ ನಿನ್ನೆ. ಎಷ್ಟೊತ್ತಿಗೆ? 12:30ಗ? ರಾತ್ರಿ ಮಿಡ್ ನೈಟ್. ದೆವ್ವಗಳು ಓಡಾಡೋ ಟೈಮು. ಬೇಡ, ಅಷ್ಟೊತ್ತಿ ಊಟ ಮಾಡ್ಬೇಡಿ. ಹಾಯ್ ಮಮತಾ, ಅಮ್ಮು ಏನ್ ಲೇಟು? ಬನ್ನಿ ಕಾಯ್ತಾ ಅಮ್ಮು, ಇದ್ರಿ ವೆಲ್ಕಮ್ ಟು ದುಬೈ. ಕಾಯ್ತಾ ನಾನು ಇದ್ರು ಕವಿ ಲೈವ್ ಅಲ್ಲಿ ಬನ್ನಿ ಅಂತ. ಇಲ್ಲ, ಡ್ಯೂಟಿಗೆ ಲೇಟ್ ಆಗಿ ಹೋಗಿದ್ರು, ಅದಕ್ಕೆ ಲೇಟ್ ಬಂದ್ರು. ಹೌದಾ? ನಾನೆಲ್ಲ ಅಷ್ಟು ಲೇಟ್ ಕಾಯುದಿಲ್ಲಪ್ಪ. ನಾನು ಹಸಿವಾದ್ರೆ ಊಟ ಮಾಡಿಬಿಡ್ತೀನಿ. ಮಾತಾಡಿ. ಓಕೆ. ನೀವು ಮಾತಾಡಿ, ಮೆಸೇಜ್ ಹಾಕಿ. ಹಸ್ಬೆಂಡ್ ಆವಾಗ ಬರ್ತಾರೆ ಯಾರು ಸಿಸ್ಟರ್? ಅಷ್ಟು ಲೇಟ್ ನನ್ನಿಂದ ಆಗ್ಲಿಕ್ಕಿಲ್ಲ ಕಾಯ್ಲಿಕ್ಕೆ. ನೀವು ಕಾಯ್ತೀರಾ ಅಷ್ಟು ಲೇಟ್? ಅವರು ಏನಂತ? 12:30 ವರೆಗೆ ನೀವು ಕಾಯ್ತೀರಾ ಹಸ್ಬೆಂಡ್ ಬರುವ ತನಕ ಊಟ ಮಾಡ್ಲಿಕ್ಕೆ? ಇಲ್ಲ, ನಮ್ದು 9 ಗಂಟೆ ತಪ್ಪಿದೆ, 9:15 ಲಾಸ್ಟ್. ಅಲ್ಲ, ಹಸ್ಬೆಂಡ್ ಇಲ್ಲ ಅಂದ್ರೆ ಅಷ್ಟು ಲೇಟ್ ಕಾಯ್ತೀರಾ ಕೇಳಿದೆ. ಮನೇಲಿ ಇಲ್ಲ ಅಂದ್ರೆ? ಇಲ್ಲ, ಅಷ್ಟೊತ್ತೆಲ್ಲ ಕಾಯಲ್ಲ. ಅದೇ, ಯಾಕೆ ಕಾಯ್ಬೇಕು ಅಲ್ವಾ? ಇಲ್ಲ, ಮೊದ್ಲು ನಾನ್ ಕೂಡ ಹಾಗೆ 4 ಆಗ್ಲಿ 5 ಆಗ್ಲಿ ಸಂಜೆ ಮಧ್ಯಾಹ್ನದ ಊಟ ಕಾಯ್ತಿದ್ದೆ. ಮೊದ್ಲು ನಾನು ಕಾಯ್ತಿದ್ದೆ, ಈಗ ಕಾಯಲ್ಲ. ನಮಗೆ ಈಗ ಆಗಲ್ಲ. ಅಮ್ಮ ಮಾತಾಡೋ ಇಲ್ಲ, ನಾನು ಹೋಗ್ತೀನಿ. ಅಮ್ಮ ಸೈಲೆಂಟ್. ಅಮ್ಮ ಮತ್ತೆ ಕವಿ ಅಳ್ತಾ ಇದ್ದಾರೆ. ಸಮಾಧಾನ ಆಗ್ಲಿ, ಬರ್ತಾರೆ. ಆಂಟಿ ಹೇಳ್ತಿದ್ದಾರೆ. ಅಮ್ಮು ವಾಟ್ ಥಿಂಕಿಂಗ್ ಅಮ್ಮು? ಊಟ ಅಮ್ಮು ಅಂತ ಹೇಳ್ತಿದ್ದಾರೆ. ಯಾರು ಲೈವ್ ಅಲ್ಲಿ? ಗೊತ್ತಾಗ್ಲಿಲ್ವಾ? ದಿನ ಹೋಗ್ತೀರಿ ಸಪೋರ್ಟ್ ಮಾಡ್ಲಿಕ್ಕೆ. ಚೂರ್ ಮಾತಾಡಿ, ಗೊತ್ತಾಗ್ತದೆ ಅವ್ರಿಗೆ ಯಾರಂತ. ನನ್ ವಾಯ್ಸ್ ನೋಡಿ, ಗೊತ್ತಾಯ್ತಾ? ಉಲ್ಲಾಸ ಪಡು ನೀ, ಅದೆಂತ ಗಾನ ನಂಗೆ ಗೊತ್ತಿಲ್ಲ. ಊಟ ಮಾಡ್ಬೇಕು ಭುವಿಸಿಸ್, ನಿಮ್ದು ಒಂದು ಹಾಡು ಹಾಕಿದ್ದಾರೆ ನೋಡಿ ಅರುಣ್. ಕವಿ ಮೇಡಮ್ ಎಂತ ಆಯ್ತು? ಮನಸ್ಸಿನ ಪ್ರಾಬ್ಲಮ್ ಅದು. ಉಲ್ಲಾಸ ಪಡು ನೀ, ಆಗ ಸೊಂಟ ಮಲಕುವಾಗ ಉಯ್ಯಾಲೆ ಪಡು ನೀ, ಹಾಡ್ತೀರಾ? ಆಕಾಶ ಸೊಂಟ ಬಳುಕುವಾಗ. ಅದು ನನಗೆ ಹಾಕಿದ್ರು ಸಾಂಗು, ಅದ್ರದ್ದೇ ಕಂಟಿನ್ಯೂಷನ್. ಇಲ್ಲಿಂದ ಬರಲ್ಲ ನನ್ಗೆ ಅರುಣ್ ಬ್ರದರ್, ಇಲ್ಲಿಂದ ಬರಲ್ಲ. ಲಿರಿಕ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಬನ್ನಿ ಬೇಗ ಬನ್ನಿ.
ಜೋಕೆ ಅದಾ ಸಾಂಗ್? ಓಕೆ ಓಕೆ. ಅದೇ ಹ್ಮ್ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲ ಅದು. ಮಿಂಚು ಮಗಳನ್ನ ಹಾಡ್ಲಿಕ್ಕೆ ಹೇಳಿ. ಅವಳು ಬೇರೆ ಯಾವ್ದಾರು ಆಡ್ತಾಳೆ, ಇದು ಓಲ್ಡ್ ಸಾಂಗ್ ಅಲ್ಲ ಸುಮ್ಮನೆ. ಹ್ಮ್ ಓಲ್ಡ್ ಸಾಂಗ್ ಅಲ್ಲ ಹಾಲು ಅವಳಿಗೆ. ಬಳ್ಳಿಯ ಮಿಂಚು. ಭವಿಸಿಸಿ ನಿಮಗೆ ಕೇಳ್ತಿದ್ಯಾ? ಕೇಳ್ತಿಲ್ವಾ? ಮ್ಯೂಟ್ ಮಾಡ್ಲಾ? ಸಾಂಗ್ ಬರ್ಲಿ ಮತ್ತೆ ಮ್ಯೂಟ್ ಮಾಡ್ತೇನೆ. ಹೌದಾ ಮಂಜು? ಒಳ್ಳೆ ಡ್ಯಾನ್ಸರ್ ಅಂತೆ ಮಂಜು. ನೋಡಿ, ನಾನು ಒಳ್ಳೆ ಡ್ಯಾನ್ಸರ್ಸ್. ಅವ್ರಿಗೆ ಎಂತ ಗತಿ ಬಂತು. ಮತ್ತೇಕೆ ಮಾಡ್ತಾ ಇಲ್ಲ? ಇಲ್ಲ ಸುಮಿಸಿಸ್, ಕೇಳ್ತಾ ಇಲ್ಲ ಅಂತೆ ಅಮ್ಮಗೆ. ನನ್ಗೊಂದು ಕೇಳ್ತಾ ಇಲ್ವಾ ಅಮ್ಮು? ಯಾರಿದು? ವಾಯ್ಸ್ ಗೊತ್ತಾಗ್ತಿಲ್ವಾ ಸಚಿನ್ ನಿನ್ಗೆ? ಒಳ್ಳೆ ಕ್ಯಾನ್ಸರ್ ಅಲ್ಲಪ್ಪ, ಅದು ವಾಯ್ಸ್ ಡ್ಯಾನ್ಸರ್. ಕೇಳ್ತಿಲ್ಲ. ಯಾಕೆ? ಸೂಪರ್. ಇಲ್ಲ, ಗೊತ್ತಾಗಿಲ್ಲ. ನನ್ನ ವಾಯ್ಸ್ ಯಾರು ಗೊತ್ತಾಯ್ತಾ? ಬಂತು ನೋಡ್ರಿ ಮಾ ಸಾಂಗು. ಮನಸ್ಸಿಗೆ ನೋವಾದ್ರೆ ಮನಸ್ಸಲ್ಲಿ ಇರೋರಿಗೆ ಹೇಳಬಹುದು, ಆದ್ರೆ ಮನಸ್ಸಲ್ಲಿ ಇರೋರೇ ಮನಸ್ಸಿಗೆ ನೋವು ಮಾಡಿದ್ರೆ ಏನ್ ಹೇಳೋದಲ್ವಾ ಸುಮಿ? ಕವಿ ಯಾಕೆ ಇಷ್ಟೊಂದು ಫೀಲಿಂಗು ಸುಮಿ? ಕವಿ ಏನಾಯ್ತು? ಎಸ್ಕೆ ಚೆನ್ನಾಗಿ ಪುಟ್ಟ ಶೌಚಾಲಯ ಬಂತು ನೋಡಿ, ಇಲ್ಲಿ ಒಂದು ಶೌಚಾಲಯ. ಅಯ್ಯೋ ದೇವ್ರೇ, ಕರ್ಮ ಕಾಂಡ. ಸಾರ್ವಜನಿಕರ ಶೌಚಾಲಯ. ಅಯ್ಯೋ ಕವಿತಾ ಅಮ್ಮು ಅಮ್ಮ. ಅಮ್ಮ ಕವಿತಾ ಅಮ್ಮ. ಸುಮಿ ಅವ್ರೆ ಹಾಯ್. ಸೋನು, ಯಾರ್ ಸೋನುನ ಅದು? ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದ್ಯಲ್ಲ. ಹೌದಾ? 10 ವರ್ಷ ಆಯ್ತಲ್ಲ ಕೇಳಿ, ಅದಕ್ಕೆ ಮರ್ತಿದ್ಯಾ? ನನ್ ವಾಯ್ಸ್ ಯಾರು ಗೊತ್ತಾಯ್ತಾ ಆಂಟಿ? ಆಂಟಿ ಅಲ್ಲ, ಮತ್ತೆ ಅಣ್ಣ. ಅಣ್ಣ. ಯಾರಿಗೆ ಗೊತ್ತಾಗ್ತಿಲ್ಲ? ಹೌದಾ? ವಾಯ್ಸ್ ಕೇಳ್ತಿಲ್ವಾ ಅಮ್ಮ? ಆಂಟಿ ಅಲ್ಲವಾ ಹೇಳ್ತಿದ್ದಾರೆ. ಜೂನಿಯರ್ ರೌಡಿ ಬೇಬಿ ಅನ್ವಿತಾ ಲವ್ ಯು ಹೇಳ್ತಿದ್ದಾರೆ ಕವಿ. ಹಾಯ್ ಅನ್ವಿತಾ ಹೇಳ್ತಿದ್ದಾರೆ ಮಮತಾ. ಹಾಯ್ ಸುಮಿ. ಹಾಯ್ ವರ. ಹಾಯ್ ವರ ಸಿಸ್ಟರ್ ಹೇಳ್ತಿದ್ದಾರೆ ಭುವಿ ಅವರು. ಹಾಯ್ ವರ ಸಿಸ್ಟರ್ ಹೇಳ್ತಿದ್ದಾರೆ ಅಮ್ಮು. ಹಾಯ್ ಕವಿತಾ ಟೀಚರ್ ಹೇಳ್ತಾರೆ. ಹಾಯ್ ವರ ಮೇಡಮ್ ಹೇಳ್ತಾರೆ ಮಂಜು. ಹಾಯ್ ವರ ಹೇಳ್ತಾರೆ ಕವಿ. ಹಾಯ್ ಭುವಿ ಹೇಳ್ತಾರೆ ವರ. ವರ ಊಟ ವರ ಸಿಸ್ಟರ್ ಹೇಳ್ತಾರೆ. ಬರ ಬಂದ್ರಾ? ವರ ಬಂದ್ರು. ಅಥವಾ ಇವತ್ತು ಪಾಪ ಚಿತ್ರಾನ್ನ ಮಾಡ್ತಿರೋ ನಮ್ಮ ಅಣ್ಣಂಗೆ ಪಾಪ? ಮನಸ್ಸಿಗೆ ನೋವಾದ್ರೆ ಮನಸ್ಸಲ್ಲಿ ಇರೋರಿಗೆ ಹೇಳಬಹುದು, ಆದರೆ ಮನಸ್ಸಲ್ಲಿ
ಇರೋರ ಮನಸ್ಸಿಗೆ ನೋವು ಮಾಡಿದ್ರೆ ಏನು ಹೇಳೋದು ಅಲ್ವಾ ಸುಮಿ. ಹಾಯ್ ವರ ಅಕ್ಕ ಅಂತ ಹೇಳ್ತಿದ್ದಾರೆ. ಕನ್ನಡ ಸ್ಪೋರ್ಟ್ಸ್ ಸಚಿನ್ ಅಂಕಲ್, ಸಚಿನ್ ಅಣ್ಣ. ಕವಿತಾ ಆಂಟಿ ಸಪೋರ್ಟ್ ಮೆಸೇಜ್. ವರ ಆಂಟಿ ಊಟ ಇನ್ನೂ ಇಲ್ಲ ಭುವಿ ಮಾಡ್ಬೇಕು. ಕವಿತಾ ಆಂಟಿ ಸಪೋರ್ಟ್ ಭವ್ಯ ಆಂಟಿ ಓಕೆ ವರ ಸಿಸ್ಟರ್ ಅಂತಿದ್ದಾರೆ. ವರ ಆಂಟಿ ಆನ್ ಅಂತಿದ್ದಾರೆ. ಕವಿತಾ ಆಂಟಿ ಸಪೋರ್ಟ್ ಮೆಸೇಜ್ ಸಪೋರ್ಟ್ ವರಾಸಿ ಆಂಟಿನೋ ಸಪೋರ್ಟ್, ಕವಿತಾ ಆಂಟಿನೋ ಸಪೋರ್ಟ್. ಮಂಜು ಅಂಕಲ್ ಏನಾಯ್ತು ವಿಧಿ ಬರಹ ಏನು ಆಯ್ತು ವಿಧಿ ಬರಹ ಏನಾಯ್ತು. ಅನ್ವಿತಾ ಪುಟ್ಟ ನೀನು ಇನ್ನು ಚಿಕ್ಕವಳು, ಇಂಥ ಮೆಸೇಜ್ ಅಲ್ಲ ಓದಬೇಡಪ್ಪ. ಸಚಿನ್ ಮಾಮ ಅವನು ಅರು ಸಿಸ್ಟರ್. ಮಿನಿಕೆ ಕಮ್ ಐ ಗಿವ್ ಚಾಕ್ಲೇಟ್. ಬೇಡ, ನಾವು ಚಾಕ್ಲೇಟ್ ತಿನ್ನಲ್ಲ GML. ಹಾಯ್ ಅನ್ವಿತಾ ಪುಟ್ಟ ಅಂತಿದ್ದಾರೆ ವರ ಆಂಟಿ. ಅಕ್ಕ ಹಂಗ ಕವಿತಾ ಆಂಟಿ ಸಪೋರ್ಟ್ ವರ ಆಂಟಿ. ಹಾಯ್ GML ಕೇಕ್ ಅಂತಿದ್ದಾರೆ. ಕೇಕ್ ಎಲ್ಲಿ? ಇಲ್ಲ GML ಅಂಕಲ್ದು ಇದು ಬರ್ಡೇ. ಹ್ಯಾಪಿ ಬರ್ಡೇ ಭುವಿ ಆಂಟಿ. ಹೂ ಸಚಿನ್ ಅಂತಿದ್ದಾರೆ. ಎಸ್ ಆಂಟಿ. ಅರು ಇಲ್ಲ ಹೋದ್ರು. ಅರುಣ್ ಎಲ್ಲಿ ಹೋದ್ರು? ಅಂಕಲ್ ಇನ್ನೂ ಆಗಿಲ್ಲ ಅಂತಿದ್ದಾರೆ ಶೆಟ್ರು. ಯಾರಿಗೂ ಯಾರು ಇಲ್ಲ ಭುವಿ ಚುಕ್ಕಿ. ಅಪ್ಪ ಕವಿ ಬರ್ತಲ್ಲ ಸಾಂಗ್. ಈತಕ್ಕೆ ಬೊಗಸೆ ತುಂಬಾ ನೀಡುವೆ, ಈತಕ್ಕೆ ಕನಸಿನಲ್ಲಿ ಮೀಸೆ ತೀಡುವೆ. ಕೇಳು ನನ್ನ ಇದು ಅಷ್ಟು ಬರಲ್ಲ ನನ್ಗೆ. ಕೇಳು ನನ್ನದು ತುಸು ಇದು ಅಷ್ಟು ಬರಲ್ಲ ನನ್ಗೆ. ಕನ್ನಡ ಅಕ್ಕ ಊಟ ಅಂತಿದ್ದಾರೆ. ಯಾಕೆ ಅವ್ವ ಅಂತಿದ್ದಾರೆ. ಯಾರಿಗೆ ಯಾರು ಇಲ್ಲ. ಅಯ್ಯೋ ಕವಿ ಫುಲ್ ಫೀಲಿಂಗು ಇನ್ನೂ ಇಲ್ಲ ಸಚಿನ್ ಅಂತಿದ್ದಾರೆ. ಭುವಿ ಈ ಸಾಂಗ್ ಅಷ್ಟು ಬರಲ್ಲ ನನ್ಗೆ. ಯಾರಿಗೆ ಯಾರು ಇಲ್ಲ ಭುವಿ ಚಿಕ್ಕಿ ಅಂತಿದ್ದಾರೆ. ಮಂಜುಗೆ ಅಂಕಲ್ ಹೇಳ್ಬೇಡ ಪುಟ್ಟ ಅಂತಿದ್ದಾರೆ. ಎಸ್ಕೆ ಅಣ್ಣ ಹೇಳ್ಬೇಕು. ಯಾರಿಗೆ ಯಾರು ಇಲ್ಲ ಭುವಿ ಚಿಕ್ಕಿ ಅಂತಿದ್ದಾರೆ. ವರ ಸಪೋರ್ಟ್ ಮೆಸೇಜ್. ಅಯ್ಯೋ ದೇವ್ರೆ, ಯಾರಿಗೆ ಯಾರು ಇಲ್ಲ. ಯಾಕೆ ಕವಿ? ಕನ್ನಡ ಮುಖನಾಗ್ಬೇಕು ಅಂತಿದ್ದಾರೆ. ಕವಿತಾ ಆಂಟಿ ಸಪೋರ್ಟ್. ಏನ್ ಅಡ್ಗ್ಯಾರು ಸಿಸ್? ಮೊಳಕೆ ಹುಳಿಕಾಳು ಸಾರು ಅಮ್ಮು. ನೆಕ್ಸ್ಟ್ ನಾನು ನೀನು ಹೋಗ್ತೀಯಾ? ತುಂಬಾ ಮೆಸೇಜ್ ಇದೆ ತಾರು. ಯಾರಿಗೆ ಯಾರು ಇಲ್ಲ ಚಿಕ್ಕಿ. ಕನ್ನಡ ಹಾಯ್ ಮುಸಿಸ್ ಅಂತಿದ್ದಾರೆ. ವರ ಸಚಿನ್ ಯಪ್ಪ ಹಾಯ್ ಅಂತಿದ್ದಾರೆ. ಯಾರಿಗೆ ಯಾರು ಇಲ್ಲ ಭುವಿ ಚಿಕ್ಕಿ. ಅದು ಸಪೋರ್ಟಿಂಗ್ ಮೆಸೇಜ್. ಹೌದಾ? ಶೌಚಾಲಯ ಯಾರು? ಯಪ್ಪ ನೀವೇ ನೋಡ್ಬೇಕಾ ಶೌಚಾಲಯ ಯಾರು ಅಂತ. ಸರ್ವಚಾಂತ ಆಂಟಿ ಕವಿತಾ ಅಮ್ಮ ಅಂತಿದ್ದಾರೆ. ಭುವಿ ಆಂಟಿ ಸಚಿನ್. ಹೌದಾ ಸೋನು ಪಾಂಡ ಯಾಕೆ ಈ ತರ ಹೆಸರು? ಚೆನ್ನಾಗಿಲ್ಲ. ಹೋಗ್ಲಿ ನಂಗೊಂದ್ ಗಿಫ್ಟ್ ಕೊಡು ಸೋನು. ಅದ್ರಲ್ಲಿ ಸವರಾಜನ ಸಚಿನ್ ಮೋಟಿವೇಶನ್. ಸಚಿನ್ ಮೋಟಿವೇಶನ್ ಅಂತಿದ್ದಾರೆ. ಅವರು ಶೌಚಾಲಯ ಅಂತೆ. ವರ ಆಂಟಿ ಸಪೋರ್ಟ್ ಮಾಡ್ತಿದ್ದಾರೆ. ಭುವಿ ಅಂತಿದ್ದಾರೆ. ಶೌಚಾಲಯ ಅಂತಿದ್ದಾರೆ. ಅವರು ಸಾರ್ವಜನಿಕರ ಶೌಚಾಲಯ ಅವ್ರ ಹೆಸರೇ ಅದು. ನೋಡಿದ್ಯಾ ನೀನ್? ಎಲ್ಲಾರು ಕೇಳಿದ್ಯಾ ಆತರ ಹೆಸರು ಇಟ್ಕೊಂಡು? ಕವಿತಾ ಆಂಟಿ ಸಪೋರ್ಟ್ ವರ ಆಂಟಿ ಸಪೋರ್ಟ್.
ಕೋಟ್. ಬೇಬಿ ಹಾಯ್ ಅಂತಿದ್ದಾರೆ. Hi. ಶೌಚಾಲಯ. ಮಮತಾ ಆಂಟಿ ಹಾಯ್ ವರಾಸಿಸ್ ಅಂತಿದ್ದಾರೆ. ಕನ್ನಡ ಆಂಟಿ ಸೋನು ಸೋನು ಏನಿದು ಡೋಪ್ ಡೂಪ್ಲಿಕೇಟ್ ಬಕೆಟ್. ಡೂಪ್ಲಿಕೇಟ್ ಬಕೆಟ್ ಶೌಚಾಲಯ ಪ್ಲಾಸ್ಟಿಕ್ ಬಕೆಟ್. ಶೌಚಾಲಯ ಪ್ಲಾಸ್ಟಿಕ್ ಬಕೆಟ್ ಟೈಪೋ ಇದುನಾ. ಚೈತ್ರ ಆಂಟಿ ಢನ್ ಅಂತಿದ್ದಾರೆ. ಕವಿತಾ ಆಂಟಿ ಸೋನು ಅಂತಿದ್ದಾರೆ. ಡಿಸ್ಕೋ ಆಡಲಕ್ಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟೀನಿ, ಲಕ್ಸ್ ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಟಕ್ಕನೆ ಎದ್ದು ನಿಂತಿದ್ವಿ. ನಿಮ್ಗೆ ಶೇಕು ಹ್ಯಾಂಡು ನಿಂತಂಗಂಡ್ವಿ, ನಿಮ್ಗೆ ಶೇಕು ಹ್ಯಾಂಡ್ ಕೊಡ್ಬೇಕಂತ ಕೈಯ ತೊಳ್ಕೊಂಡ್ವಿ. ಇಲ್ಲಿದ್ದೀನಿ ಇಲ್ಲಿದ್ದೀನಿ ನಾನು. ಅವ್ರು ಕೇಳ್ತಿಲ್ಲಲ್ಲ, ನಾನು ಇದ್ರೆ ಅದಕ್ಕೆ ಮ್ಯೂಟ್ ಮಾಡಿದೆ. ಯಾಕೆ ಅಮ್ಮು, ಯಾಕೆ ನಗ್ತಾ ಇದ್ದೀರಿ? ಅಮ್ಮಗೆ ಕೇಳುತ್ತಿಲ್ಲಂತೆ ನಾನ್ ಬಂದ್ರೆ. ಉಳ್ಳಾಗಡ್ಡಿ ತಿನ್ನೋಕೆ ಹೋದ್ರಾ? ಏನೋ ಕೇಳ್ತಿಲ್ಲ, ಸುಮ್ನಿರ, ಸುಮ್ನೆ ಏನನ್ನು ಮಾತಾಡ್ಬೇಡ. ವಿಠಲ್ ಬಂದ್ರು. ಹಾಯ್ ವಿಠಲ್, ಹೇಗಿದ್ದೀರಿ? ವೆಲ್ಕಮ್ ಟು ದುಬಾಯ್. ಹೌದಾ, ನಿಜನಾ ಅಮ್ಮು? ಕೇಳ್ತಾ ಇಲ್ವಾ? ಸಚಿನ್ ಹೌದಾ, ಕೇಳ್ತಾ ಇಲ್ವಾ? ಉಳ್ಳಾಗಡ್ಡಿ ಎಲ್ಲಿ ಸಿಗ್ತದೆ ನೋಡಿ, ಅವ್ರಿಗೆ ಕೇಳುವ. ಸಚಿನ್ ಹೇಳಿ, ಕೇಳ್ತಾ ಉಂಟಾ ಇಲ್ವಾ ನನ್ನ ವಾಯ್ಸ್? ವಿಠಲ್ಗೆ ಹಾಯ್ ಹೇಳು ಪುಟ್ಟ. ವಿಠಲ್ ಮಾಮಗೆ ಹಾಯ್ ಹೇಳು. ವಿಠಲ್ ಮಾಮಗೆ ಹಾಯ್ ಹೇಳು.
ಅಂದ ಅಯ್ಯ ಯಾರು ಮಾತಾಡ್ತಿಲ್ಲಲ್ಲ. ಮಂಜು ಎಲ್ಲಿ ಹೋದ್ರು? ಏನು ಸೌಂಡ್ ಇಲ್ಲ ಯಾರದ್ದು? ಎಲ್ಲಿ ಹೋದ್ರಿ ಎಲ್ಲ? ಅನ್ವಿತ್ ಇದ್ಯಾ? ಯಾರು? ಕಾಣದಂತೆ ಮಾಯವಾದರು, ಎಲ್ರು ಕಾಣದಂತೆ ಮಾಯವಾದ್ರು. ನಿಮ್ಮ ವಾಯ್ಸ್ ಕೇಳ್ತಿದೆ, ಆರುಸಿಸ್ ವಾಯ್ಸ್ ಕೇಳ್ತಿಲ್ಲ. ಆರುಸಿಸ್ ಮ್ಯೂಟ್ ಅಲ್ಲಿ ಇದ್ದಾರೇನು? ಹಾಯ್ ಅಲಿಯಾ ಹೇಳ್ತಿದ್ದಾರೆ. ಅಕ್ಕ ಹೇಳಿ. ಸಚಿನ್ ಮಾತಾಡಿ ಮಾತಾಡಿ ಮಾತಾಡಿ. 5 ಇದ್ದಾರೆ, 5 ವಾಚಿಂಗ್ ಇದೆ. ಅಮ್ಮ ಏನು ಡಲ್ ಇವತ್ತು? ಅಮ್ಮ ಡಾರ್ಲಿಂಗ್, ಭುವಿ ಡಾರ್ಲಿಂಗ್ ಮಾತಾಡಿ. ಲೆಫ್ಟ್ ಆಗಿದ್ದಾರೆ ಅವರು, ಹೌದಾ? ಈಗ ಲೆಫ್ಟ್ ಆದ್ರು. ಅರು ಸಿಸ್ಟರ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅರು ಗಾನ್. ಹೇಳಿ, ನೀವು ಹೇಳ್ಬೇಕು, ನಾನು ಹೇಳಲ್ಲ, ನೀವೇ ಹೇಳ್ಬೇಕು. ಹುಷಾರಿಲ್ಲ ಸುಮಿಸಿ ಸದ್ಯಕ್ಕೆ. ಹೌದಾ? ಓಕೆ ಓಕೆ, ರೆಸ್ಟ್ ಮಾಡಿ ಹಾಗಾದ್ರೆ. ಅಮ್ಮ ನಾಳೆ ಬನ್ನಿ. ಇವಕ್ಕ ಅವ್ರ ಅಕ್ಕ ಉಳ್ಳಾಗಡ್ಡಿ ತಿನ್ನಕ್ಕೆ ಹೋದ್ರು. ಶೌಚಾಲಯ ಭುವಿಜಿ ಅಂತ ಕಣ್ಮುಚ್ತಾ ಇದ್ದಾರೆ. ಯಾವ ಊರಿನ ಶೌಚಾಲಯ ನೀವು? ಯಾಕೆ, ಏನಾಗಿದೆ ಅಮ್ಮ ಸಿಸ್ಟರ್? ಶೀತನ ಜ್ವರನ ಏನಾಗಿದೆ ಅಮ್ಮ? ಅಮ್ಮು ಅಂತ ನಗ್ತಿದ್ದಾರೆ. ಇದು ಸೋಣನೆ ಇರ್ಬೇಕು ಶೌಚಾಲಯ. ಹೌದಾ? ಸಚಿನ್ ಹೇಳ್ತಿದ್ದಾರೆ. ಅಮ್ಮ ವಾಟ್ ಹ್ಯಾಪನ್? ಅಮ್ಮ ಅಕ್ಕ ಏನಾಗಿದೆ ನಿಮ್ಗೆ? ಹೇ ಬಾಬಾ ಹೇಳ್ತಿದ್ದಾರೆ. ಮೆಂಟಲ್ ಬಾಬಾ ಅಲ್ಲ ಇವರು, ಯಾವ ವೇಷದಲ್ಲಿ ಬರ್ತಾರೆ. ಮೆಂಟಲ್ ಬಾಬಾ, ಸ್ಟೀಲ್ ಬಕೆಟ್. ಜ್ವರ ಸುಮ್ಮಿ, ಹೌದಾ? ಟ್ಯಾಬ್ಲೆಟ್ ತಗೊಂಡ್ರಾ? ಹ್ಞೂ ಅಕ್ಕ ಅಂತ ನಗ್ತಿದ್ದಾರೆ. ಅಮ್ಮು ಮೆಂಟಲ್ ಬಾಬಾ, ಪ್ಲಾಸ್ಟಿಕ್ ಬಕೆಟ್, ಸ್ಟೀಲ್ ಬಕೆಟ್. ಸಾಯಿ ಬಾಬಾ ಅವರು. ಕಮಲ್, ಕಮಲ್ ಅದು? ಹೌದಾ? ನಿಜನಾ? ಇಲ್ಲ, ಹಾಗೆಲ್ಲ ಬರಲ್ಲ. ಅವರು ನಂಗೆ ಹಾಗೆಲ್ಲ ಹೇಳಲ್ಲ, ಸುಮ್ಮಿ ಅವರೇ ಅಂತ. ಕಮಲ್ ಎಲ್ಲಿ? ಕಮಲ್ ಅವರು ಬರ್ಬೋದು ಮತ್ತೆ ಆರಾಮಾಗಿ. ಮಗ ಮಗ ಮಗನೇ ಹೇಳ್ತಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರದೆ, ಗುಂಡಿಗೆ ಗೂಡು ಬಿಚ್ಚಿ ಹೇಳಬಾರದೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರದೆ. ಅಮ್ಮ ನೀವೇ ಬರ್ಬೇಕು ಹಾಡ್ಲಿಕ್ಕೆ. ಅವರು ಹೋದ್ರು. ಇದೆಲ್ಲ ಕೇಳಲಿಲ್ಲ ನಾನು, ಹಾಡೇ ಕೇಳಲಿಲ್ಲ. ಸಚಿನ್ ಬಂದ್ರೆ ಹಾಡ್ಬೋದು ಅಲ್ವಾ? ಸಚಿನ್ ಬರ್ತೀರಾ? ಫೋಟೋ
ಫೋಟೋ ಫ್ರೆಂಡ್ ಫೋಟೋನಾ CCTV. ರೆಸ್ಟ್ ಮಾಡಿ ಅಮ್ಮ, ಪರವಾಗಿಲ್ಲ. ಇವತ್ತು ಯಾರಿಲ್ಲ, ಏನು ಚಾಟಿಂಗ್ ಇಲ್ಲ ಇವತ್ತು, ಜನ ಕಮ್ಮಿ ಆಗಿದ್ದಾರೆ. ಮೆಂಟಲ್ ಬಾಬಾ ಅಮ್ಮು ಟೇಕ್ ರೆಸ್ಟ್ ಹೇಳ್ತಿದ್ದಾರೆ. ಹೌದಮ್ಮ, ಪರವಾಗಿಲ್ಲ, ಒಂದಿನ ಸಪೋರ್ಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಹುಷಾರಾದ್ಮೇಲೆ ಮಾಡಿ. ಗೆಸ್ಟ್ ಸುಮ್ಮಿ ಅವರೇ ಗುಡ್ ಮಾರ್ನಿಂಗ್. ಸೋನು ಗುಡ್ ಮಾರ್ನಿಂಗ್. ಯಾವ ರೂಪದಲ್ಲಿ ಬಂದ್ರು ನಮ್ಗೆ ಗೊತ್ತಾಗ್ತದೆ, ಓಕೆನಾ? ನೀವು ಮಾತಾಡುವ ಸ್ಟೈಲ್ ಅಲ್ಲಿ ಗೊತ್ತಾಗ್ತದೆ. ಹೇ ಬಾಬಾ, ಎಷ್ಟು ಐಡಿಯಿಂದ ಇದೆ ಬಾಬಾ ಹೇಳ್ತಿದ್ದಾರೆ. ಒಂದು 100 ಐಡಿ ಉಂಟಾ ಅಂತ ಬಾಬಾನ ಹತ್ರ. ಒಂದೊಂದು ವಾರದಲ್ಲಿ ಚೇಂಜ್ ಮಾಡ್ತಾ ಇರೋದು. ಒಂದು ವಾರ ಬಾಬಾ ಆಗಿ, ಒಂದು ವಾರ ಮೆಂಟಲ್ ಆಗಿ, ಒಂದು ವಾರ ಬಕೆಟ್ ಆಗಿ. ಇವತ್ತು ಯಾರು ಇಲ್ಲ, ಬಾಬಾನೇ ಗತಿ ನಂಗೆ. ಎಲ್ಲ ಬಿಟ್ಟು ಹೋದ್ರಪ್ಪ. ಹೇ ಬಾಬಾ, ಎಷ್ಟು ಇದೆ. ಗುಡ್ ಮಾರ್ನಿಂಗ್ ಮಂಜು, ಊಟ ಆಯ್ತಾ? ಮನೇಲಿದ್ದೀರಾ, ಡ್ಯೂಟಿಯಲ್ಲಿದ್ದೀರಾ? ಹಾಯ್ ಮಂಜಣ್ಣ, ಊಟ ಆಯ್ತಾ? 7:30. ಮುದ್ದಾಯ್ತಾ ಊಟ? ಹೇಳ್ತಿದ್ದಾರೆ. ಟೈಮ್ ಮನೇಲಿದ್ದೀರಾ? ಓಕೆ. ಕೀರ್ತಿ ಬಂದ್ರು. ಹಾಯ್ ಕೀರ್ತಿ, ಹೇಗಿದ್ದೀರಿ? ಅಡುಗೆ ಎಲ್ಲ ಆಯ್ತಾ? ಸಿಸ್ಟರ್ ಅಂತ ಬಂದ್ರು, ಊಟ ಮಾಡ್ಬೇಕು. ಓಕೆ ಓಕೆ. ಹೋದವ್ರದ್ದೆಲ್ಲ ಬ್ಲೂ ತೆಗ್ದು ಬಿಡ್ತೀನಿ ಈಗಲೇ. ಭೂಮಿ ಮತ್ತೆ ಬರ್ತಾರೆ, ಅವರದ್ದು ಬೇಡ. ಸಹನಾ ಮತ್ತೆ ಯಾರು ಬಂದ್ರು? ಅಮ್ಮ ಊಟ ನಿಮ್ದು ಹೇಳ್ತಿದ್ದಾರೆ. ಅಮ್ಮಗೆ ಜ್ವರ ಅಂತೆ. ಸಪೋರ್ಟ್ ಅಲ್ಲಿ ಬಿಸಿ ಇದ್ದಾರೆ ಅಮ್ಮ. ರಮ್ಯಾಗಿದ್ದಾರೆ. ಮಂಜು, ನೋವಿದೆಯಾ ಇವತ್ತು? ಊಟ ಮಾಡ್ಬೇಕು ಮಂಜಣ್ಣ ಹೇಳ್ತಾರೆ. ಹಾಯ್ ಅಮ್ಮ ಹೇಳ್ತಿದ್ದಾರೆ ಕೀರ್ತಿ ಅವರು. ಹಾಯ್ ಕೀರ್ತಿ ಸಿಸ್ ಹೇಳ್ತಿದ್ದಾರೆ ಅಮ್ಮ ಅವರು. ಈಗ ಹಾಸ್ಪಿಟಲ್ಗೆ ಹೋಗಿ ಬಂದ. ಹೌದಾ, ಕಮ್ಮಿ ಇಲ್ವಾ? ಅಷ್ಟು ಜೋರ ಆಗ್ತಾ ಉಂಟಾ? ಏನ್ ಮಾಡುದು?
ಫಿಸಿಯೋಥೆರಪಿಗೆ ಹೋದ್ರ? ಯಾಕೆ ಹೋದದ್ದು? ಹೈ ಕೀರ್ತಿ ಸಿಸ್ಟರ್ ಹೇಳ್ತಿದ್ದಾರೆ. ಮಂಜು, ಊಟ ಆಯ್ತಾ ಎಲ್ರದ್ದು? ಇಲ್ಲ, ನಂದಾಗ್ಲಿಲ್ಲ. ನಿಮ್ದಾಯ್ತಾ ಕೀರ್ತಿ? ಇಂಜೆಕ್ಷನ್ ಹಾಕಿದ್ರಾ? ಅಯ್ಯೋ, ಮೊನ್ನೆ ಒಂದು ಹಾಕಿದ್ರಲ್ವಾ? ಇವತ್ತು ಕೂಡನಾ? ಪುನಃ ಹಾಕಿದ್ರ ಇವತ್ತು? ಎಷ್ಟಂತ ತಗೊಳ್ಳೋದು ಇಂಜೆಕ್ಷನ್? ನನ್ಗೆ ಹಾಗೆ ಇತ್ತು, ಜೋರಿತ್ತು ನಂಗೆ ಕೂಡ. ಹೌದು ಹೇಳ್ತಿದ್ದಾರೆ. ನಂದು ಅದೇ ಇತ್ತು ಪರಿಸ್ಥಿತಿ. ನೀವು ರೊಟ್ಟಿ ಮಾಡ್ಬೇಕು ಸಿಸ್ಟರ್. ಓಕೆ. ಯಾಕೆ ಬ್ಯಾಕ್ ಪೈನ್? ಈಗ ಹೌದಂತೆ, ಬ್ಯಾಕ್ ಪೈನ್ ಅಂತೆ ಅವರಿಗೆ. ಎರಡು ಇಂಜೆಕ್ಷನ್ ಆಯ್ತು, ಮೊನ್ನೆ ಒಂದು ಇವತ್ತೊಂದು. ಬ್ಯಾಕ್ ಪೈನ್ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಕೀರ್ತಿ. ಥ್ಯಾಂಕ್ ಯು ಕೀರ್ತಿ. ಥ್ಯಾಂಕ್ ಯು ಮಂಜು. ಈಗ ಎಲ್ರಿಗೂ ಅದೇ ಪ್ರಾಬ್ಲಮ್ ಸುಮ್ಮನೆ. ಹೌದೌದು. ಬ್ಯಾಕ್ ಪೈನ್ ಪ್ರಾಬ್ಲಮ್. ನಂಗೆ ಸುಸ್ತಾಗಿ ಹೋಗಿತ್ತು ಬ್ಯಾಕ್ ಪೈನ್. ಈಗ ಸ್ವಲ್ಪ ಸರಿ ಇದೆ. ಲೋಕಲ್ ಸಂತು ಬಂದ್ರು. ಯಾವಾದು ಯಾವ ಪ್ಲೀಸ್ ಒಂದ್ ಸಾಂಗ್ ಹಾಕ್ತೀರಾ? ಅಯ್ಯೋ, ನಂಗೆ ಗೊತ್ತಿಲ್ಲ ಸಾಂಗ್ ಎಲ್ಲ ಅದೆಲ್ಲ. ನೀವೇ ಬರ್ಬೇಕು. ನೀವು ಬನ್ನಿ, ಜಾಯ್ನ್ ಆಗಿ ಹಾಡಿ. ಚಿನ್ನು ಮೈ ಲೈವ್, ಚಿನ್ನು ಮೈ ಲೈವ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಅವನಲ್ಲಿದ್ದಾರೆ ಕೀರ್ತಿ. ಹಾಯ್ ಹ್ಯಾಪಿ, ನಮಸ್ತೆ ಹೇಳ್ತಿದ್ದಾರೆ ಮಂಜು ಅವರು. ಯಾವಾದು ಯಾವ ಪ್ಲೀಸ್ ಒಂದ್ ಸಾಂಗ್ ಸಿಂಗ್ತೀರಾ? ಸಿಂಗ್ತೀರಾ? ಅದೆಂತ ಸಿಂಗ್ತೀರಾ? ದುಬೈಯಲ್ಲಿ ನೋ ಸಾಂಗ್. ಮಾಡಬೇಕು ಸಂತು. ನಿಮ್ದು ಊಟ ಆಡ್ತಾರೆ.
ಚಿನ್ನು ಮೈ ಲವ್ ರಮ್ಯಾ. ಓಕೆ ಹ್ಯಾಪಿ ಸಪೋರ್ಟ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಮ್ಮೋರ್. ಕೀರ್ತಿ ಮತ್ತೆ ಮಂಜು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೆಲ್ಲ ರೊಟ್ಟಿ ಮಾಡ್ಬೇಕು ಬೋಗ ಹೇಳ್ತಿದ್ದಾರೆ. ಮಾಡ್ಬೇಕು ಬೋಯಿಮಾ, ನಿಮ್ದು ಊಟ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಅಮ್ಮ. ಮಾತು ಬೆಳ್ಳಿ ಮೌನ ಬಂಗಾರ ಹೇಳ್ತಿದ್ದಾರೆ. ಯಾಕೆ ಇವತ್ತು ಯಾರು ಇಲ್ಲ?
ಮಂಜು ಯಾರು ಇಲ್ಲ. ಯಾಕೆ ಸಾರಿ? ಹೌದು, ಯಾರಿಲ್ಲ. ಇರಿ, ನೀವು ಬರ್ತಾರೆ. ಒಂಚೂರು ವೇಟ್ ಮಾಡಿ. ಓಕೆ ಓಕೆ ಓಕೆ. ಕವಿ ಬಂದ್ರು, ಡ್ಯಾನ್ಸ್ ಮಾಡ್ಕೊಂಡು. ಸರಿ ಆದ್ರ ಕವಿ? ನಾನು ಮ್ಯೂಟಲ್ಲಿ ಇಟ್ಟಿದ್ದೆ, ಸಾರಿ. ಸಾರಿ ಚಂದು. ನಂದು ಯಾವಾಗ ಆಗೋದು? ನಿಮ್ದು ಕೂಡ ಆಗ್ತದೆ, ವಿಡಿಯೋ ಎಲ್ಲ ಆಗ್ತದೆ ಬೇಗ. ಚೆಂಡು ಮೇಡಮ್ ಹೇಳ್ತಿದ್ದಾರೆ, ಸುಮಿ ಅಕ್ಕ ಇಲ್ಲಿ ಇದ್ದೀರಾ, ಮಾತಾಡಿ. ಅವನಲ್ಲಿದ್ದಾರೆ ಮಂಜು, ಥ್ಯಾಂಕ್ ಯು. ಹೇಳಿ ಮಂಜು ಶೆಟ್ಟಿ ಅವರೇ, ಊಟ ಆಯ್ತಾ ಹೇಳ್ತಿದ್ದಾರೆ. ಚಂದು ಆಗುತ್ತೆ, ತಾಳ್ಮೆಯಿಂದ ಇರಲಿ, ಎಲ್ಲ ಒಳ್ಳೇದಾಗುತ್ತೆ ಹೇಳ್ತಿದ್ದಾರೆ. ಮಂಜು ಶೆಟ್ಟಿ ಅವರೇ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೇಳ್ತಾರೆ. ಮಂಜು ಲೈವ್ಗೂ ಸಪೋರ್ಟ್ ಮಾಡ್ತಾರೆ, ವಿಡಿಯೋ ಕಮ್ಮಿ ನೋಡುದ ಅಂತ ಅಲ್ಲ ಮಂಜು?
ಮಂಜಣ್ಣ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ. ಮತ್ತು ಬಳ್ಳಿ ಮೌನ ಬಂಗಾರ ಓಕೆ ಕವಿ ಅಕ್ಕ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಮಂಜು. ಸುಮ್ಮನೆ ನನ್ನ ಓಲ್ಡ್ ವಿಡಿಯೋ ನೋಡ್ತಾ, ಓಲ್ಡ್ ವಿಡಿಯೋದಲ್ಲಿ ಆಗ್ತದ ವಾಚ್ ಅವರ್ ಬರ್ತದಾ? ಎಲ್ಲ ನೋಡಿದ್ದೇ ಉಂಟು, ಪ್ಲೇ ಲಿಸ್ಟ್ ಅಲ್ಲಿ ಹಾಕಿ ನೋಡಿದ್ದೇ ಉಂಟು. ಇವತ್ತು ಚೆಕ್ ಮಾಡಿದೆ ನಾನು, ಪ್ಲೇ ಲಿಸ್ಟ್ ಅಲ್ಲಿ ಒಮ್ಮೆ ನೋಡಿದ್ದೇ ಉಂಟು. ಪುನಃ ನೋಡ್ಬೇಕಾ ಸೇಮ್? ಅವಾಗ ಇಟ್ಟಿದ್ದೆಲ್ಲ ಪ್ಲೇ ಲಿಸ್ಟ್ ಎಲ್ಲ ಅವನು. ಏನ್ ಮಾಡ್ಬೇಕು ಹೇಳಿ? ಅದೇ ಕೇಳ್ಬೇಕಿತ್ತು ನಂಗೆ, ವಾಚ್ ಅವರ ಬರ್ತದಾ ಓಲ್ಡ್ ವಿಡಿಯೋಗೆ? ಮಂಜು ಶೆಟ್ಟಿ ಅವರೇ ರಿಪ್ಲೈ ಮೀ ಹೇಳ್ತಿದ್ದಾರೆ. ಎಲ್ಲ ಪ್ಲೇ ಲಿಸ್ಟ್ ಹಾಕಿ ನೋಡಿ ಆಗಿದೆ ನಿಮ್ದು, ಪುನಃ ನೋಡ್ಬೇಕಾ? ಎಫರ್ಟ್ ಹಾಕಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡಿ. ಒಂದು ವಿಡಿಯೋ ನೀವು ಆದ್ರೂ ಒಂದು ವಿಡಿಯೋ ಮಾಡಿ ಕವಿ, ಯಾವ್ದಾದ್ರು ಒಂದು ಮಾಡಿ. ಅಲ್ಲ ಕುಕಿಂಗ್ ಇದ್ದು ಏನಾದ್ರೂ ಒಂದು ಮಾಡಿ. ಕವಿ ಮೇಡಮ್ ಎಷ್ಟಾಯ್ತು? ಪ್ಲೇ ಲಿಸ್ಟ್ ಕಳಿಸ್ತೀನಿ ಮತ್ತೆ ಒಂದು. ಎಲ್ಲ ನೋಡಿದ್ದೇ ಉಂಟು ಅಲ್ಲಿ, ನಾನು ನೋಡಿದ್ದೆ ಅಲ್ಲ ಚಾನಲ್ಗೆ ಹೋಗಿ, ಎಲ್ಲ ನೋಡಿದ್ದೇ ಉಂಟು ಅದ್ರಲ್ಲಿ. ತುಂಬಾ ದಿನ ನೋಡ್ತಿದ್ದೆ ಅಲ್ಲ ನಾನು. ಕವಿತೆ ಸಿಸ್ಟರ್ ಅಂತ ಬುಕ್ಕೆ ಕಳಿಸಿದ್ದಾರೆ. ಹೌದು, ಈಗ ವಾಚ್ ಅವರು ಬೇಕಿಲ್ಲ, ವ್ಯೂಸ್ ಬೇಕು ಸುಮಿಸಿಸ್. ಹೌದೌದು, ವ್ಯೂಸ್ ಬೇಕು. ವ್ಯೂಸ್ ಬೇಕಂದ್ರೆ ವ್ಯೂಸ್ ಬರದೆ ವಾಚ್ ಅವರ್ ಬರೋದಲ್ಲ ವ್ಯೂಸ್ ಅಲ್ಲಿ. 50% ಸೆಟ್ಟಿ ಅಂತೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಬ್ಯಾಚ್ ಸ್ಮೆಲ್ ಪೌಡರ್ ತಕೊಂಡು ಅಗರಬತ್ತಿ ಅದೇ ಪೌಡರ್ದ ಸ್ಮೆಲ್ ಉಂಟು, ಪೌಡರ್ದ ಸ್ಮೆಲ್ ಅಗರಬತ್ತಿ ಹೊಸತೆ. ಚಂದ ಮೇಡಮ್ ಎಲ್ಲ ನೋಡೋಕೆ ಆಗಲ್ಲ. ಆಗಸ್ಟ್ 1 ನಿಂದ ಪಕ್ಕಾ ವಿಡಿಯೋ ಬರುತ್ತೆ. ಹೌದಾ? ಓಕೆ. ಊಟ ಆಯ್ತಾ ಕವಿ? ಚಂದದ ಊಟ ಆಯ್ತಾ? One, two, three, four. ಚಂದ ಮೇಡಮ್ ಎಲ್ಲ ನೋಡೋಕೆ ಆಗಲ್ಲ ಹೇಳ್ತಾರೆ. ಹಾಸ್ಟೆಲ್ ಆಗ್ತಾರಲ್ಲ ಅದನ್ನ ನೋಡಿ. ಇವತ್ತು ಟೈಟಲ್ ಚೇಂಜ್ ಮಾಡ್ಬೇಕಿತ್ತು, ಹೋಮ್ ಟೂರ್ ಅಂತ ಹಾಕಿ ವ್ಯೂಸ್ ಬರದಿದ್ರೆ ಟೈಟಲ್ ಚೇಂಜ್ ಮಾಡಿ. ಥ್ಯಾಂಕ್ ಯು ಮಂಜು. ಮಂಜಣ್ಣ ರಮ್ಯಾ ಮೇಡಮ್ ಎಲ್ಲಿ? ರಮ್ಯಗೆ ಬ್ಯಾಕ್ ಪೈನ್ ಅಂತೆ, ಮನೇಲಿದ್ದಾರೆ. ಇವತ್ತು ಕರಿಬೇಡಿ ಅವರನ್ನ ಆಯ್ತಾ, ಹುಷಾರಿಲ್ಲ. ವೀಕ್ಲಿ 3 ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಹೇಗೆ ಇರ್ತದೆ ನೋಡಿ ಸುಮ್ಮಿ, ಇನ್ಮೇಲೆ ವಿಡಿಯೋ ಹಾಕಿ ಆಯ್ಕೆ ಮಾಡಿ ಮಾಡಿ. ಆಗ್ತದ ಅಷ್ಟು ಮಾಡ್ಲಿಕ್ಕೆ? ಟೈಮ್ ಬೇಕಲ್ಲ. ಗೊತ್ತು ಹೇಳ್ತಾರೆ ಮಂಜು. ಐ ಮೀನ್ ಡಯಟ್ ಸುಮಿ, ರಾಗಿ ಗಂಜಿ ನೈಟು ಅಲ್ಲಿ. ಹೌದಾ? ಸ್ಲಿಮ್ ಆದ್ಮೇಲೆ ವಿಡಿಯೋ ಮಾಡುದಾ? ನಿಮ್ಮ ಮೂಗಿಗೆ ಏನಾಗಿದೆ ಸುಮಿ ಮೇಡಮ್? ಯಾಕೆ ಯಾಕೆ ಮಂಜು ಏನಾಗಿದೆ? ವಾಯ್ಸ್ ಹಾಗೆ ಉಂಟಾ? ರಾಗಿ ಗಂಜಿ ನೈಟ್ ಓನ್ಲಿ. ಓಕೆ ಓಕೆ. ಮಟನ್ ತಂದ್ರೆ ತಿನ್ನಲ್ವಾ? ಪಾರ್ಸೆಲ್ ಬಂದ್ರೆ ನೈಟಿಗೆ ಬಿರಿಯಾನಿ ಮಟನ್ ಚಿಕನ್ ಬಂದ್ರೆ ತಿನ್ನಲ್ವಾ?
ರಮ್ಯ ಮನೆಯಲ್ಲಿ ಬಾರಿಸ್ತಾ ಇದ್ರಿ, ತಲೆ ಕೆಳಗಿಟ್ಟವರು ಮೇಲೆನೆ ಎತ್ತುತ್ತಲ್ಲ, ತಿನ್ನೋದ್ರಲ್ಲಿ ಬ್ಯುಸಿ ಅಲ್ವಾ? ನಾನು ನೋಡ್ತಾ ಇದ್ದೆ ನಿಮ್ಮನ್ನು, ಬಗ್ಗಿ ತಿಂತಾ ಇದ್ರಿ, ಅಷ್ಟೊಂದು ಬ್ಯಾಟಿಂಗ್ ಒಳ್ಳೇದಿತ್ತು. ಯಾಕೆ ಮಂಜು, ಏನಾಯ್ತು ನನ್ನ ಮೂಗಿಗೆ? ಚಂದ ಮೇಡಮ್ ಸಾರಿ ಹೇಳ್ತಾರೆ, ನನ್ನ ಮೂಗಿಗೆ ಏನಾಯ್ತು ಹೇಳಿ. ಓಕೆ ಮಂಜು ಶೆಟ್ಟಿ ಬ್ರೋ, ಕೆಲವೊಂದು ವಿಡಿಯೋ ನೋಡಿ ಸಾಕು. ಅದು ಕೆಲವೊಂದು 20 ಮಿನಿಟ್ಸ್ ಎಲ್ಲ ಉಂಟಲ್ಲ, ಅದು ತುಂಬಾ ಟೈಮ್ ತಾಗ್ತದೆ ನೋಡ್ಲಿಕ್ಕೆ. ಮಂಡೇ ವೆನೆಸ್ಡೇ ಫ್ರೈಡೇ ಮಾರ್ನಿಂಗ್ 10 ಗಂಟೆಗೆ ಎವ್ರಿ ವೀಕ್ ಪಕ್ಕ ಡಿಫ್ರೆಂಟ್ ವಿಡಿಯೋಸ್ ಕಮಿಂಗ್. ಓಕೆ ವೇಟ್ ಮಾಡ್ತಾ ಇದ್ದೇನೆ ನಿಮ್ಮ ವಿಡಿಯೋಕ್ಕಾಗಿ. 0 ಬ್ಯಾಕಲ್ಲಿ ಬರ್ತೀರಾ? ಮಟನ್, ಅದೇ ಮಟನ್ ಬಂದ್ರೆ ಬಿಡಲ್ಲ ನೀವು, ರಾಗಿ ಗಂಜಿನಿಲ್ಲ ಏನಿಲ್ಲ. ಮತ್ತೆ ನಾನು ಸ್ಟಾರ್ಟ್ ಮಾಡ್ತೇನೆ ರಾಗಿ ಗಂಜಿ ತಿನ್ಲಿಕ್ಕೆ ನಿಮ್ಮಾಗೆ. ಎಂತ ವಿಡಿಯೋ ಬೇಕು ಸುಮ್ನೆ? ಹೌದು, ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈಗ, ಆನ್ ಬಿಡ್ಬೋದು. ಸಪೋರ್ಟ್ ಅಂತ ಹೋಗ್ಬೇಕಲ್ಲ, ಎಲ್ರಿಗೂ ಎಂತ ವಿಡಿಯೋ ನೋಡ್ಬೇಕು, ಆಗ ಆಡ್ಸ್ ಜಾಸ್ತಿ. ಹೌದೌದು, ಆದ್ರೆ ಜನರು ನೋಡಿದ್ರೆ ಆಯ್ತು, ನೋಡದಿದ್ರೆ ಐ ಲೈಕ್. ನನ್ಗೂ ಇಷ್ಟ, ತುಂಬಾ ಇಷ್ಟ ನಂಗೆ. ನಾಳೆ ಮಟನೆ ಬನ್ನಿ. ನಮಸ್ತೆ ಬಂದ್ರು, ಹಾಯ್ ನಮಸ. ಅಡಿಗೆ ಆಯ್ತಾ? ಊಟ ಆಯ್ತಾ? ಏನ್ ಸಮಾಚಾರ? ಚಂದು ಮೇಡಮ್ ಅವರ ಊರು ಹೋದ್ರು. ಚಂದು ಮೇಡಮ್ ಅವರ ಊರು ಹಾಕಿದ್ರು. ಎಂತದು ಗುಬ್ಬಿಯಕ್ಕೋ ಹೇಳ್ತಿದ್ದಾರೆ ಪ್ರಶ್ವಣ್ಣ ನಮಸ್ತೆ ಹೇಳ್ತಿದ್ದಾರೆ. ಅಡಿಗೆ ಆಗಿದೆ, ಊಟ ಆಗಿಲ್ಲ. ಓಕೆ, ಏನ್ ಅಡಿಗೆ ನಿಮ್ದು? ರಾಗಿ ಮುದ್ದೆಯಾ? ಇಂದುಲಾಪುಜಿ ಮನ್ಪುಲೇನಲ್ಲ. ಮಂಜು ಶೆಟ್ಟಿ, ನಿಮ್ಮ ಊರು ಯಾವುದು? ಅವ್ರು ಬೆಂಗಳೂರಂತೆ. ಲೈಕ್ 10-24 ಜಾಸ್ತಿ. ಜಸ್ಟ್ ದುಬೈ ಸೇಸ್. ಓಕೆ ಥ್ಯಾಂಕ್ ಯು ವಿಶ್ವನಾಥ್. ಜನ ಇದ್ದಾರೆ. ವೈಟಿಯಲ್ಲಿ ಹೊಸತನ ತರ್ತೀನಿ ಸುಮಿ, ಮಾಡೋ ಕೆಲಸದಲ್ಲಿ ಎಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಸುಮಿ. ಹೌದೌದು, ಗುಬ್ಬಿ ಅಂತ ನಗ್ತಿದ್ದಾರೆ ಮಂಜು ಅವರು. ಮಂಜು ಹೇಳಲಿಲ್ಲ ನೀವು ನನ್ನ ಮೂಗಿಗೆ ಏನಾಗಿದೆ ಅಂತ. ವೆಯ್ಟ್ ಮಾಡ್ತಾ ಇದ್ದೇನೆ ನಿಮ್ಮ ವಿಡಿಯೋಗೆ. ಕವಿತವ್ವ ನಮಸ್ತೆ ಹೇಳ್ತಿದ್ದಾರೆ. ಅಯ್ಯೋ ಮಂಜು ಶೆಟ್ಟಿ ಅವರು ಸುಳ್ಳು ಹೇಳ್ತಾರೆ. ಏನೋ ಹೇಳ್ತಾ ಇರ್ತಾರೆ ಮಂಜು ಶೆಟ್ಟಿ, ನಾನೇ ಆ ಗುಬ್ಬಿ. ಗುಬ್ಬಿ ಮರಿ. ನಿಮ್ಮ ಮೂಗು ಹೋಗಿದೆ, ಎಲ್ಲಿಗೆ ಹೋಗಿದೆ? ಎಣ್ಣೆ ಜಾಸ್ತಿ ಆಯ್ತಾ ಏನು ನಿಮ್ಗೆ? ಸರಿಯಾಗಿ ಹೇಳಿ ಮಂಜು ಶೆಟ್ಟಿ. ಹೌದು, ಅವರಿಗೆ ಎಣ್ಣೆ ಜಾಸ್ತಿ ಆಗ್ತಾ ಉಂಟು. ಅಕ್ಕ ನಮಸ್ತೆ ಹೇಳ್ತಿದ್ದಾರೆ. ಅಲ್ಲೇನು ಲೀಕೇಜ್ ಉಂಟು ಹೇಳು. ಊರ್ ಲೆಕ್ಕೊಂಡತೆ ಯಾರಿಗೆ? ನಿಮಗೆ ಹೇಳುದು. ಗುಬ್ಬಿ ಅದು ಊರು ಅಕ್ಕ, ತುಮಕೂರು ಹತ್ರ ಹೇಳ್ತಾರೆ. ಬಾಡಿಗೆ ಎಲ್ಲಿರೋದು ನೀವು ಚಂದು? ನಿಮ್ದು ನಮ್ಮ ಊರಿನ ಕಡೆ
ನಿಮ್ದು ನಮ್ಮ ಊರಿನ ಕಡೆಯವರು ಅನ್ಸುತ್ತೆ, ಸರಿಯಾಗಿ ಹೇಳಿ. ನನ್ನ ಹತ್ರನೇ ಗೇಮ್. ನಮ್ದು ತುಮಕೂರು ಡಿಸ್ಟಿಕ್, ಮುಡುಗಿರಿ, ಮಧುಗಿರಿ, ಮಧುಗಿರಿ ಅಂತ ಮಧುಗಿರಿ. ಏನ್ ಗೇಮ್ ಶೆಟ್ರೆ? ಯಾರು ಗೇಮ್ ಆಡ್ತಿರೋದು? ಹೇಳಿ ಮಂಜು ಶೆಟ್ಟಿ, ಸರಿಯಾಗಿ. ಗೊತ್ತು ನನಗೆ, ಅವ್ರು ಸರಿಯಾಗಿ ಮಾತಾಡ್ತಾನೆ ಇಲ್ಲ, ಒಂದೊಂದೇ ವರ್ಡ್ ಆಗ್ತಾರೆ. ಗೊತ್ತು ಊರು ಅಂತ, ಬಟ್ ಪ್ರಾಶುವನ್ನ ನಮ್ಮ ಗುಬ್ಬಿ ಅಂತ ಕರೆಯೋದು. ಭಟ್ರು ಎಲ್ಲೂ ಕಾಣ್ತಾನಿಲ್ಲ ಇವತ್ತಲ್ವಾ ಕವಿ? ಇರ್ತಾರೆ, ಹೈಡಲ್ಲಾದ್ರೂ ಇರ್ಬೋದು. ಸಪೋರ್ಟ್ ಮಾಡದೆ ಅವರಿಗೆ ಆಗಕ್ಕಿಲ್ಲ. ಭಟ್ರೆ, ನಿಮಗೆ ಅಲ್ಲಿ ಫ್ರೆಂಡ್ಸ್ ಇದ್ದಾರ ಅಲ್ವಾ? ಯಾವ ಊರದು? ಲೋಕಲ್ ಮಿಂಟ್ರಿ, ಇದು ಕೂಡ ಅವರೇ, ಬಕೆಟ್ ಅವರೇ ಬಂದ್ರು ನೋಡಿ. ನೀವು ಯಾವ ವೇಷದಲ್ಲಿ ಬಂದ್ರು ಗೊತ್ತಾಗ್ತದೆ ನಂಗೆ, ಆಯ್ತಾ? ಕವಿತಮ್ಮ ಅಂತ ಬಂದ್ರು. ಲೋಕಲ್ ಮಿಂಡ್ರಿ. ಏನೋ ಹೇಳ್ತಿದ್ರಿ ಮಂಜು. ಮಂಜೆಂದ ನಿದ್ದೆ ಮಾಡ್ತಿದ್ದೀರಾ? ಸೋನು, ಹೌದೌದು ಸೋನು ಅವರು. ಸುಮ್ಮಿ ಗುಡ್ ಮಾರ್ನಿಂಗ್, ನೋಡಿ ಗೊತ್ತಾಯ್ತಲ್ಲ ಇದ್ರಲ್ಲಿ. ಗುಡ್ ಮಾರ್ನಿಂಗ್. ಅರ್ಥ ಆಗಿಲ್ಲ ನಿಂಗೆ, ಅರ್ಥ ಆಗಲ್ಲ ಬಿಡಿ. ಇದ್ಯಾರು ಕರಾವಳಿ ಕ್ರಂಚ್ ಅಂತ? ಲೋಕಲ್ ಮಿಂಡ್ರಿ ಮಂಜು ಕಾಕಾ, ಹಾಯ್. ಮಂಜು ಕಾಕ ಹೇಳ್ತಿದ್ದಾರೆ, ಯಾಕೆ ಎಲ್ಲ ಚೇಂಜ್ ಮಾಡ್ತಾ ಇರೋದು? ಮಿಡಿಗೇಶಿ, ಓಕೆ. ಮಿಡಿಗೇಶಿಯಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಲ್ವಾ, ಮಂಜು ಶೆಟ್ಟಿ ಅವರೇ. ಈಗ ಹೇಳಿ ಮಂಜು ಶೆಟ್ರೆ, ಅರ್ಥ ಆಯ್ತಾ? ಮಿಂಟ್ರಿ ಅಂದ್ರೆ ಎಂತ ಸೋನು? ಲೋಕಲ್ ಮಿಂಟ್ರಿ ನನ್ನ ಲೈವ್ಗೆ ಬಂದಿದ್ರು, ಇನ್ನು ಯಾರ ಲೈವ್ಗೂ ಬರಲ್ಲ ಅವರು. ನನ್ನ ಲೈವ್ ಬಿಟ್ರೆ, ಹೌದಾ? ಇವತ್ತು ಬಂದಿದ್ರಾ? ನಾನು ಲೇಟ್ ಬಂದೆ, ನಂಗೆ ಗೊತ್ತಿರ್ಲಿಲ್ಲ. ನಾನು ಸ್ನಾನಕ್ಕೆ ಹೋಗಿದ್ದೆ, ಬರುವಾಗ ನಿಮ್ಮ ಆನ್ ಇತ್ತು ಲೈವ್. ಏನು ಅರ್ಥ ಆಗಿಲ್ಲ ಬಿಡಿ, ಅರ್ಥ ಆಗಿಲ್ಲ ಇಲ್ಲಂದ್ರೆ. ಮತ್ತಿದ್ದಾರೆ. ಮಿಂಟ್ರಿ ಅಂದ್ರೆ ಎಂತ ಅರ್ಥ ಹೇಳಿ? ಮಿಂಟ್ರಿ ಮ್ಯಾಮ್, ಊಟ ಆಗಿಲ್ಲ, ಆಗ್ಬೇಕು. ಯಾರಿದು ಕರಾವಳಿ ಕ್ರಂಚ್? ಲೋಕಲ್ ಮಿಂಟ್ರಿ ಹೋಗಲಿ ಬಿಡಿ, ನಾಟಕ ಆಡ್ತೀರಾ ಮನುಷ್ಯಟ್? ಹೌದೌದು, ನಾಟಕನೇ ಆಡೋದು ಅವ್ರು. ಕರಾವಳಿ ಕ್ರಂಚ್ ಫೇಕ್ ಐಡಿ, ಹೌದೌದು ಗೊತ್ತಾಯ್ತು ನಂಗೆ. ನಿನ್ನೆ ಮೊನ್ನೆ ಬಂದಿದ್ರ ಅಂತ ಕಾಣ್ತದೆ, ಬ್ಲೂ ಕೂಡ ಇತ್ತು. ಮತ್ತೇನ್ ಸಮಾಚಾರ ಸುಮ್ಯ ಅಕ್ಕ? ಏನಿಲ್ಲ ಸಮಾಚಾರ. ನಾಟಕನಾ? ಮತ್ತೆ ನೀವು ಕೇಳಿದಕ್ಕೆ ಆನ್ಸರ್ ಹೇಳಲ್ಲ, ಬೇರೆ ಏನೇನೋ ಹೇಳ್ತೀರಿ. ಎಸ್ ಪ್ರಾಶು ಅಣ್ಣ.
ಮತ್ತೆ ಸಮಾಚಾರ? ಎಸ್ ಪ್ರಶ್ವಣ ಅಂತಿದ್ದಾರೆ. ಮತ್ತೇನ್ ಸಮಾಚಾರ ಸುಮಿ ಅಕ್ಕ? ಏನ್ ಹೇಳಲಿ ನಾನು ಸಮಾಚಾರ? ಮ್ಯಾಮ್ ನಿಮ್ಮ ಅಗ್ರಿಕಲ್ಚರ್ ಸೂಪರ್. ನಂದಾ? ಯಾರ್ದು? ನೋಡಿದ್ರ ವಿಡಿಯೋ? ವಿನಯ್ ಕೆ ಅಂತ ಅವರು ನಿಮ್ ಕರಾವಳಿ ಅವರು. ವಿನಯ್ ಕೆನಾ? ಹೌದಾ, ಗೊತ್ತಿಲ್ಲ ನಂಗೆ. ನಾನು ಯಾಕೆ ನಾಟಕ ಮಾಡ್ಲಿ? ಬಾಯ್ ಮ್ಯಾಮ್, ಬಾಯ್ ಬಾಯ್. ಸುಮಾ ಬಂದ್ರು. ಹಾಯ್ ಹಾಯ್ ಸುಮಾ, ಊಟ ಆಯ್ತಾ? ಹಾಯ್ ಅತ್ತಿಗೆ ಹೇಳ್ತಿದ್ದಾರೆ ಸುಮಾ ಅವರು, ಕವಿ ಅವರು. ಬ್ಲೂ ಇಲ್ಲ ಅಂದ್ರೆ ನಾನು ಇರಲ್ಲ. ಬಾಯ್, ಗುಡ್ ಬಾಯ್. ನೀವ್ ಯಾರಂತ ಗೊತ್ತಿಲ್ಲಲ್ಲ, ಹೇಗೆ ಬ್ಲೂ ಕೊಡುದು? ಹೆಸರು ಹೇಳಿ ನಿಮ್ದು, ಬ್ಲೂ ಕೊಡುವ ಮತ್ತೆ. ಓಕೆ ಬಾಯ್ ಅಕ್ಕ. ಬಟ್ಟೆ ಆಯ್ತಾಯ್ತು, ಹೋಗಿ ಚಂದು. ಹೋಗಿ, ಬ್ಲೂ ಕೊಡಲ್ಲ ಹೇಳ್ತಾರೆ. ರಮ್ಯಾ ಬಂದ್ರು. ಹೇಗಿದ್ದೀರಿ ರಮ್ಯಾ? ಇಂಜೆಕ್ಷನ್ ತಗೊಂಡ್ರಂತೆಲ್ಲ? ಅಷ್ಟು ಜೋರ್ ನೋವಿತ್ತಾ? ಅತ್ತಿಗೆ ಕ್ರಂಚ್ ಬಂದಿದೆ. ನೋಡಿರ್ಬೋದು ಅವರು. ಬ್ಲೂ ಬೇಕಾ ರಮ್ಯಾ? ಲೋಕಲ್ ಮಿನ್ರಿ. ರಮ್ಯಾ ಡಾಕ್ಟರ್ ಹಾಯ್ ಹೇಳ್ತಿದ್ದಾರೆ. ಬ್ಲೂ ತೆಗ್ದದಕ್ಕೆ ಹೋದ. ಬ್ಲೂ ಬೇಕಂತೆ ಅವನಿಗೆ. ಮೊನ್ನೆ ಬೇರೆ ಐಡಿಯಿಂದ ಬಂದು ಬ್ಲೂ ತಗೊಂಡು ಹೋಗಿದ್ದಾನೆ. ಸುಮಿ ಅವರೇ ಎಂತ ನಗ್ತಿದ್ದಾರೆ? ಏನಾಯ್ತು ಮಿನ್ರಿ? ನಿಮ್ಮ ಹೆಸರು ಕರೆಯುವಾಗ ನಂಗೆ ನಗು ಬರ್ತದೆ. ಮಿನ್ರಿ ಮಿನ್ರಿ ಅಂತ. ರಮ್ಯಾ ಹೇಗಿದ್ದೀರಿ ಈಗ? ಮೊದಲು ತೊಲಗಿ ಬಿಡು ಸುಮಿ. ಕೊಡ್ಬೇಡ. ಇಲ್ಲ ಇಲ್ಲ ಕೊಡಲ್ಲ. ಗೊತ್ತಾಯ್ತಂತ ಅವ್ರೆಂತ ಗೊತ್ತಾಯ್ತಲ್ಲ, ಆಗ ಹೇಳ್ತಿದ್ರು ಇವ್ರು. ಅದಕ್ಕೆ ಈಗ ತೆಗ್ದೆ. ಹೌದು, ಬ್ಲೂ ಯಾಕೆ ಬೇಕು ಅವ್ರಿಗೆ? ನಿಮ್ಗೆ ಬೇಕಾ? ಕೊಡ್ಬೇಕಾ? ಕವಿತಮ್ಮ ಅಂತ ಮುತ್ತು ಕೊಡ್ತಾ ಇದ್ದಾರೆ. ಹಾಯ್ ಸೋನು ಹೇಳ್ತಿದ್ದಾರೆ. ಹಾಯ್ ರಮೇಶ್ ಸಿಸ್ಟರ್. ಭುವಿ ಬಂದ್ರು. ಭುವಿ ಅಜ್ಜಿ ಅಂತ ಹೇಳ್ತಿದ್ದಾರೆ ಮಿನ್ರಿ ಅವರು. ಎಂತ ಎಲ್ಲ ಹೆಸರು ಮಾರಿ ನಿಮ್ದು. ಮಿನ್ರಿ, ಸುಂದ್ರಿ. ಸುಂದ್ರಿ ಆದ್ರೆ ಇಡ್ಬೇಕಿತ್ತು. ಲೋಕಲ್ ಸುಂದ್ರಿ ಆದ್ರೆ ಸೂಟ್ ಆಗ್ತದೆ. ಒಳ್ಳೆ ಹೆಸರು ಅದು. ಚೇಂಜ್ ಮಾಡ್ಕೊಂಡ್ ಬನ್ನಿ ಹೋಗಿ. ಲೋಕಲ್ ಸುಂದ್ರಿ ಅಂತ ಇಟ್ಟು ಬನ್ನಿ. ವಿನಾಯಕ್. ಹೌದಾ? ಹಾಯ್ ರಮೇಶ್, ಊಟ ಆಯ್ತಾ ಹೇಳ್ತಿದ್ದಾರೆ ಅಮ್ಮು ಅವರು. ಅಮ್ಮು ಅಂತ ಕಣ್ಮುಚ್ತಾ ಇದ್ದಾರೆ. ಹೈ ಭುವಿ, ಊಟ ಆಯ್ತಾ ಹೇಳ್ತಿದ್ದಾರೆ ರಮ್ಯಾ. ಬ್ಲೂ ಬೇಕಾ ರಮ್ಯಾ? ಕೊಡ್ಲಾ? ಮಿನ್ರಿ ಅವರ ತಾಯಿ ಸೋನು ಊಟ ಹೇಳ್ತಿದ್ದಾರೆ. ಸುಂದ್ರಿನ ತಾಯಿ ಮಿನ್ರಿಯಾ? ಯಾರೋ ನೀನು. ಅತ್ತಿಗೆ ಕ್ರಂಚ್ ತೊಲಗಿತು. ಹೆದ್ರಿಕೆ ಆಯ್ತು ಮಿನ್ರಿ ಕ್ರಂಚಿಗೆ. ಅವನಲ್ಲಿದ್ದಾರೆ. ಬ್ಲೂ ಬೇಡ, ಬೇಕಿದ್ರೆ ಕೇಳ್ತೀನಿ. ಓಕೆ. ಬ್ಲೂ
ಬೇಕಿದ್ರೆ ಕೇಳಿ ಆಯ್ತಾ, ತೆಗಿತೀನಿ. ಹಾಗೆ ಉಳ್ದೋಗ್ತದೆ. ನಿನ್ನೆ ಮೊನ್ನೆದಲ್ಲಿ ಬ್ಲೂ ಹೋಗಿದೆ, ತಗೊಂಡಿದ್ದಾರೆ. ಕುಬ್ಬಿ ಅಕ್ಕ ಸ್ಟ್ರೀಮ್ ಲೈವ್ ವಿಡಿಯೋ ನೋಡ್ದೆ, ಲೈಕ್ ಡನ್ 20 ಅಂತ ಹೇಳ್ತಿದ್ದಾರೆ. ಹಾಯ್ ಅಮ್ಮ, ಊಟ ಆಯ್ತಾ ಹೇಳ್ತಿದ್ದಾರೆ. ಅತ್ತಿಗೆ ಕಾಲ್ ಮಾಡಿದ್ರ, ಊಟ ಆಯ್ತಾ ಆಮೇಲೆ ಕಾಲ್ ಮಾಡ್ತೀನಿ ಹೇಳ್ತಾರೆ. ಹಾಯ್ ಪ್ರಾಶ್ ಬ್ರೋ ಹೇಳ್ತಿದ್ದಾರೆ ರಮ್ಯಾ ಅವರು. ಇನ್ನೂ ಇಲ್ಲ, ನಿಮ್ದು ರಮ್ಯಾ ಸಿಸ್ಟರ್ ಹೇಳ್ತಿದ್ದಾರೆ ಭೂವಿ ಅವರು. ಊಟ ಆಯ್ತಾ ರಮ್ಯಾ ಸಿಸ್ಟರ್ ಹೇಳ್ತಿದ್ದಾರೆ. ಅಮ್ಮ ಬಂದ್ರು ಪುನಃ. ಮಿಸ್ ಯು ಪ್ರಾಶ್ವಣ್ಣ ಹೇಳ್ತಿದ್ದಾರೆ. ಅವನಿರುತ್ತೆ. ಆಯ್ತಾಯ್ತು, ಊಟ ಮಾಡಿ ರಮ್ಯಾ. ಟೀಚರ್ ಊಟ ಮಾಡಿ ಬರ್ತೀನಿ ಅಂತಾರೆ. ಟೀಚರ್ ಏನ್ ತಿಂದ್ರಿ? ರಾಗಿ ಗಂಜಿ ಉಂಡ್ರಾ? ಓಕೆ ಟೀಚರ್. ಲೈಟ್ ಮಮ್ಮಿ ಯಾರು ಮಮ್ಮಿ? ನಿಮ್ಗೂ ನಾನ್ ಮಮ್ಮಿ ಅದ್ನ? ಓಕೆ, ಆಮೇಲೆ ನಾನೇ ಕಾಲ್ ಮಾಡ್ತೀನಿ ಅಂತಾರೆ ಕವಿತಾ. ಯಾರು ಮಮ್ಮಿ? ಮಂಜು. ಮಮ್ಮಿ ಬಂದ್ರಾ? ಯಾರ್ದು ಮಮ್ಮಿ, ನಿಮ್ದಾ? ರಾಗಿ ಗಂಜಿ ಅಷ್ಟೇ. ಓಕೆ ಓಕೆ. ಅದೇಗೆ ಮಾಡುದು ರಾಗಿ ಗಂಜಿ? ಬೆಲ್ಲ ಹಾಕ್ತೀರಾ? ಸಕ್ಕರೆ ಹುಡುಗಿ ರಮ್ಯಕ್ಕ ಊಟ ಆಯ್ತಾ? ಊಟ ಮಾಡ್ಲಿಕ್ಕೆ ಹೋದ್ರು ಅವರು, ಊಟ ಮಾಡಿ ಬರ್ತಾರಂತೆ. ಸುಮಾನಲ್ಲಿದ್ದಾರೆ. ಥ್ಯಾಂಕ್ ಯು. ರಾಷ್ಟ್ರ ಅಂತ ನಗ್ತಿದ್ದಾರೆ ಮಿಂಡ್ರಿ ಅವರು. ರಾಗಿ ಗಂಜಿ ಕುಡಿಬೇಡಿ ಕವಿಸಿ, ದಪ್ಪ ಆಗ್ತೀರಾ ಮತ್ತೆ. ಹೌದಾ? ಅದೇಗೆ ದಪ್ಪ ಆಗುದು? ಹೌದಾ ಅಮ್ಮ ಹೇಳ್ತಿದ್ದಾರೆ. ಕೊಡಿದೇನು ರಾಗಿಯಲ್ಲಿ ದಪ್ಪ ಆಗ್ತಾರಾ? ಹೌದು ಕವಿಸಿ. ಅದೇಗೆ ರಾಗಿಯಲ್ಲಿ ದಪ್ಪ ಆಗುದು? ನಿಜನ ಅಮ್ಮ? ಅದೇ ದಪ್ಪ ಆಗ್ತಿದ್ದಾರೆ ಕವಿ, ಡಯಟ್ ಮಾಡಿ ಕೂಡ ಅಲ್ವಾ?
ಮಟನ್ ಇದ್ರೆ ಬಿಡಲ್ಲ. ಅಮ್ಮು ರಾಗಿ ಗಂಜಿ ಅಂದ್ರೆ ಏನು? ರಾಗಿ ಪಾಯಸ ಹೇಳ್ಬೇಕು, ಗಂಜಿ ಅಂತ ಹೇಳುದು. ಓಕೆ ಸಿಸ್, ನಿಜ. ಹೌದಾ? ಅದೇ ಸ್ಲಿಮ್ ಆಗ್ತಾನೆ ಇಲ್ಲ ಕವಿ ಅಲ್ವಾ? ರಾಗಿ ಅಂತ ತಿಂದು ಬುವೇರು. ಸುಮಿ ಆಂಟಿ, ನಿನ್ನ ಮಗ ತೋರ್ಸು ನೋಡೋಣ. ಮಗ ಬರ್ಲಿಲ್ಲಲ್ಲ ಇವತ್ತು, ಹೇಗೆ ತೋರ್ಸುದು? ಹಾಯ್ ಮೇಡಮ್, ಡೈವರ್ಸ್ ಆಯ್ತಾ ಹೇಳ್ತಿದ್ದಾರೆ. ಹಾಗಾದ್ರೆ ವಾಪಸ್ ಕಕ್ಕಿ ಬಿಡುವೆ. ಇವತ್ತು ತಿನ್ನೋದು ಕಕ್ಕಿಬಹುದು, ನಿನ್ನೆ ಮೊನ್ನೆ ತಿನ್ನೋದು ಯಾರು ಹೇಗೆ ಕಕ್ಕುದು? ಕವಿತಾ ಅಮ್ಮ, ಅದ ಅಂಬಲಿ ಅಂದ್ರೆ ರಾಗಿ ಗಂಜಿ. ನೀವು ಊಟ ಮಾಡಿ ಕವಿಸಿಸ್, ಆದ್ರೆ ನೀವು ತಿನ್ನೋದನ್ನ ಕಮ್ಮಿ ತಿನ್ನಿ ಅಷ್ಟೇ. ಅದೌದು. ನೈಟಿಗೊಂದು ರಾಗಿ ಗಂಜಿ ತಿಂದು ಡೇಯಲ್ಲಿ ಮಟನ್ ಚಿಕನ್ ಎಲ್ಲ ತಿಂದ್ರೆ ಹೇಗೆ ಸಪುರ ಆಗುದಲ್ವಾ? ಮಟನ್ ಇದ್ರೆ ಬಿಡಲ್ಲ. ರಮ್ಮೆ ಮನೆಯಲ್ಲಿ ನೋಡಿದೆ, ಮಂಡೆ ಕೆಳಗೆ ಮಾಡಿ ತಲೆ ಕೆಳಗೆ ಮಾಡಿ ತಿನ್ನೋದು ನೋಡಿದ್ರೆ ಸಾಕಾಯ್ತು ನಂಗೆ. ನೈಟ್ 2 ಚಪಾತಿ ತಿನ್ನು ಸಾಕು ಸಿಸ್. ಕಾಮಿಡಿ ಅಮ್ಮ. ಮಂಜು ಶೆಟ್ಟಿ, ದೇವರಂತ ಗಂಡನಿಗೆ ಡೈವರ್ಸ? ಬೇಡ ಬೇಡ ಹೇಳ್ತಿದ್ದಾರೆ. ಡೋಂಟ್ ವರಿ, ಮಾರ್ನಿಂಗ್ ವಾಪಸ್ ಬರುತ್ತೀರಾಗಿ. ಅದೌದು, ನೈಟ್ ತಿನ್ನಿ, ಬೆಳಿಗ್ಗೆ ವಾಪಸ್ ಬರ್ತದಲ್ಲ. ಸಪೋರ್ಟ್ ಮಾಡ್ತಿದ್ದಾರೆ ಸುಮಾ ಮತ್ತೆ ರಮ್ಯಾ. ಏನ್ ತಿಂದ್ರು ವಾಪಸ್ ಬರುತ್ತೆ ಅದು. ಕವಿತಮ್ಮ ಅಂತ ಮುತ್ತು ಕೊಡ್ತಾ ಇದ್ದಾರೆ ಮಿಂಡ್ರಿ ಅವರು. ಪುಟ್ಟ ಸುಮ್ಮ, ಅದನ್ನ ನೇಮ್ ಚೇಂಜ್ ಮಾಡಿ ಮಾರೆ, ಸರಿಯಾಗಲ್ಲ ನಂಗೆ ಕರೀಲಿಕ್ಕೆ ಮಿಂಡ್ರಿ ಮಿಂಡ್ರಿ ಅಂತ. ಊಟ ಸುಮಾಕು ಹೇಳ್ತಿದ್ದಾರೆ ಭೂವಿ ಅವರು. ಸುಂದರಿ ಅಂತ ಹಾಕಿ. ಎಲ್ಲಿ ಬರುತ್ತೆ? ಬರ್ತದೆ ಎಲ್ಲಿಯಾದ್ರೂ. ನಿನ್ನೆ ಮೊನ್ನೆ ನೀವು ಹೇಳಿದಲ್ವಾ, ಬೆಳಿಗ್ಗೆ ಎದ್ದು ಎಲ್ಲಿ ಹೋಗಿ ಕುತ್ಕೊಳ್ವೆ ಅಂತ. ಹಾಗೆ ಮಾಡುದು. ನೆನ್ಪೋಯ್ತಾ ಹೇಳಿದ್ದು? ಒಬ್ಬ ಇಷ್ಟೊತ್ತಾಯ್ತಾ ಸಂತುಗೊಂದು ಗಾನ ತರ್ಲಿಕ್ಕೆ? ಜಯ ರತ್ನಾಕರ, ಜಯ ರತ್ನ ಅಂತ ನಂಗೆ ಓದ್ಲಿಕ್ಕೆ ಬರಲ್ಲ ಮಾರೆ. ಏನು ಬೇಕಾದ್ರೂ ತಿನ್ನು, ಮಾರ್ನಿಂಗ್ ವಾಪಸ್ ಬರುತ್ತೆ. ಅದೌದು ಸುಮ್ಮಿ ಆಂಟಿ. ಮಂಜು ಕಾಕ ಹಂಡೆ ಇಂದ ಬರುತ್ತೆ. ಹಂಡೆಯಿಂದ ಬರುತ್ತದೆ. ಹಂಡೆ ಅಂದ್ರೆ ಎಲ್ಲಿ ಅದು ಎರಡು? ಸೋನು ಅಂತ ಬೇಜಾರಾಗ್ತಿದ್ದಾರೆ. ಓದ್ಲಿಕ್ಕೆ ಅದು ಪಾಠ ಅಲ್ಲ, ಅದು ಸಾಂಗ್. ಅದು ಸಾಂಗ್ ಬರಲ್ಲ, ಓದ್ಲಿಕ್ಕೆ ಬರಲ್ಲ, ಸಾಂಗ್ ಹೇಗೆ ಆಡುದು ನಾನು? ನಮ್ಮ ಇಬ್ಬರು ಅತ್ತಿಗೆಯರು ಚೆನ್ನಾಗಿ ಬಾರಿಸಿದ್ದಾರೆ, ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬೇಡಿ ಅವರಿಗೆ. ನಿಮ್ಮ ಕೈಲಿ ಎಲ್ಲ ಕೈ ಅಲ್ಲ ಕಾಲು ಮುಗಿತೇನೆ ಬಂಧುಗಳೇ ಹೇಳ್ತಿದ್ದಾರೆ. ಯಾರು ನೀನು? ಭುವಿಜಿ ಯಾಕೆ ಕೋಪ ಹೇಳ್ತಿದ್ದಾರೆ ಮಿಂಡ್ರಿ ಅವರು? ಮಿಂಡ್ರಿ ಅಂತ ಹೇಳ್ತಿದ್ದಾರೆ ಮಂಜು ಶೆಟ್ಟಿ. ಲೋಕಲ್ ಸುಂದ್ರಿ ಅಂತ ಇಟ್ಕೊಂಡ್ ಬನ್ನಿ ಹೋಗಿ. ಲೋಕಲ್ ಸುಂದ್ರಿ ಒಳ್ಳೇದಾಗ್ತದೆ ಅದು. ಸಾನಾಡುಗೆ ಮತ್ತೆ ಬಂದ್ರು. ಪಾಪಿ ಸಂತು ಅಣ್ಣ, ಊಟ ಆಯ್ತಾ? ನಿಮ್ಗೆ ಏನ್ ಮಾಡಿದ್ರು ಅವರು ಸಂತು ಅವರು? ಸೋಣು ಅಂತ ಬೇಜಾರಲ್ಲಿದ್ದಾರೆ ಭುವಿ ಅವರು. ನೀವು ಹೋದ್ರೆ ಅಂತ ಬ್ಲೂ ಕಿತ್ಕೊಂಡೆ ಡ್ರೆಸ್ ಅನ್ನು. ಒಮ್ಮೆ ಹೋದ್ರೆ ವಾಪಸ್ ಬರಲ್ಲ, ಡ್ರೆಸ್ ಇಟ್ಕೊಂಡು ಹೋಗ್ತೀರಾ, ಅದಕ್ಕೆ ತೆಗೆದು ಬಿಟ್ಟೆ. ಸುಮವನಲ್ಲಿದ್ದಾರೆ. ಲೋಕಲ್ ಸುಂದ್ರಿ ಓಕೆ ಹೇಳ್ತಿದ್ದಾರೆ ಭುವಿ ಅವರು. ಸೋನು ಸರ್ ಹೇಳ್ತಿದ್ದಾರೆ ಮಂಜು ಶೆಟ್ಟಿ. ಮಂಜು ಶೆಟ್ಟಿಗೆ ಯಾಕೆ ಡ್ರೆಸ್ ಬೇಕಾ? ಇಲ್ಲ ಪಾಪಿ, ನಿಮ್ಮ ಮನೆಗೆ ಬರ್ತೀನಿ ಇವಾಗ ಊಟಕ್ಕೆ ಪಾಪಿ ಹೇಳ್ತಿದ್ದಾರೆ. ಮಂಜು ಕಕ್ಕ ಕಕ್ಕ ಕಕ್ಕ.
ಅಡುಗೆ ಮಾಡಿ ಬಂದೆ, ಇನ್ನು ಊಟ ಮಾಡೋದು ಅಷ್ಟೇ ಸುಮಿ. ಹೌದಾ, ಏನ್ ಸ್ಪೆಷಲ್ ಉಂಟು? ಮಿಸ್ಟರ್ ಹ್ಯಾಪಿ ಅಂತ ನಗ್ತಿದ್ದಾರೆ. ಸುಂದ್ರಿ ಬಂದ್ರು ನೋಡಿ, ನಾನು ಹೇಳಿದಾಗೆ ಕೇಳಿದ್ರು. ಲೋಕಲ್ ಸುಂದ್ರಿ ಇದಾದ್ರೆ ಸರಿ ಆಗ್ತದೆ, ಸುಂದ್ರಿ ಸುಂದ್ರಿ ಅಂತ. ಇದು ಮಿಂಡ್ರಿ ಮತ್ತೆ ಎಂತ ಅದು. ಲತಿ ಅವರೇ, ಸಲಾಂ ಅಲೈಕುಂ, ಬನ್ನಿ ದುಬೈಗೆ ಮಾತಾಡಿ ಎರಡು. ಭಾಷಣ ಒಂದು 5-10 ನಿಮಿಷ ಭಾಷಣ ಮಾಡಿ. ಅಕ್ಕ ಸುಮ್ಮಕ್ಕ, ಊಟ ಆಯ್ತೇನಕ್ಕ? ರಿಯಲ್ ಅಲ್ವಾ ನೀವು? ಒಮ್ಮೆ ನೋಡ್ಕೊಂಡ್ ಬರ್ತೀನಿ. ಹೇಳಿಕ್ ಆಗುದಿಲ್ಲಪ್ಪ ನಿಮ್ಮನ್ನು. ನೀವೇ ದುಬೈ ಲತಿನೇದು. ಅನ್ನೋ ಬನ್ನಿ ಹೇಳ್ತಿದ್ದಾರೆ ಸಹನಾ. ಲತಿ ಚಿನ್ನಿ ಬಂದಿ ಬಾ ಬಂಗಾರ, ನನ್ನ ಡೈಮಂಡ್ ಹೇಳ್ತಿದ್ದಾರೆ. ಮತ್ತೊಂದು ಬಂಗಾರ ಉಂಟಲ್ಲ ನಿಮ್ದು ಕವಿ, ಇದು ಡೈಮಂಡ್ ಆಯ್ತು, ಮತ್ತೊಂದು ಬಂಗಾರ ಉಂಟಲ್ಲ, ಅದನ್ನ ಕರೀದಿಲ್ವಾ? ಬಂಗಾರನ್ನು ಕರ್ಕೊಂಡ್ ಬನ್ನಿ, ಬಂಗಾರ ವಜ್ರ ಒಟ್ಟಿಗೆ ಇರ್ಲಿ. ಗ್ರೀನ್ ಚಿಕನ್ ಸಾಂಬಾರ್ ರೈಸ್, ವಾ ನೈಸ್. ಕವಿ ಬೇಕಾ? ಕವಿಗೆ ಸ್ವಲ್ಪ ಕಳಿಸಿ, ಅಂತೂ ಬೆಳಿಗ್ಗೆ ವಾಪಸ್ ಬರ್ತದಲ್ಲ ತಿಂದದ್ದು. ಸಾನಾ ಏನ್ ಊಟ ಅಳ್ತಿದ್ದಾರೆ ಹ್ಯಾಪಿ ಅವರು. ಕವಿತಾ ಟೀಚರ್ ಅಂತ ನಗ್ತಿದ್ದಾರೆ. ಬ್ಲೂ ಕೊಡು, ನಮ್ಮ ಲೋಕಲ್. ಹೌದಾ, ಎಲ್ಲಿ ಹೋದ್ರು? ಕೊಟ್ಟಿದ್ದೇನಲ್ವ ಅವರಿಗೆ ಬ್ಲೂ, ಲತಿಗೆ. ಲೋಕಲ್ ಸುಂದ್ರಿಗ ಅವ್ರು ಕೇಳ್ತಾನಿಲ್ಲ. ಲೋಕಲ್ ಸುಂದ್ರಿ ಎಲ್ಲಿ ಹೋದ್ರು? ಕೊಟ್ಟೆ ಸುಂದ್ರಿಗೆ. ಲವಿ ಲತಿ ಬಂಗಾರ ಹೇಳ್ತಿದ್ದಾರೆ. ವಜ್ರ ಅಲ್ವಾ? MLA ಎಸ್ಕೇಪ್ ಕಾಣಿಸ್ತಿಲ್ಲ, ನೇಪಾಳಿ ಹೋಗ್ಬಿಟ್ರ MLA ಹೇಳ್ತಿದ್ದಾರೆ. ಅವರು ಊಟಕ್ಕೆ ಹೋದ್ರು. ಲೈವ್ ಟುಗೆದರ್ ಬರ್ತೇನೆ ಫ್ರೈಡೆ ನೈಟ್. ಫ್ರೈಡೆ, ಓಕೆ ಡನ್. ಯಾರದ್ದು ಸುಂದ್ರಿ? ಅದು ಇದು ಸೋಣು, ಬಕೆಟ್ ಇಟ್ಕೊಂತಿರ್ತಾನೆ, ಏನೇನೋ ಇಟ್ಕೊಂತಿರ್ತಾನೆ. ಅವನಲ್ಲಿದ್ದಾರೆ. ಲತಿನ ಅದು ಸುಮಿ, ಲತಿನ್ ಯಾವ್ದೌದು ಲತಿನ್ ನೋಡ್ಕೊಂಡ್ ಬಂದೆ. ಇದ್ದಾರೆ ನೋಡಿ ಇಲ್ಲಿ MLA ಸುಮಾನಲ್ಲಿದ್ದಾರೆ. ನೋಡ್ಬೇಕಲ್ಲ, ಮೊನ್ನೆಗೆ ಮತ್ತೆ ಯಾರು ಬಂದ್ರೆ. ಅಬೂ ಬರಲ್ಲ ಸುಮಿ, ಟೂಟು ಬಿಟ್ಟಿದ್ದೇವೆ. ಅದು ಬರಲ್ಲ ಸುಮಿ, ಟೂಟು ಬಿಟ್ಟಿದ್ದೇವೆ. ಹಾಯ್ ಲತೀಶ್ ಬ್ರೋ ಹೇಳ್ತಿದ್ದಾರೆ ಪ್ರಾಶ್ ಅವರು. ರಮ್ಯಾ ಮೇಡಮ್ ನಮಸ್ತೆ. ರಮ್ಯಾ ಊಟ ಮಾಡ್ತಾ ಇದ್ದಾರೆ. ಯಾಕೆ ಟೂಟು? ಹೋಗಿ ಲತಿ ಉಮಿಯನ್ ಕರ್ಕೊಂಡ್ ಬನ್ನಿ. ಯಾಕೆ ಬರಲ್ಲ ನೋಡ್ತೀನಿ ನಾನು. ಹೋಗಿ ಬರ್ಲಿಕ್ಕೆ ಹೇಳು, ಒಂದು 5 minutes. ಟೀಚರ್ ಹತ್ರ ಮಾತಾಡ್ಲಿ, ಏನ್ ಪ್ರಾಬ್ಲಮ್ ನೋಡುವ. ಆಫಲ್ಲಿ ಇದ್ದಾರೆ ಸಹನಾ, ಆನ್ ಮಾಡಿ ಸಹನಾ. ಓಕೆ ಬಾಯ್. ಅಲ್ಲಿ ನಿಲ್ಲಿ ಕವಿ, ಬರಲ್ಲ ಅವರು, ನಿಲ್ಲಿ, ಓಡ್ಬೇಡಿ, ನಿಲ್ಲಿ. ನೀವಿದ್ದೀರಂತ ಲತಿ ಬಂದ್ರು. ಓಕೆ, ಗುಡ್ ನೈಟ್ ಆಲ್. ಮತ್ತೆ ಬರ್ತೀರಿ ಗೊತ್ತುಂಟು ಭುವಿ. ಟೀಚರ್ ಉಮಿ ಫೋನ್ ಮಾಡಿದ್ದೀರಾ? ಅದು ಮಾಡದೇ ಇರಲ್ಲ ಅವರು. ಭುವಿ ನಗ್ತಿದ್ದಾರೆ. ಅವರು ಆಫ್ಲೈನ್ ಸುಮಿ. ಯಾರು? ಉಮಿಯಾ? ಕವಿ ಲೈವ್ಗೆ ಬಂದಿದ್ರು, ನನ್ನ ಲೈವ್ಗಿಂತ ಮುಂಚೆ ಲೈವ್ ಇತ್ತು ಕವಿಯತ್ತು. ಇಲ್ಲ ಲತೀಶ್, ಯಾರು ಉಮಿ ಅಂದ್ರೆ ತಿಲ್ವಾ? ಮರೆತೇ ಬಿಟ್ರ ಚಡ್ಡಿ ದೋಸ್ತನ್ನು? ಹೀಗೆ ಮಾಡ್ಬಾರ್ದಿತ್ತು ಉಮಿ. ಕವಿ ನೀವು ಹೊಸ ಚಡ್ಡಿ ದೋಸ್ತ್ ಸಿಕ್ಕಿದೆ ನಿಮ್ಗೆ, ಅದಕ್ಕೆ ಹಳೆ ಚಡ್ಡಿ ದೋಸ್ತನ್ನು ಮರೆತು ಬಿಟ್ರಿ. ಪಾಪ ಬೆಚಾರ ಉಮಿ. ನೋಡಿದ್ಯಾ ಉಮಿ ಯಾರಂತೆ? ಹೌದು, ಬಂದಿದ್ದಾರೆ, ಮಾತಾಡಿದ್ದಾರೆ. ಟೀಚರ್ ಏನ್ ಹೇಳಿದ್ರು? ನಾನು ಬಂದಾಗ ಎಸ್ಕೇಪ್ ಅವರು, ಪಿಚ್ಚ. ನನ್ನಲ್ಲಿ ಸಿಟ್ಟುಂಟಾ ಏನೋ ಗೊತ್ತಿಲ್ಲಪ್ಪ ಉಮಿಗೆ.
ಹೈಡಲ್ಲಿ ಇರ್ತಾರೆ, ಡೋಂಟ್ ವರಿ ಸುಮಿ, ನಿಮಗೆ ಫುಲ್ ಸಪೋರ್ಟ್ ಕೊಡ್ತಾರೆ. ಯಾರು ಹೇಳಿದ್ದು ಹೈಡಲ್ಲಿ ಇರ್ತಾರಂತ? ಬಿಸಿ ಹೇಳ್ತೀರಿ, ಹೈಡಲ್ಲಿ ಹೇಗಿರ್ತಾರೆ? ಏನೋ ಕೋಪ ಉಂಟಾ ಅಂತ ನನ್ನ ಹತ್ರ, ಅದೇ ಬರ್ತಾ ಇಲ್ಲ. ಪರವಾಗಿಲ್ಲ, ಲತಿ ಇದ್ದಾರಲ್ಲ. ಬಂದಿದ್ರು ಇವತ್ತು ಲೈವ್ಗೆ ಲತೀಶ್. ಹೌದು ಬಂದಿದ್ರು, ನಾನು ನೋಡುವಾಗ ಮೆಸೇಜ್ ಮಾಡ್ತಿದ್ರು, ಮತ್ತೆ ನಾನು ಬಂದಾಗ ಮತ್ತೆ ನೋಡುವಾಗ ಇಲ್ಲ, ಗಾಯಬ್. ಏನ್ ಹೇಳಿದ್ರು ಗೊತ್ತಿಲ್ಲ, ನಾನು ಲೇಟ್ ಆಯ್ತು ಬರುವಾಗ, ಮೆಸೇಜ್ ಎಲ್ಲ ನೋಡ್ಲಿಲ್ಲ ನಾನು. ಸುಮಾ ಅವನಲ್ಲಿದ್ದಾರೆ. ಹಾಗಾದ್ರೆ ನನ್ನಲ್ಲಿ ಬೇಜಾರು ಅಂತ ಕಾಣ್ತದೆ ಅಲ್ವಾ, ನನ್ನ ಲೈವ್ಗೆ ಬರ್ತಾ ಇಲ್ಲ. ನನ್ನ ಮುಖ ನೋಡುದಿಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ಏನಿಲ್ಲ, ಜುಮ್ಕಿ ನೋಡಿದ್ರು ಹೋದ್ರು. ನಿಮ್ಮ ಜುಮ್ಕಿ ನೋಡ್ಲಿಕ್ಕೆ ಬರೋದು, ಅದನ್ನ ತೆಗ್ದು ಬಿಡಿ, ನೆಕ್ಸ್ಟ್ ಲೈವ್ಗೆ ಬರುವಾಗ ಹಾಕ್ಲೇಬೇಡಿ. ಜುಮ್ಕಾಗಿರಾರೆ ಅಂತ ಹೇಳಿ ಹೋದ್ರಾ? ಮಂಜು ಶೆಟ್ಟಿ ಅದೇ ನೋಡ್ದಲ್ಲ ಜುಮ್ಕಾ ನಿಮ್ದು, ಲೈವ್ಗೂ ಬಂತು ಮೆಸೇಜ್ ಮಾಡಿದ್ರಲ್ಲ ಟೀಚರ್, ಅಷ್ಟು ಸಾಕು. ಇಲ್ಲಾಂದ್ರೆ ಇವರು ಬಿಡ್ತಾರ? ಕವಿ ಲೈವ್ಗೆ ಬರ್ಲೇಬೇಕು ಅವರು. ನನ್ನ ಲೈವ್ಗೆ ಕರೆಯುದಿಲ್ಲ ಕವಿ ಉಮಿಯನ್ನಲ್ವಾ? ಸುಮ್ಮಕ್ಕ ವನಸಾಂಡ ಇದು ಯಾರು? ಮಾತಾ ವನಸಾಂಡ ಎರ್ನಾಡೆ ಫಸ್ಟ್ ಲೈವ್. he is always my soul ಉಮಿ. ಸುಮಿ ಯಾರೇನು ಅಂದ್ರೆ ಏನು, ಅವನು ನನ್ನ ಆತ್ಮೀಯ ಸ್ನೇಹಿತ ಉಮಿ ಹೇಳ್ತಿದ್ದಾರೆ. ಮತ್ತೆ ಗೊತ್ತೇ ಇಲ್ಲ ಯಾರು ಉಮಿ ಅಂತ ಹೇಳಿದ್ರಿ? ಹೇರ್ ಸ್ಟೈಲ್ ನೋಡಿದ್ರು, ಜುಮ್ಕಿ ನೋಡಿದ್ರು, ಹೋದ್ರು ಲತಿ. ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಇತ್ತಾ? ನಂಗೆ ಗೊತ್ತಾಗ್ಲಿಲ್ಲ. ಹಾನಲ್ಲಿದ್ದಾರೆ ಮಂಜು ಅವರು. ನಿಮ್ಗೆ ಹೇಗೆ ಗೊತ್ತಾಯ್ತು ಅವರು ನೋಡಿದ್ರಂತ? ರಮ್ಯಾನಲ್ಲಿದ್ದಾರೆ. ಹೇಳಿದ್ರೆ ಏನಾದ್ರು ಹೇರ್ ಸ್ಟೈಲ್ ಬಗ್ಗೆ? ನಗ್ತಿದ್ದಾರೆ ನೋಡಿ. ಅವನ್ ಬರೋದೇ ನಾನು ಹಾಕಿರೋ ಜುಮ್ಕಿ ನೋಡಕ್ಕೆ. ಇಲ್ಲಪ್ಪ, ಯಾರು ಹೇಳಿದ್ದು? ನೀವು ಬೈತೀರಂತ ಬರ್ತಾರೆ ಅವರಷ್ಟೇ. ನನ್ನ ಲೈವ್ಗೆ ಬರ್ಲಿಕ್ಕೆ ಬಿಸಿ ಅಂತೆ ಅವನು, ಬಿಸಿ, ಟೈಮ್ ಇಲ್ಲ. ನಿಮ್ಮ ಲೈವ್ಗೆ ಹೇಗೆ ಬಂದ್ರು ಅಷ್ಟು ಬೇಗ? ಊಟ ಆಯ್ತಾ ಟೀಚರ್? ನೀವು ಫೇಸ್ ಲೈವ್ ಮಾಡ್ಲೇಬೇಡಿ, ಹೇಗೆ ನೋಡ್ತಾರೆ ನೋಡುವ ಜುಮ್ಕಿ ಮತ್ತೆ ಹೇರ್. ನಾಳೆ ಬನ್ನಿ, ಫೇಸ್ ಲೈವ್ ಮಾಡ್ಬೇಡಿ, ಏನ್ ನೋಡ್ತಾರೆ ನೋಡುವ. ಟು ಝೆಡ್ ಚಾಲೆಂಜ್ ವಿಡಿಯೋ ನೋಡಿದ್ದೆ. ಯಾರ್ದು? ಇವರದ್ದಾ? ನಾನ್ ತಳ್ಳಿದ್ರು ನನ್ನ ಬಿಟ್ಟು ಹೋಗಲ್ಲ ಒಮ್ಮೆ. ಹೌದಾ? ನೋಡುವ. ರಮ್ಯಕ್ಕ ಊಟ ಹೇಳ್ತಿದ್ದಾರೆ. ಮಾಧವನ್ ಮತ್ತೆ ಯಾವೂರು? ಅತ್ತಿಗೆ ಡಯಟ್ ನಲ್ಲಿ ಇದ್ದೀನಿ. ಡಯಟ್ ಅಲ್ಲಿ ಇದ್ದಾರೆ, ಮಟನ್ ಇದ್ರೆ ಬಿಡಲ್ಲ. ಮೊನ್ನೆ ಏನ್ ತಿಂದಿದ್ರು ರಮ್ಯ ಮನೆಯಲ್ಲಿ? ಹೇಗಿದೆ ವಿಡಿಯೋ ಲತಿ? ಟು ಝೆಡ್ ಚಾಲೆಂಜ್ ನಾನು ನೋಡಿದೆ, ಈಗ ನೆನಪು ಹೋಗಿದೆ ನಂಗೆ, ಕರೆಕ್ಟ್ ನೆನಪಿಲ್ಲ. ಅದು ತಿನ್ನದ್ದಲ್ವಾ, ನೆನಪಾಯ್ತು. ಹೌದೌದು, ಏನೇನೋ ತಿಂತ ಇದ್ರಿ. ಸೂಪರ್ ಅಂತೆ, ಹೊಟ್ಟೆ ಗುಳುಗುಳು ಆಗಿದೆ ನೆಕ್ಸ್ಟ್ ಅದನ್ನೆಲ್ಲ ತಿಂದು. ಬೆಣ್ಣೆ ದೋಸೆಯಾ? ಓ ಗುಡ್. ನನ್ನ ಟೀಚರ್ ಆಲ್ವೇಸ್ ಜಿಗ್ ಅಂದ್ರು, ಸ್ಮೈಲ್ ಮಿಸ್ ಆಗಿತ್ತು ಅಂದ್ರು. ಹೌದಾ? ನೀವು ಆಲ್ವೇಸ್ ಜಿಗ್ ಅಲ್ವಾ, ಅದು ಹೊಗಳೇ ಬೇಕಲ್ವಾ. ಮೈಸೂರು.
ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ನಿಜವಾಗ್ಲೂ ಲತಿ? ಇಲ್ಲಾಂದ್ರೆ ಬೀಳ್ತದೆ ಏಟು ನೆಕ್ಸ್ಟ್ ಡೇ, ಅದಕ್ಕೆ ಹೊಗಳ್ತಾರೆ. ಹಾಯ್ ಮಾಧವನ್ ಬ್ರೋ, ಊಟ ಆಯ್ತಾ ನಿಮ್ದು? ಇಬ್ರಲ್ಲಿ ಯಾರು ಬಂಗಾರ, ಯಾರು ವಜ್ರ? ಉಮಿಯಾ ಲತಿಯಾ? ಬಂಗಾರ ಯಾರು, ವಜ್ರ ಯಾರು? ಮೆಸೇಜ್ ಡಿಲೀಟ್ ಆಯ್ತು. ಹೌದಾ ಅಂತಿದ್ದಾರೆ. ಹಾಯ್ ಆಲ್ ಅಂತ ನಾಗು ಬಂದ್ರು. ಹಾಯ್ ನಾಗು, ನೋಡ್ತೇನೆ ಟೀಚರ್ ಹೇಳ್ತಾರೆ. ಉಮಿ ಬಂಗಾರ, ಲತಿ ಅಲ್ಲ, ಉಮಿ ವಜ್ರ, ಲತಿ ಬಂಗಾರ ಅಲ್ವಾ? ಅತ್ತಿಗೆ ಊಟ ಮಾಡೋದು ಯಾರ ವಿಡಿಯೋ ಮಾಡ್ಕೊಂಡಿದ್ದಾರೆ ಎಂತ? ಯಾರ ವಿಡಿಯೋ ಮಾಡ್ಕೊಂಡಿದ್ದಾರೆ ಮೊನ್ನೆದ್ದು? ಹೌದೌದು, ಸಪೋರ್ಟ್ ಅಲ್ಲಿ ಇದ್ದಾರೆ. ಊಟ ಮಾಡುವಾಗ ನೋಡಿದೆ ನಾನು, ತಲೆ ಎತ್ತುವುದಿಲ್ಲ ನೀವು, ಅಷ್ಟು ಸೀರಿಯಸ್ ಅಲ್ಲಿ ತಿಂತಾ ಇದ್ರಿ. ಅಲ್ಲೇ ಬೆಂಡ್ ಪ್ಲೇಟಿಗೆ ಅಕ್ಕ ಅಂತ ನಗ್ತಿದ್ದಾರೆ. ಊಟದ ವಿಡಿಯೋ, ಹೌದೌದು, ಸೂಪರ್. ಬೆಣ್ಣೆ ದೋಸೆ ತಿಂದು ಬರ್ತೀನಿ, ಹೋಗಿ ಹೋಗಿ. ಎಲ್ಲಾ ವಿಡಿಯೋ ನೋಡ್ಲತ್ತಿ, ವಿಡಿಯೋ ಹೇಗಿದೆ ಅಂತ ಬಂದ ಒಳ್ಳೇದು ಮರಿಬೇಡಪ್ಪ, ಬಂದು ಹೇಳೋದು ಮರಿಬೇಡ. ವಿಡಿಯೋ ಹೇಗಿದೆ ಅಂತ ಬಂದು ಹೇಳೋದು ಮರಿಬೇಡ ಹೇಳ್ತಾರೆ. ನಮ್ದು ಊಟ ಆಯ್ತು ರಮೇಶ್ ಎಸ್ ಹೇಳ್ತಾರೆ. ಮಾಧವನ್ ಸಪೋರ್ಟ್ ಮಾಡ್ತಿದ್ದಾರೆ. ಶಾರದಾ ಅವರು, ನಾಗು ಅವರು ಅವನಲ್ಲಿದ್ದಾರೆ. ರಮ್ಮಿ, ಉಮಿ ಬಂಗಾರ, ಲತಿ ವಜ್ರ, ಅದೇನು ವಜ್ರ ಕಾಸ್ಟ್ಲಿ ಅಲ್ವಾ? ಉಮಿಯನ್ನು ವಜ್ರ ಹಾಕಿ, ಬಂಗಾರ ಲತಿ ಇರ್ಲಿ. ಬಟ್ ಶೆಟ್ರೆ, ಎಲ್ಲಿ ಹೋಗ್ತೀರಿ? ಊಟ ಆಯ್ತಾ? ಫುಲ್ ವಾಚಿಂಗ್ ಸಿಸಿ, ಫುಲ್ ವಿಡಿಯೋ ವಾಚಿಂಗ್. ನಾಳೆ ಮತ್ತೊಂದು ಬರ್ಬೋದು ಇವರದ್ದು, ನೋಡುವ. ಎಲ್ಲ ರೇಗಿಸ್ತವ್ರೆ 7 ಮುದ್ದೆ ತಿಂದು ಅಂತೆ. ಗೊತ್ತಿಲ್ಲಪ್ಪ, ವಿಡಿಯೋ ಚೂರ ಇತ್ತಲ್ಲ, ಗೊತ್ತಾಗ್ಲಿಲ್ಲ ಎಷ್ಟು ತಿಂದಿದ್ರಿ ಅಂತ. ನಗ್ತಾ ಇದ್ದಾರೆ. ನಾಳೆ ಕರೆಕ್ಟ್ ಆಗಿ ಝೂಮ್ ಮಾಡ್ಬೇಕು ನಿಮ್ಮ ಪ್ಲೇಟ್ ಅಲ್ಲಿ ಎಷ್ಟು ಮುದ್ದೆ ಇತ್ತು ಅಂತ. ಝೂಮ್ ಮಾಡಿ ನೋಡುವ. ಅನ್ನ ಪರಬ್ರಹ್ಮ ಸ್ವರೂಪಂ ಸುಮಿ, ಭಕ್ತಿಯಿಂದ ತಿನ್ಬೇಕು. ಹೌದಾ? ಇಲ್ಲಪ್ಪ, ಟೀಚರ್ ಒಂದು ಮುದ್ದೆ ತಿನ್ನಿರುದು. ಹೌದಾ? ನಿಮ್ಗೆ ಹೇಳಿದಾರಂತ ಒಂದೇ ಮುದ್ದೆ ತಿನ್ನು ಹೇಳಿ ಅಂತ. ಅದಕ್ಕೆ ಕಾಲ್ ಮಾಡ್ತಾ ಇದ್ರು ಎಲ್ಲ ಆಗ, ಅದಕ್ಕೆ ಹೇಳಲಿಕ್ಕೆ ಅಂತ ಕಾಣ್ತದೆ. ಮರ್ಯಾದೆ ತೆಗಿಬೇಡಪ್ಪಾ, ಒಂದೇ ಮುದ್ದೆ ತಿಂದೆ ಅಂತ ಹೇಳು ಅಂತ. ಅದಕ್ಕೆ ಕಾಲ್ ಮಾಡಿದ್ದಲ್ವಾ? ಹೇಳು ಸಾಕಾಗಲ್ಲ, 14 ತಿಂದೆ ಅಂತ ಹೇಳಿ. ನಾನು ಒಮ್ಮೆ ಯಾವಾಗ್ಲೂ ವಜ್ರನೇ. ವಜ್ರ, ಬಂಗಾರ, ಮುತ್ತು, ಮುತ್ತಿಲ್ವಾ? ಮುತ್ತು, ಬೆಳ್ಳಿ. ಅಯ್ಯೋ ದೇವರ, ನೀನಿದ್ದರೆ ಮುದ್ದೆ ಕತೆ ಇಲ್ಲಿಗೆ ಮುಕ್ತಾಯ ಆಗಲಿ. ಮುಕ್ತಾಯ ಆಗಲ್ಲ, ಇದು ಕಂಟಿನ್ಯೂ ಆಗ್ತದೆ.
ನನ್ನ ಆಮ್ಲೆಟ್ ಬಿಡ್ಲಿಲ್ಲ ನೀವು, ನಿಮ್ಮ ಮುದ್ದೆ ಬಿಡ್ತೀನಾ? ಇನ್ನು ಎಷ್ಟು ಬೇಕು ವಾಚರ್ ಸುಮಿ? ಬೇಕಪ್ಪ, ತುಂಬಾನೇ ಬೇಕು, ಅರ್ಧಕ್ಕಿಂತ ಜಾಸ್ತಿ ಬೇಕು. ನಿಮ್ದೆಷ್ಟಾಗಿದೆ? ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಥ್ಯಾಂಕ್ ಯು ನಾಗು. ಶೆಟ್ರು ಪೋಯ, ರೆಡ್ಡಿ ಬರ್ಲಿಲ್ಲ. ಥ್ಯಾಂಕ್ ಯು ಸುಮ್ಮ. ಬಿಡ್ಬೇಡಿ ಬಿಡ್ಬೇಡಿ, ಇಟ್ಕೊಳ್ಳಿ ಸುಮ್ಮನೆ. ಹೌದು, ನನ್ನ ಆಮ್ಲೆಟ್ ಅನ್ನು ಬಿಡ್ಲೇ ಇಲ್ಲ ಅವರು. ನಾನ್ ಬಿಡ್ತೀನಾ? ರೈಸ್ ತುಂಬಾ ಸಿಕ್ಸ್. ಊಟ ಆಯ್ತಾ? ರಾಜಾಕ್ಕೆ ಬಂದ್ರು. ಹಾಯ್ ನಾಗು, ಊಟ ಸಿಸ್, ಊಟ ಆಯ್ತಾ ಸಿಸ್ ಹೇಳ್ತಿದ್ದಾರೆ. ಇದು ಯಾರು ರಾಜಾಕ್ಕೆ? ಬಾಯ್ ಆಲ್. ಉಮಿ ಬೈತಾನೆ, ದೃಷ್ಟಿ ಆಗ್ತೆ ಅಲ್ಲಿ ಇಲ್ಲಿ ಹೋಗ್ಬೇಡ ಅಂತ. ಕಣ್ಣಿಗೆ ಇದು ಕಾಡಿಗೆ ಹಾಕೊಂಬನ್ನಿ ಮುಖಕ್ಕೆ, ಏನಾಗಲ್ಲ. ರಾಜಕ್ಕೆ ಯಾರು? ರಾಜಕ್ಕೆ ಮತ್ತೊಬ್ರು ಇವರು. ಓ, ನೀವಾ? ಗುರ್ತಾನೆ ಆಗ್ಲಿಲ್ಲ ನಂಗೆ. ಎಪ್ಪೋ ಸ್ಥಿತಿ ಹೇಳ್ತಿದ್ದಾರೆ. ಇದ್ಯಾವ ಅವತಾರ? ಅಮ್ಮು ಅಮ್ಮು ಹಾ ಹೇಳ್ತಿದ್ದಾರೆ. ಟ್ಯೂಸ್ಡೇ ಬನ್ನಿ ಟೀಚರ್, ಮಟನ್ ಮಾಡ್ತೀವಿ. ಇಶ ಬರ್ಡೇ, ಹೌದಾ? ಊರಿಂದ ತರ್ತಾರೆ ಗೋಟ್, ಹೌದಾ? ಓ, ಎಲ್ರು ಬರ್ತಾರ ಅಂತ ಈಗ ನೋಡಿದ್ರಿ ನಿಮ್ಮ ಮೆಸೇಜ್. ಟೀಚರ್ ರೆಡಿ. ಹಸ್ಬೆಂಡ್ ಫೋನ್. ಓಕೆ ಓಕೆ. ರಾಜನ ನಿಮ್ಮ ಹಸ್ಬೆಂಡ್? ನಿಮ್ದು ಎಲ್ಲಿ ಹೋಯ್ತು? ಟೊಮೆಟೊ ಸಾಂಬಾರ್, ಬೋಂಡಾ, ಮುದ್ದೆ ಟೀಚರ್. ಅತ್ತಿಗೆ ಮಟನ್ ಎಮ್ಮಿ ಬಂದೆ. ಅರ್ಧ ಕೆಜಿ ಜಾಸ್ತಿ ತನ್ನಿ ಆಯ್ತಾ? ಯಾರು ರಾಜ? ಅಮ್ಮು ಗಂಡ ಅಂತೆ. ಅಮ್ಮನ ಗಂಡ. ಬೋಂಡ ಬೇಕೇ ಬೇಕು ನನ್ನ ದೊಡ್ಡ ಮನೆ ಎದುರಿಗೆ. ಬನ್ನಿ ಟೀಚರ್ ಹೇಳ್ತಿದ್ದಾರೆ. ನನ್ನನ್ ಕರಿಯಲ್ಲ ರಮ್ಮಿ, ನಾನ್ ನಾಳೆ ಮಾಡ್ತೀನಿ, ಬರ್ತೀರಾ? ಅಯ್ಯಮ್ಮು, ನಾಳೆ ಜಾಯ್ನ್ ಆದವರಿಗೆ ಮಟನ್ ಇದೆ. ಎಲ್ರು ಪ್ಲೀಸ್ ಕಮ್. ಮಾಚ ಮಾಚ. ಎಷ್ಟು ಕೆಜಿ ಇದೆ ರಮ್ಯಾ? ಊಟ ಆಯ್ತಾ? ಅಮ್ಮ ಮಾಡ್ತಿದ್ದಾರೆ. ಅತ್ತಿಗೆ ಡ್ಯಾನ್ಸ್ ಮಾಡಿ ಪ್ಲೀಸ್ ಹೇಳ್ತಿದ್ದಾರೆ. ಟ್ಯೂಸ್ಡೇ ಆಲ್ ವೆಲ್ಕಮ್. ಆಲ್ ಬಂದ್ರೆ ಜಾಗ ಸಾಕಾಗ್ತದೆ ನಿಮ್ಗೆ ಅಲ್ಲಿ? ಹಾಲ್ ಬುಕ್ ಮಾಡ್ಬೇಕಾಗ್ತದೆ. ನಾವು ಮೇಕೆ ತಿನ್ನುದಿಲ್ಲ ರಮ್ಯಾ, ಮತ್ತೇನ್ ತಿಂತೀರಿ? ಬನ್ನಿ ಬನ್ನಿ ಎಲ್ರೂ ಹೇಳ್ತಿದ್ದಾರೆ. ಮೇಕೆ ಮೇಕೆ ಗೋಟ್. ಹೌದು, ಯಾಕೆ ನಾಗು? ನಾಗು ಶಿಸ್ತಿದ್ದು ನಂಗೆ ಕಳ್ಸಿ ಅತ್ತಿಗೆ.
ನನ್ನ ಪಾಲಿದ್ದವರಿಗೆ ಕೊಡಿ, ಟೀಚರ್ಗೆ. ನಾನು ಇಲ್ಲೇ ತಿಂತೀನಿ. ಉಣ್ಣಕ್ಕೆ ಈ ಹಂಚ್ಕೊಳ್ಳಿ. ಓಕೆ ಟೀಚರ್ ಹೇಳ್ತಿದ್ದಾರೆ, ನಾವು ಮೇಕೆ ತಿನ್ನುವುದಿಲ್ಲ. ಯಾಕೆ ತಿನ್ನುವುದಿಲ್ಲ ಮೇಕೆ? ನಾನು ತಿನ್ನುತ್ತಿಲ್ವಾ? ನೀವು ಅತ್ತಿಗೆ ಒಮ್ಮಿಗೆ ಲಡ್ಡು ಅಂತೆ ಮೊನ್ನೆ ಹೋಗಬೇಕಾದ್ರೆ ಕೇಳಿದ್ದ, MSHಗೆ ಹೇಳು ಲಡ್ಡು ಇಸ್ಕೊಂಡ್ ಬಾ ಅಂತ. ಬರ್ತ್ಡೇಲಿ ಲಡ್ಡು ಕೊಡ್ತಾರ? ಲಡ್ಡು ನೀವೇ ಕೊಡಿ, ಇನ್ನೊಂದು ಗುಡ್ ನ್ಯೂಸ್ ಮಾಡಿ ಲಡ್ಡು ಕೊಡಿ. ನನ್ನದು ಸೇರಿಸಿ ಕವಿಗೆ ಕಳಿಸಿ. ಓಕೆ, ಕೊಡ್ಸೋಣ ಟೀಚರ್ ಹೇಳ್ತಾರೆ. ಸಪೋರ್ಟ್ ಮಾಡ್ತಿದ್ದಾರೆ ನಾಲ್ಕು. ಥ್ಯಾಂಕ್ ಯು ಸಿಸ್ಟಿ, ಮಟನ್ ಸೂಪರ್ ಅಂತ ಹೇಳ್ತಿದ್ದಾರೆ. ಟೀಚರ್ ಬೈಕ್ ನಲ್ಲಿ ಬನ್ನಿ. ಬೈಕ್ ಇದೆ ಅವರಿಗೆ? ನಾಟಿ ಮಟನ್ ಸೂಪರ್ ಹೇಳ್ತಿದ್ದಾರೆ. ಯಾರ್ದು ಬರ್ತಡೆ ರಮ್ಯಾ? ಅಕ್ಕನ ಮಗಂದ? ಇಲ್ಲ ಅತ್ತಿಗೆ, ಮತ್ತೆ ಯಾವತ್ತಾದ್ರೂ ಬರ್ತೀನಿ. ಶ್ರಾವಣ ಪೂಜೆ ಮಾಡಿಸ್ತಾ ಇದ್ದೀನಿ, ಇವತ್ತೇ ಮಾಡ್ತೀನಿ. ಹೋಲ್ ಫ್ಯಾಮಿಲಿನೇ ಬರ್ಬೇಕು. ಕೋಳಿ ಮೀನ್ ತಿಂತೇವೆ ಅಷ್ಟೇ. ಹೌದಾ? ಅತ್ತಿಗೆ ನಾಟಿ ಮಟನ್. ನಾಳೆ ಮೈಂಡ್ ಚೇಂಜ್ ಆಗ್ತದೆ ನೋಡಿ. ನಾಟಿ ಮಟನ್ ಸೂಪರ್ ಇದೆ. ಹೋಗಿ ಹೋಗಿ. ಹೌದು, ಬನ್ನಿ ಟೀಚರ್. ಅತ್ತಿಗೆ ನನ್ನ ಗಂಡ ಹೊತ್ಕೊಂಡು ಬರ್ತಾರೆ ನನ್ನ ಸುಂಕದ ಕಟ್ಟೆ ತನಕ. ಓಕೆ ಬಾಯ್ ಸಿಸ್ಟರ್ಸ್. ಯಾಕೆ ನಾಗು ನಿಲ್ಲಿ. ನಿಮ್ಗೆ ಕೋಳಿ ಮಾಡಿದ್ದಾರೆ, ಕೋಳಿ ಮತ್ತೆ ಮೀನು. ಹೋಗಿ. ಮಟನ್ ತಿನ್ನದವರಿಗೆ ಕೋಳಿ ಇದೆ ಅಂತೆ. ಏನೋ ನಿದ್ದೆ ಬರ್ತಾ ಉಂಟು ಇವತ್ತು. ಬಾಯ್ ಸುಮಿ, ಬಾಯ್ ನಾಗು, ಬಾಯ್. ಮತ್ತೆ ಬನ್ನಿ ನಾಳೆ.
ಮನಲ್ಲಿದ್ದಾರೆ. ಬೇಕು ಅರ್ಧಕ್ಕಿಂತ ಜಾಸ್ತಿ ಬೇಕು. ನಿಮ್ದು ಎಷ್ಟಾಗಿದೆ ಹೇಳಲೇ ಇಲ್ಲ. ಇದ್ದೇನೆ ಕವಿ. ರಮಿ ಇದ್ದೇನೆ. ಸಪೋರ್ಟ್ ಮೆಸೇಜ್ ಅಲ್ಲ ನಿಮ್ದು, ಅದಕ್ಕೆ ಮೀಟ್ ಇಟ್ಟು ಬಂದೆ. ಗೆಳೆಯನೇ ನನ್ನ ಪ್ರೀತಿಯ ಬಯಸಿ ಬಂದೆ, ಬರ್ತಾನೆ ಸುಮಿ ನನ್ನ ಹುಡುಗ ಬಂದೇ ಬರ್ತಾನೆ. ಇದ್ದೀನಿ ಅತ್ತಿಗೆ ಹೇಳ್ತಿದ್ದಾರೆ. ಚಿನ್ನ ನಿನ್ನ ಪ್ರೀತಿಯ ಬಯಸಿ ಬಂದೆ. ಯಾರು ಮಾತಾಡ್ತಾ ಇಲ್ಲಲ್ಲ, ನಾನೇನ್ ಮಾಡ್ಲಿ, ಅದಕ್ಕೆ ಮ್ಯೂಟ್. ಆಯ್ತಾಯ್ತು, ಚೂರು ತಿಂತ ಇದ್ದೇನೆ, ಅದಕ್ಕೆ ಮ್ಯೂಟ್ ಮಾಡಿದ್ದು. ಊಟ ಆಯ್ತಮ್ಮ? ಹಾ ಹೌದು.
ತಿದ್ದೀನಿ ಬರ್ತೀನಿ ಈಗ. ಯಾರು ಇಲ್ಲಲ್ಲ, ಮೆಸೇಜ್ ಬರ್ತಾ ಇಲ್ಲ, ಅದಕ್ಕೆ ಮ್ಯೂಟ್ ಅಲ್ಲಿ ಇಟ್ಟಿದ್ದೆ. ಬರ್ತೀನಿ.
ಒಬ್ಬ ಇದ್ದಾನೆ ಹೈಡ್ನಲ್ಲಿ ಇಟ್ಕೊಂಡು ಬೇರೆ ಲೈವ್ ಹೋಗ್ತಾನೆ. ನನ್ನ ವಿಡಿಯೋ ನೋಡಲ್ಲ ಅವನು. ಯಾರು ಕವಿ? ನಿಮ್ದೆಲ್ಲ ಓಲ್ಡ್ ವಿಡಿಯೋಸ್ ಅಲ್ಲ, ಎಲ್ರು ನೋಡಿ ಆಗಿದೆ. ಹೊಸ್ತು ಏನಾದ್ರು ಹಾಕಿ ನೋಡುವ. ನಮ್ದು ಊಟ ಆಯ್ತು. KFC, ವಾವ್ ನೈಸ್. ಫಸ್ಟ್ ಇಂದ ಪಕ್ಕ ಹಾಕ್ತೀನಿ. ಓಕೆ ನೋಡುವ ಎಲ್ರು. ಪ್ರಮೋದ್ ಬನ್ನಿಪಾ, ಟೀಚರ್ ಕರಿತಾ ಇರ್ತಾರೆ ಹೇಳ್ತಾರೆ ಲತಿ ಅವರು. ಲತಿ ಯಾರು ಇಲ್ಲ. ಲತಿ ನನಗೆ ನಾನೇ ಅಲ್ಲ. ಆಯ್ತಾ ತಿಂದು ಲತಿ ದೋಸೆ? ಇನ್ನು ತಿನ್ನಿಲ್ವಾ? ಎಷ್ಟು ಹೊತ್ತು ದೋಸೆ ತಿನ್ಲಿಕ್ಕೆ? ಯಾವಾಗ ಹೋಗಿದ್ದಿ ದೋಸೆ ತಿಂದು ಬರ್ತೇನೆ ಅಂತ? ಬಂದ್ರೆ ನೋಡಿ. ಹೆಚ್ಚುತ್ತಿದೆ ದಿನೇ ಅವಳ ಮೇಲಿನ ಪ್ರೀತಿ. ತಿಳಿಯುವುದೇ ಅವಳಿಗೆ ನನ್ನ ಪ್ರೀತಿಯ ರೀತಿ. ಇದು ನೀವೇನಾ? ಚೆಕ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲ. ಹೌದಾ? ಇಲ್ಲ ಉಮ್ಮಿ ಅಲ್ಲ ಇದು. ಉಮೇಶ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಇದು ನೀವೇ ಅಂತ ಕಾಣ್ತದೆ ಕವಿ. ಹೆಚ್ಚುತ್ತಿದೆ ದಿನೇ ಅವಳ ಮೇಲಿನ ಪ್ರೀತಿ. ತಿಳಿಯುವುದೇ ಅವಳಿಗೆ ನಿನ್ನ ಪ್ರೀತಿಯ ರೀತಿ. ಅವನೀಗ ದುರಹಂಕಾರ ಬಂದಿದೆ ಪ್ರಮೋದ್ಗೆ. ಎಷ್ಟು ದಿನ ಮಾತಾಡದೆ ಇರ್ತಾನೆ. ಇರ್ಲಿ, ನಾಳೆಯಿಂದ ನಾನು ಯಾರ ಲೈವ್ಗೂ ಬರಲ್ಲ ಇನ್ಮೇಲೆ. ಅದು ನಿಮ್ಮಿಂದ ಆಗ್ಲಿಕ್ಕಿಲ್ಲ. ನಮ್ಮ ಬಾಸ್ಗೆ ಸುಮಿ. ಯಾರು? ನಿಮ್ಮ ಬಾಸ್ ಅಲ್ಲ ಅವರು. ಅವರ ಇದ್ರಲ್ಲಿ ಚಾನಲ್ ಅಲ್ಲಿ ಇದಿತ್ತು, ವಿಡಿಯೋಸ್ ಇತ್ತು, ನಾನು ಚೆಕ್ ಮಾಡಿದೆ. ಇದು ನೀವೇ, ಗೊತ್ತಾಯ್ತು ನಂಗೆ. ಚಪಾತಿ, ರೈಸ್, ಬೀನ್ಸ್ ಪಲ್ಯ, ಮೂಲಂಗಿ ಸಾಂಬಾರ್ ವಿತ್ ಕರ್ಡ್ ರೈಸ್. ಗುಬ್ಬಿ ಅಕ್ಕ ಹೇಳ್ತಿದ್ದಾರೆ. ಮತ್ತೆ KFC ಅಂದ್ರಿ? ಯಾರ ಬರ್ತ್ಡೇ ಹೋಗಿದ್ದೀರಿ ಟೀಚರ್? ರಮ್ಯಾ ಮಗನದ್ದು ಬರ್ತ್ಡೇಗೆ ಹೋಗಿ ಬಂದಿದ್ರು. ಜೊತೆಗಿದ್ದಾರೆ ಅವರು. ಇದ್ದದಲ್ಲ ಒಮ್ಮಿಗೆ ಕವನೆಲ್ಲ ಗೊತ್ತಿಲ್ಲ. ಜೊತೆಗಿದ್ರೆ ಅವಳು ನನ್ನ ಜೀವಕ್ಕೆ ಹರುಷ. ನಕ್ಕರೆ ಅವಳು ಹೆಚ್ಚಾಗುತ್ತದೆ ನವೀನ 1 ವರುಷ. ಕೊಟ್ಟಿಲ್ಲ ಅಂದ್ರೆ ನಾನು ಹೋಗ್ತೀನಿ ಬ್ಲೂ. ಡ್ರೆಸ್ ಇದ್ರೇನೆ ಓಕೆ ಮಾರೈತಿ, ಕೊಡುವ. ಓಕೆ ಕೊಟ್ಟೆ ಅಲ್ಲ, ಅದು ನೀವಂತ ಆಯ್ತು. ಒಮ್ಮೆ ಅಲ್ಲ ಅದು. ಕೊಟ್ಟೆ ನೋಡಿ, ಮೆಸೇಜ್ ಮಾಡಿ. ಇಲ್ಲ ಡುಮ್ಮಿ, ಇದು ಉಮೇಶ್. ನಂಗೆ ಗೊತ್ತಿಲ್ವಾ? ಚಾನಲ್ ಅಲ್ಲಿ ಇದಿತ್ತಲ್ಲ ವಿಡಿಯೋಸ್, ಎಲ್ಲಿ ಉಂಟದು? ಮಾಯ ಆಯ್ತಾ? ಮಾಡಿದೆ. ಅವರಲ್ಲ, ನೀವು ಮಾಡ್ಬೋದು, ಚೆಕ್ ಮಾಡಿ. 1-2 ವಿಡಿಯೋಸ್ ಏನಿತ್ತು ಅವರದ್ದು. ಲಾಸ್ಟ್ ಟೈಮ್ ಕೂಡ ಇವರೇ ಬಂದಿದ್ರು ಅವರ ಐಡಿಯಲ್ಲಿ. ಉಮೇಶ್ ಎಲ್ಲ ಈಗೆಲ್ಲ ಮಾತಾಡಲ್ಲ. ನಮ್ಮ ಡುಪ್ಲಿಕೇಟ್ ಪತಿ ಚಿನ್ಮಯ ಅಂತ ಕರಿಚಿರತೆ ಇದ್ದಾನೆ. ಅವನು ಬರ್ತ್ಡೇಗೆ ಹೋಗಿದ್ದೆ. ನನ್ನ ದೊಡ್ಡ ಮನೆ ದೊರೆ ಅವನು. ಉಮೇಶ್ ಹೋಲಾರೀರ್. ಇದು ಉಮೇಶ್ ಅಲ್ಲ ರತಿ, ನಂಗೆ ಗೊತ್ತಲ್ವಾ, ನಾನು ಚೆಕ್ ಮಾಡಿದೆ. ಇದು ಕವಿಯದ್ದೇ ಕೆಲಸ. ಉಮೇಶ ಬನ್ನಿ ಒಮ್ಮೆ. ಸತೀಶ್, ನಾನ್ ರೂಮಲ್ಲಿ. ಇದು ಅವರೆಲ್ಲ ಲತಿ ಅಂತ ನಗ್ತಿದ್ದಾರೆ.
ಜೊತೆಗಿದ್ದರೆ ಅವಳು ನನ್ನ ಜೀವಕ್ಕೆ ಹರುಷ, ನಕ್ಕರೆ ಅವಳು ಹೆಚ್ಚಾಗುವುದು ನನ್ನ ಒಂದು ಹರುಷ. ಇದು ಎರಡೂ ಕವಿನಿ. ದಾರ ತಿಂದರ ನಾನು ಮೀನ್ ತಿಂದೆ, ರೈಸ್ ತಿಂದೆ. ಮನಸ್ಸಿನ ಕಣ್ಣಿಗೆ ಮಣ್ಣೆರಚಿ ಅವಿತಿರಲು ಆಗುವುದು. ಚಿನ್ನ ನಿನ್ನ ಪ್ರೀತಿಯ ಬಯಸಿ ಬಂದೆ, ಕೇಳೆ ಅಂದದ ಅರಸ. ಹೀಗೆ ಒಳ್ಳೆಯಿತು ಮೆಸೇಜ್ ಹುಮಿಯದ್ದು. ಅಯ್ಯೋ ಇರಗೆ ಏತಿಯೇ ಸುಮಿ, ಇರಗತ್ತಿಯ ಸುಮಿ. ಮತ್ತೆ ಯಾರಿಗೆ? ಕವಿಗಳಿದ್ದ? ಇರುದು ನೀವು ಇಬ್ರೇ ಇಲ್ಲಿ. ಅದ ತಿಂದೆ ಉಮೇಶ್ ಬ್ರೋ. ಓಕೆ ಓಕೆ ಓಕೆ. ಬೇರೆ ಏನಾದ್ರು ಕೇಳಿ. ಅದು ಗೊತ್ತಾಯ್ತು, ಬೇರೆ ಏನಾದ್ರು ಕೇಳಿ. ಪ್ರೀತಿಯು ಬಂಡಾಯದ ಹಕ್ಕಿಯಾಗಿದ್ದು ಅದನ್ನು ಯಾರು ಪಳಗಿಸಲು ಸಾಧ್ಯವಿಲ್ಲ. ಇದು ಮೆಸೇಜ್ ನೋಡುವಾಗ ಗೊತ್ತಾಗುದಿಲ್ವಾ ಇದು ಯಾರಂತ ನಿಮ್ಗೆ? ಗುಮೀನಲ್ಲ, ಗುಮೀನು ಅಲ್ಲ ಅದು. ಶೆಟ್ರೆ ಒಮ್ಮೆ ಬನ್ನಿ ಶೆಟ್ರೆ. ನಾನು ಬಂದಿದ್ದೀನಿ, ಇಲ್ಲೇ ಇದ್ದೀನಿ. ನೀವು ಎಷ್ಟೇ ಬನ್ನಿ, ನಾನು ಚೆಕ್ ಮಾಡ್ತಾ ಇದ್ದೇನೆ ಇಲ್ಲಿ. ಏನ ಉಂಡಾರೀರ್ ಉಮೇಶ್, ಏನ ಉಂಡಾರೀರ್? ಲತೀ ಒಮ್ಮನೆ ಲೈವ್ ಬಂದ್ರೆ ನಾನು ಹತ್ರ ಇರಲ್ಲ. ಹೌದು, ಲೈವ್ ಬಂದ್ರೆ ನಾನು ಹತ್ರ ಮಾತಾಡ್ಸೋದು ಇರಲ್ಲ. ಹೌದು, ಫೋನಲ್ಲಿದ್ದಾರೆ. ತುಳುವಲ್ಲಿ ಏನಾದ್ರು ಕೇಳಿ. ಎಷ್ಟಿ ಬತ್ತರ್ ಕೂಡ ಹಾಯ್ ನೋಡಿ. ಇವರಾದ್ರೆ ತುಳು ಅವರು. ಮೆರಕಲಂತೆ ಸಪೋರ್ಟ್ ಮಲ್ಪಲೆ ಲತಿ ನಮ್ಮ ತುಳುನಾಡ್ದಾರ ವಿಡಿಯೋ ಅಡ್ಡೆ ಫೋನ್ ಉಂಡರ್ನ ಅಂತ ಸಪೋರ್ಟ್ ಬೋರ್ಡು. ಲತೀಶ್ ಊಟ ಆಯ್ತಾ ಆಡ್ತಿದ್ದಾರೆ. ನಮ್ಮಂತೆ ದುಬೈದ ವಿಡಿಯೋಸ್ ಅಂತ ಐದಾಪುನ ತೆಗಲಿ ಅದ್ನಲ್ಲಿ ತೂಲೆ ವಿಡಿಯೋ. ಥ್ಯಾಂಕ್ ಯು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಓಕೆ ಉಮೇಶ್ ಬ್ರೋ, ದುಬೈಡು ಓಲು ಉಪ್ಪು ನೀರು ಮರೆತು ಪೋಂಡು. ವೆರಿ ಗುಡ್ ಕ್ವಶನ್. ಆನ್ಸರ್ ಮಾಡ್ಲಿ ಉಮೇಶ್ ಶೆಟ್ಟಿಗಾರ್, ಆನ್ಸರ್ ಮಾಡಿ. ಲತಿ ಅಂತ ಕೇಳ್ತಿದ್ದಾರೆ. SK ಚಾನಲ್ ಯಾರು ವಿಡಿಯೋದಲ್ಲಿ? ಇಲ್ಲ ಸಿಸ್, ಅದು ನಾನೇ ಪ್ರಶ್ವಾ. ಇಷ್ಟು ದಿನ ನಿಮ್ಗೆ ಗೊತ್ತಾಗ್ಲಿಲ್ವಾ? ನಾನೇ. ಏನು ಲತೀಶ್ ಬ್ರೋ, ಅಲ್ಲಿ ಮೇಲೆ ನೋಡಿ ಮೆಸೇಜ್ ಇದೆ, ಓದಿ. ಮೇಲೆ ಮೆಸೇಜ್ ಇದೆ ನೋಡಿ, ಓದಿ. ಉಮೇಶ್ ಬ್ರೋ, ದುಬೈಡು ಓಲು ಉಪ್ಪು ನೀರು ಮರೆತು ಪೋಂಡು ಎಂಕ್ ಬಂಡೇರ್. ಆನ್ಸರ್ ಮಲ್ಪಲೆ. ಲತೀ ಊಟ ಆಯ್ತಾ? ಅದೆಲ್ಲ ಬೇಡ, ಕ್ವಶನ್ಗೆ ಆನ್ಸರ್ ಬರ್ಲಿ ಅಷ್ಟೇ. ನಿಮ್ಮಿ ನೋಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರು. ಹೌದು. ಮೊನ್ನೆ ನೀವು ಕೂಡ ಅಷ್ಟೇ ಅಲ್ವಾ ಮಾಡಿದ್ದು? ಲತೀಶ್ ಬ್ರೋ ಹಾಯ್ ಹೇಳ್ತಿದ್ದಾರೆ ನೋಡಿ. ಇವ್ರು ನಮ್ಮ ಊರಿನವರು, ಅಶ್ವಿನಿ ಅಂತ. ಮಾತಾಡ್ತಾ ಇಲ್ಲ ಉಮೇಶ್. ಧಾನ್ಯ ಮಣಿ ಪೂಜಾರ್ ಉಮೇಶ್ ಆನ್ಸರ್ ಮಲ್ಪಿ. ನೀವೇ ನೋಡಿ ಲತಿ ಅವ್ರದ್ದು ಚಾನಲ್ ಅಲ್ಲಿ ವಿಡಿಯೋ ಇದೆ. ಇವರ ಚಾನಲ್ ಅಲ್ಲಿ ವಿಡಿಯೋ ಇಲ್ಲ. ಈ ಉಮೇಶ್ ಹತ್ರ ವಿಡಿಯೋ ಇಲ್ಲ. ರಿಯಲ್ ಉಮೇಶ್ ಹತ್ರ ವಿಡಿಯೋ ಉಂಟು, 1-2 ವಿಡಿಯೋ ಉಂಟು ಅವರದ್ದು. ಆಂಡೇವಣ್ಣ ಹೇಳ್ತಿದ್ದಾರೆ ಲತೀಶ್. ಉಮ್ಮಿ ಜೊತೆ ಉಮ್ಮಿ ಜೂಟ್. ಮನಸ್ಸಿಗೂ ಮಣ್ಣೆ ಚಲ ಆಗೋದಿಲ್ಲ, ನಮಗೂ ಮಣ್ಣೆ ಚಲ ಆಗೋದಿಲ್ಲ ಕವಿ.
ಎಷ್ಟೇ ಉಮಿಯನ್ನು ತರ್ಲಿ ನಮ್ಗೆ ಗೊತ್ತಾಗ್ತದೆ. ಇಜ್ಜಿ ಬ್ರೋ ನನ್ನ ನೋಡು ನಾನು ಆಗೋಡು ಬನ್ನೋರ್ಲೇರು ಉಮಿ ಅದು ಉಮಿನೇ ಅದು ಸುಮಿ. ಓಕೆ ಓಕೆ ಇರ್ಲಿ. ಮತ್ತೆ ಯಾಕೆ ಲತಿ ಅಂತ ಕೇಳ್ತಿದ್ದಾರೆ, ಏನು ಮಾತಾಡ್ತಿಲ್ಲ. ಅದೇ ಸ್ಪೆಷಲ್ ಇನಿ ಡಿನ್ನರ್ಗೆ ಕಕ್ಕು ಬಂದ್ರು. ಕಾಕು ನಯನ್ ಬಂದ್ರು ಕಾಕು ಅಂತ. ಯಾರು ಕಾಕು ಇಲ್ಲಿ? ಕೋರಿ ಸುಕ್ಕವಾ ನಯನ್ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ. ಕವಿ ಖುಷಿ ಕವಿ ಗಮ್ ಕವಿನ ಅವಸ್ಥೆ. ಸಾರಿ ಉಮೇಶ್ ಬ್ರೋ, ಹೇಗೆ ಸಾರಿ ಗೊತ್ತಾಗಿಲ್ಲಪ್ಪ. ಕೋರಿ ಸುಕ್ಕ ಆಯ್ತಾ ಊಟ? ಕಾಕು ಊಟ ಆಯ್ತಾ? ನಾನಲ್ಲ ದೋಮಿ, ಮತ್ತೆ ಯಾರು? ನೀವು ಎಷ್ಟೇ ಒಮ್ಮಿನ ಕರ್ಕೊಂಡ್ ಬನ್ನಿ, ನಂಗೆ ಗೊತ್ತಾಗ್ತದೆ. ಕೋಳಿ ಸುಕ್ಕ ನಯನಿಗೇನು ಊಟ? ಒಬ್ಬ ನಯನಿಗೆ 222 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಗುಡ್ ಗುಡ್, 1K ಆಗ್ಲಿ. ಉಮಿ ಬಂಗಾರ ಕರೀರಿ ಟೀಚರ್, ಉಮಿ ಬಂಗಾರ ನನ್ ಕರೀರಿ. ಕೋರಿ ಸುಕ್ಕ ಅಂತೇಳಿ ತುಳುವಲ್ಲಿ ಕೋರಿ ಸುಕ್ಕ ಅಂತಾರೆ. ಹೌದು, ತುಳುವಲ್ಲಿ ಕೋರಿ ಸುಕ್ಕ, ಕನ್ನಡದಲ್ಲಿ ಕೋಳಿ ಸುಕ್ಕ. ಟಮಾಟೆ ಸಾರು, ಅನ್ನ ಸಂಡಿಗೆ ಟಮಾಟೆ ಸಾರು ನಿಮ್ಗೆ? ಕೋರಿ ಕೋಳಿ ಮತ್ತೆ ಹೊಗೆ ಬಿಟ್ರು ಉಮಿ. ಸಪೋರ್ಟ್, ಥ್ಯಾಂಕ್ ಯು ಥ್ಯಾಂಕ್ ಯು. ಕಜಿಪು ಸಾಧಾರಣ ಹೇಳ್ತೀನಿ. ಅಮ್ಮಸರ ಕಡೆ ದಿನತೆ ಪನಿ ಬರ್ತ ಸಾಂಗ್ ಹೇಳಿ. ಯಾವ್ದು ಪನಿ ಬರ್ತ? ಮೆಸೇಜ್ ಬರ್ತಿಲ್ಲ. ಪನಿ ಬರ್ಸ ಯಾವ್ದು ಸಾಂಗ್ ಅದು? ನಿಮ್ಗೆ ಗೊತ್ತುಂಟಾ ಅಶ್ವಿನಿ? ಪನಿ ಬರ್ಸ ನಾನು ಕೇಳಿಲ್ಲ ಅದು ಸಾಂಗ್. ಟಿಪ್ಪು ಟಿಪ್ಪು ಬರ್ಸಾದ್ರೆ ಗೊತ್ತುಂಟು, ಪನಿ ಬರ್ಸೋದು ಗೊತ್ತಿಲ್ಲ. ದಯ ಬರೊಂದು ಮೆಸೇಜ್. ಪನಿ ಬರ್ಸದ ಪನಿ. 2 ಲೈನ್ ಹಾಕಿ ನೋಡುವ ಯಾವ್ದಂತ.
ಅದು ಗೊತ್ತಿಲ್ಲ ಸೋನು. ನಿಮ್ಗೆ ತುಳು ಅರ್ಥ ಆಗ್ತದೆ ಸೋನುಗೆ? ಆಲ್ಬಮ್ ಅಲ್ಲ ಅದು? ಗೊತ್ತಿಲ್ಲ ಸೋನು. ತುಳು ಅರ್ಥ ಆಗ್ತದೆ ಸೋನು? ಆಲ್ಬಮ್ ಸಾಂಗ್ ಅದು. ರಮ್ಯಾ ಮಂಡ್ಯ ಹುಡುಗಿ ಹಾಯ್ ಹೇಳ್ತಿದ್ದಾರೆ. ತುಳು ಬರೋದಿಲ್ವಾ? ಮತ್ತೆ ತುಳು ಇದೆಲ್ಲ ನೋಡ್ತಿರಲ್ಲ ಸಾಂಗ್ ಎಲ್ಲ, ಹೇಗೆ ಅರ್ಥ ಆಗ್ತದೆ? ಹಾಯ್ ಹೇಳ್ತಿದ್ದಾರೆ. ಹಾಯ್ ನಯನ್ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಕವಿ. ಇವತ್ತೆಲ್ಲ ಹೇಳಿ ಹೋಗಿದ್ದಾರೆ, ಯಾರು ಇಲ್ಲ. ಸುಮ್ಮನೆ ಹಾಗೆ ಹಂಗೆ ಸುಮ್ಮನೆ ಹಂಗೆ ಸಪೋರ್ಟ್. ಥ್ಯಾಂಕ್ ಯು. ಕನೆಕ್ಟ್ ಆಗಿ ಹೇಳ್ತಿದ್ದಾರೆ ನೋಡಿ ರಮ್ಯಾ ಅವರು. ರಮ್ಯಾ ಕನೆಕ್ಟ್ ಆಗಲಿ. ಅಶ್ವಿನಿ ಕಾಕು ಊಟ ಆಯ್ತಾ ಹೇಳ್ತಿದ್ದಾರೆ. ಓಕೆ ಸರ್. ಹಾಯ್ ವೈನಿ ಹೇಳ್ತಿದ್ದಾರೆ. ಪ್ರಮೋದ್ ಬಂದ್ರು. ಜಾಯಿನ್ ಹೇಳ್ತಿದ್ದಾರೆ. ಊಟ ಆಯ್ತಾ ಪ್ರಮೋದ್? ಏನು ತಿಂದ್ರಿ? ಹಾಯ್ ಪ್ರಮೋದ್, ಊಟ ಆಯ್ತಾ? ಸಪೋರ್ಟಿಂಗ್ ರಮ್ಯಾ, ಥ್ಯಾಂಕ್ ಯು. ಆಯ್ತು ವೈನಿ, ನಿಮ್ದು ಆಯ್ತಾ? ಕಮಲ್ ಎಲ್ಲಿ ಪ್ರಮೋದ್? ನಮ್ಮ ಭಟ್ರು ಕಮಲ್ ಇಲ್ಲ. ಆಯ್ತು ಪ್ರಮೋದ್, ಕಮಲ್ ಎಲ್ಲಿ? ಏನಾಗ್ತಿದೆ ಇಲ್ಲಿ? ಏನು ಆಗ್ತಿಲ್ಲ. ನೀವು ಹೋದ್ಮೇಲೆ ಏನೂ ಇಲ್ಲ. ಎಲ್ಲಿಗೆ ಹೋದ್ರಿ ಮಂಜು? ಊಟ ಆಯ್ತಾ? ಕಣ್ಣಿಗೆ ಮಣ್ಣೆರಚಿ ಅವಿತಿರಲು ಆಗುವುದು. ಚಿನ್ನ ನಿನ್ನ ಪ್ರೀತಿಸಿ ಬಯಸಿ ಬಂದೆ. ಗುಡ್ ಹೈಟ್. ನನಗೆ ಕಾಣ್ತಾ ಇಲ್ವಾ? ಯಾಕೆ? ಏನ್ ಕಾಣ್ತಾ ಇಲ್ಲ ಮಂಜು? ಅಕ್ಷರ ಕಾಣ್ತಾ ಇಲ್ವಾ? ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಎಣ್ಣೆ ಜಾಸ್ತಿ ಆಗಿದೆ ನಿಮಗೆ. ವೇಟ್ ಅ ಮಿನಿಟ್, ಲೆಟ್ ಮಿ ಚೆಕ್. ಇದು ಅಲ್ಲ, ಎಷ್ಟೋ ನಾಟಕ ಮಾಡಿ ನೀವು, ನನಗೆ ಗೊತ್ತಾಗ್ತದೆ. ನಿಮಗೆ ಮಾಡೋಕ್ಕೆ ಬೇರೆ ಕ್ಯಾಮೆ ಇಲ್ವಾ? ಯಾರಿಗೆ ಪ್ರಮೋದ್? ಇಂಗ್ಲಿಷ್ ವೈನಿ. ಹೌದು ಹೇಳ್ತಿದ್ದಾರೆ ಬಂಗಾರ ಅಂತ.
ಜನರನ್ನು ಕರೆಯೋಕೆ ಆಗಲ್ಲ. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರನ್ನ ಮಾತ್ರ ಈ ರೀತಿ ಕರೆಯಲು ಸಾಧ್ಯ. ಕವಿತಾ ಟೀಚರ್. ಇದು ಮೀನು ಅಲ್ಲ. ಜಗದೀಶ್ ಅಶೋಕ್ ಬಂದ್ರು. ಹಾಯ್ ನಮಸ್ಕಾರ. ದಾನಿ ಲೇಟ್ಗೆ. ಏನು ಲೇಟ್ ಜಗದೀಶ್? ಕಮ್ಯ ಬಂದಿಲ್ಲ. ಅದೇ ಬರ್ಲಿಲ್ಲ. ಊಟ ಆಯ್ತಾ? ಇದು ನಂದು ಊಟ ಆಯ್ತು. ನಿಮ್ದಾಯ್ತಾ? ಇದು ನಾನು ಸಮೇತ ನಂಗೆ ಗೊತ್ತಾಗ್ತದೆ ಅಲ್ವಾ? ನಾನು ಅಂದ್ರೆ ನಂಗೆ ಗೊತ್ತಾಗುದಿಲ್ವಾ? ನಂಗೆ ಗೊತ್ತಾಗುತ್ತೆ. ಬೇಡ ಈ ನಾಟಕ ಕವಿ. ನೀವೊಂದು ಬಂದ ಅಂತಲ್ಲ ಏನೋ ಫೋನ್ ಮೆಸೇಜ್ ಇಲ್ಲತ್ತಿದಲ್ಲ. ಎಸ್ ಹೇಳ್ತಿದ್ದಾರೆ. ವಂಚನೆ ಕೆಲಸ ಒಳ್ಳುಂಟು ಮೆಸೇಜ್ ಚಾಲ ಅಂತ ಆಗೋಣ ಕ್ಯಾಮರಾ ಮೆಸೇಜ್ ಬರೋದು. ಇದು ನಾನು ಮೆಸೇಜ್ ಆಯ್ತಾಯ್ತು ನಂಗೆ ಗೊತ್ತಾಗ್ತದೆ. ಊಟ ಆಯ್ತಾ? ಹೌದು ನಂದಾಯ್ತು. ನಿಮ್ದಾಯ್ತಾ ಅಶೋಕ್? ಏನು ಊಟ? ಎಸ್ ಹೇಳ್ತಿದ್ದಾರೆ. ನಾವಿಬ್ಬರು ಖುಷಿಯಾಗಿರಲು ಒಳ್ಳೆಯ ಸಮಯವು ಏತಕ್ಕೆ ಬೇಕು? ಇಬ್ಬರಲ್ಲೂ ಪ್ರೀತಿ ಜೀವಂತವಿದ್ದರೆ ಸಾಕು. ಮೆಸೇಜ್ ಕನೆಕ್ಟೆಡ್ ಮಾಡಿದ್ದೆ ನೋಡಿ ಚೆಕ್ ಮಾಡಿ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ. ಉಮೇಶ್ ಶೆಟ್ಟಿಗಾರ್ ಸಪೋರ್ಟ್, ಕವಿ ಸಪೋರ್ಟ್. ನಮಸ್ಕಾರ ಕವಿತಾ ಟೀಚರ್ ಹೇಳ್ತಿದ್ದಾರೆ ಅಶೋಕ್ ಅವರು. ಸುಮ್ಯತ್ತೆ ನಿಮ್ದು ಊಟ ನಾನು ಮಾಡಿ ಬಂದೆ. ಯಾರು ಇರ್ಲಿಲ್ಲ, ಹೋಗಿ ಚೆನ್ನಾಗಿ ಊಟ ಮಾಡಿ ಬಂದೆ. ಮತ್ತೇನ್ ಮಾಡುದು? ಎಂತ ಆಗ್ತಾ ಇದೆ? ಏನು ಆಗ್ತಿಲ್ಲ. ಊಟ ಎನ್ನ ಊಟ ಆತನ್ ಇರ್ನಾಂಡೆ ಸಪೋರ್ಟ್ ಸಾಕು ಕವಿ ಸಾಕು, ನಂಗೆ ಗೊತ್ತಾಗಿದೆ ಬಿಡಿ. ಸಪೋರ್ಟ್ ಟೀಚರ್ ಸಾಕು ಟೀಚರ್. ನಿಮಗೆ ನೀವೇ ಮೋಸ ಮಾಡ್ತಾ ಇದ್ದೀರಿ ಟೀಚರ್. ಸಾಕು ಈ ನಾಟಕ. ಅಶೋಕ್ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನನ್ನ ಪ್ರೀತಿಯನ್ನು ಎಂದಿಗೂ ಅವಮಾನಿಸಬೇಡ. ನನ್ನ ಪ್ರೀತಿಯ ಮೋಹದ ಮಾಯೆಯಲ್ಲಿ ನಿನ್ನ ನಂಬಿಕೆಯ ಛಾಯೆ. ಇತಿ ನಿನ್ನ ಒಮ್ಮೆ ಡನ್ ಹೇಳ್ತಿದೆ. ಥ್ಯಾಂಕ್ ಯು. ಮೀಟು ರಜ್ಜಿ ಕೊಣತಿ ನಿಂತೇನೆ ಆನ್ಲೈನ್. ಸಪೋರ್ಟ್ ಜಗದೀಶ್ ಅಶೋಕ್. ಥ್ಯಾಂಕ್ ಯು. ಏನಾಗ್ತಾ ಇದೆ? ಏನಾಗ್ತಿಲ್ಲ ಮಂಜು. ಏನು ಕಾಣ್ತಾ ಇದೆ ನಿಮಗೆ? ಜಗಳ ಆಗ್ತಾ ಇದೆ ಇಲ್ಲಿ. ಬನ್ನಿ ಸಪೋರ್ಟ್ ಮಾಡಿ ಸ್ವಲ್ಪ. ಏನಾಯ್ತು? ಸಬ್ಸ್ಕ್ರೈಬರ್ ವಿಡಿಯೋ ಎಲ್ಲಿ ಆಯ್ತು ನಿಮ್ದು? ಸಪೋರ್ಟ್ ಥ್ಯಾಂಕ್ ಯು. ಏನು ಸಮಸ್ಯೆ? ಖಂಡಿತ ಇದೆ. ಹೌದೌದು ಸಮಸ್ಯೆ ಇದೆ ಇಲ್ಲಿ. ಏನೋ ಸಮಸ್ಯೆ. ನನಗೆ ಏನೂ ಗೊತ್ತಾಗ್ತಿಲ್ಲ. ನಂಗೂ ಗೊತ್ತಾಗ್ತಿಲ್ಲ. ಮನಸ್ಸಿಗೆ
ಮನಸ್ಸಿಗೆ ಕಣ್ಣಿಗೆ ಮಣ್ಣೆರಚಿ ಅವಿತಿರಲು ಆಗುವುದು. ಚಿನ್ನ ನಿನ್ನ ಪ್ರೀತಿಯ ಬಯಸಿ ಬಂದೆ, ಕೇಳಿ ಅಂದದ ರಸ. ಇಬ್ಬರದ್ದು ಸೇಮಾ ಮೆಸೇಜ್? ಸಪೋರ್ಟ್ ಜಗದೀಶ್, ಥ್ಯಾಂಕ್ ಯು. ಸೇಮ್ ಮೆಸೇಜ್ ಮಾಡ್ತಿದ್ದಾರಲ್ಲ. ಊಟ ಆಯ್ತಾ ಕವಿತಾ ಟೀಚರ್? ಬಂದಿತು ಅದನ್ನೇ. ಮಿಸಸ್ ಮಾತಾಡ್ತಿಲ್ಲ. ಇಲ್ಲ, ನಾನು ಮಾತಾಡಲ್ಲ. ಎಸ್ ಹೇಳ್ತಿದ್ದಾರೆ. ಮಾತಾಡ್ಲಿಕ್ಕೆ ಏನು ಉಂಟಲ್ಲಿ? ಏನೂ ಇಲ್ಲ. ನೀವು ಮಾತಾಡಿ, ಮತ್ತೆ ನಾನು ಮಾತಾಡ್ತೀನಿ. ನಕ್ಷತ್ರ ಎಷ್ಟೇ ದೂರ ಇದ್ರೂ ಅದರ ಬೆಳಕು ಕಾಣಿಸ್ತದೆ. ಹಾಗೆ ನೀನು ಎಷ್ಟೇ ದೂರ ಇದ್ರೂ ನಿನ್ನ ನೆನಪು ಸದಾ ಕಾಡುತ್ತಿರುತ್ತದೆ ಟೀಚರ್. ಸಪೋರ್ಟ್, ನಿಮಗೆ ನೀವೇ ಸಪೋರ್ಟ್ ಟೀಚರ್. ಒಮ್ಮಿನೇ ಅದು ಸುಮ್ಮನೆ. ಓಕೆ, ಪರವಾಗಿಲ್ಲ. ಒಮ್ಮಿನೇ. ಎಂತ ಹೆಣ್ಣು ಮಾಡ್ಲಾ? ಯಾರು ಇಲ್ಲಲ್ಲ. ವೆರಿ ಬ್ಯಾಡ್. ಇವತ್ತು ಲೈವ್ ಏನಿಲ್ಲ. ಏನು ಅರ್ಥ ಆಗ್ತಿಲ್ಲ. ಹೌದು, ಇದು ನಾನೇ. ಓಕೆ ಒಮ್ಮಿ. ಹೌದು, ಇದು ನಾನೇ. ಗೊತ್ತಾಯ್ತು ನಂಗೆ. ಚೆಟ್ಟಿಗಾರ್. ಏನ್ ಮಾಡ್ಲಿ ಕವಿ? ಬಂದ್ ಮಾಡ್ಲಾ? ಅವ್ರು ಮೆಸೇಜ್ ಮಾಡ್ತಿಲ್ಲ. ಏನು ಮಾಡಲಿ? ಯಾರು ನೀವು? ಬೈತಾನೆ. ಚೆನ್ನಾಗಿ ಶುಭರಾತ್ರಿ.
ಮತ್ತೆ ಎಲ್ರು ಎಲ್ಲಿ ಹೋಗಿದ್ದಾರೆ? ಯಾರು ಯಾರಿಗೂ ಯಾರು ಇಲ್ಲ ಇವತ್ತು. ಎಲ್ಲ ಚೋಚ. ಕವಿ ಮೇಡಮ್ ಎಲ್ಲಿ ಹೇಳ್ತಿದ್ದಾರೆ? ಜೀವನ ಕಲರ್ಫುಲ್, ಅದರಲ್ಲಿ ಟೀಚರ್ ಪವರ್ಫುಲ್ ಹೇಳ್ತಿದ್ದಾರೆ. ಇದು ಅಲ್ಲ ಉಮೇಶ್ ಶೆಟ್ಟಿ ಇಲ್ಲೇ ಇದ್ದಾನೆ. ತುಳುವಲ್ಲಿ ಮೆಸೇಜ್ ಮಾಡಿ ಒಮ್ಮಿ. ಮಾಡ್ಲಿ ನಾನು ನೋಡ್ತೇನೆ. ಶೆಟ್ಟಿ ಊಟ ಹೇಳ್ತಿದ್ದಾರೆ. ಎಂತ ಆಯ್ತು ಸುಮಿ ಮೇಡಮ್ ಐಟಿಗೆ? ಏನಾಯ್ತೋ ಗೊತ್ತಿಲ್ಲ. ಉಮೇಶ್ ಸರ್ ಆಯ್ತಾ ನಿಮ್ದು? ತುಳುವಲ್ಲಿ ಮೆಸೇಜ್ ಮಾಡಿ ಉಮೇಶ್. ನನಗೆ ಹೋಗಿ ಮಂಜು. ಕುರ್ರಾಗಿದ ಟೀಚರ್ ಅಂತ ಒಬ್ರು ಇರೋದು ಗರ್ಲ್ ಫ್ರೆಂಡ್ಸ್ ಅಂತ 1000 ಜನ ಇರೋದಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ನಿಜ ಅಲ್ವಾ ಟೀಚರ್? ತುಳುವಲ್ಲಿ ಮಾತಾಡು ಮೀ. ಮಾತಾಡಿ ನೋಡಿ, ದಮ್ಮಿದ್ರೆ ನೋಡ್ತೇನೆ ನಾನು. ಮಾತಾಡಿ ಬಾಯ್ ಅಲ್ಲಿ ನೋಡಿ. ಹೋದ್ರು ನೋಡಿ, ಹೆದರಿಕೆ ಆಯ್ತು. ಬಟ್ ಬೇಡ ವರ್ಡ್. ಅಲ್ಲ, ಅವರು ಉಮೇಶ್ ಅಲ್ಲ, ಅದಕ್ಕೆ ಹೇಳಿದ್ ನಾನು. ಉಮೇಶಗೆ ಹೇಳಿದ್ದಲ್ಲ, ಉಮೇಶ್ ಅಲ್ಲ, ಅದು ಫೇಕ್ ಐಡಿ, ಅದಕ್ಕೆ ಹೇಳಿದ್ದು. ಮೀರು ನಮ್ಮ ಡ್ಯಾಡಿ ಮಮ್ಮಿಗೆ ಹೇಳ್ತಾರೆ. ಹೌದಾ? ದಮ್ಮಿದ್ರೆ ಬಾ ಮಗ ಹೇಳ್ತಾರ. ಅದು ಕುಡ್ದ ಮೇಲೆ ಮಾತ್ರ ಹೇಳಿದಂತ ಅಲ್ವಾ? ಇಲ್ಲದ್ರೆ ಧೈರ್ಯ ಬರ್ಲಿಕ್ಕಿಲ್ಲ ಡ್ಯಾಡಿಗೆ. ಹೇಳ್ತೀನಿ. ಬೇಜಾರಾಗ್ಬೇಡಿ. ಇಲ್ಲ, ಬೇಜಾರಿಲ್ಲ. ಏನ್ ಬೇಜಾರ್? ಟೀಚರ್ಗೆ ಆಗಲ್ಲ, ಬೇಜಾರಾಗಲ್ಲ ಅದು ಅಲ್ವಾ ಟೀಚರ್? ಉಮ್ಮಿ ಬಾರೋ, ಉಮ್ಮಿ ಬಾರೋ. ನಾನು ಹೋಗ್ಲ ಕವಿ? ಯಾರೂ ಮಾತಾಡ್ತಿಲ್ಲ. ಏನು ಮಾಡಲಿ? ನಾನು ಹೋಗಲೇ? AC ಹಾಕೊಂಡು ಮಲಗಿ ಬಿಡ್ತೀನಿ.
ಕೊಲ್ಲೋ ಗೊಂಗವೇ ನಂಗೆ ಎಂತ ಅರ್ಥ ಆಗ್ತಿಲ್ಲ ನಿಮ್ಮ ಮೆಸೇಜ್ ಮಂಜು. ತಿಳ್ಕೊಳ್ಳೋ ಗೊಂಗವೇ ನಂಗೂ ಗೊತ್ತಿಲ್ಲ ಇದ್ರ ಅರ್ಥ. ತಿಕ್ಲೋ ಗೊಂಗವೇ ತೊಂಗವೇ ಎಂತದ ನಂಗೆ ಅರ್ಥ ಆಗ್ತಿಲ್ಲ. ಸಂಸ್ಕೃತ ವರ್ಡ್ ಅಂತ ಕಾಣ್ತದೆ. ಕವಿಯನ್ನು ಕೇಳ್ಬೇಕು ಇದರ ಅರ್ಥ. ಅರ್ಥ ಆಯ್ತಾ ನಿಮ್ಗೆ ಟೀಚರ್? ಹತ್ತುವರೆ ನನಗೆ. ನನಗೆ 9. ಏನು ಮಾಡಲಿ, ಯಾರು ಇಲ್ಲಲ್ಲ. ಹಾಕೊಂಡು ಬ್ಲಾಂಕೆಟ್ ಹೊತ್ಕೊಂಡು ಮಲಗಿ ಬಿಡ್ತೀನಿ. ಇನ್ನೇನ್ ಮಾಡಲಿ. ಟೀಚರ್ ಅರ್ಥ ಆಯ್ತಾ? ತಿಕ್ಕೋಲ್ಕೆ ಗೊಂಗವೇ ನಂಗೂ ಗೊತ್ತಿಲ್ಲ. ಏನು ಶೆಟ್ಟಿ ಮೇಲೆ ಬರ್ದಿದ್ದಾರೆ ನೋಡಿ, ಅದ್ರ ಅರ್ಥ ಹೇಳಿ. 10:39. 1 ನಿಮಿಷ ಆಚೆ ಆಗುದಿಲ್ಲ ಮಂಜೂರ ಕ್ಲಾಕ್ ಅಲ್ಲಿ. ನಮ್ಮ ಅಪ್ಪ ಮಮ್ಮಿಗೆ ಹೇಳುದಾ? ಮಮ್ಮಿದ್ರೆ ಬಾ ಮಗನೇ ಹೇಳ್ತಾರ. ಅದು ಹಗಲೆಲ್ಲ ಹೇಳಲಿಕ್ಕಿಲ್ಲ, ರಾತ್ರಿಯಲ್ಲೇ ಹೇಳುದಂತ ಕಾಣ್ತದೆ. ನಂಗೆ ಯಾರಿಗೂ ಅರ್ಥ ಆಗಿಲ್ಲ ಇನ್ನು. ನನ್ಗ್ಯಾರು ಅರ್ಥ ಆಗ್ತಾರೆ? ನಾನು ಯಾರಿಗೂ ಅರ್ಥ ಆಗಿಲ್ಲ ಇನ್ನು. ನನ್ಗ್ಯಾರು ಅರ್ಥ ಆಗ್ತಾರೆ? ನಂಗೆ ಅರ್ಥ ಆಗಿದೆ ಟೀಚರ್. ಚೆಟ್ಟಿ ನಗ್ತಾ ಇದ್ದಾರೆ. ಬಿಟ್ರೆ ಊಟ ಆಯ್ತಾ? ಖಾಲಿ ಎಣ್ಣೆಯ ಊಟ ಕೂಡ ಮಾಡಿದ್ರೆ ಇಲ್ವಾ? ನಿಮ್ಮನ್ನಿಬ್ಬರನ್ನು ಬಿಟ್ಟು ಮತ್ತೆ ಯಾರೋ ಇಲ್ಲ ಇಲ್ಲಿ. ಮೆಟ್ಟಿದ್ದು ಪಡುವೆ. ಆಯ್ತು, ನಿಮ್ಮದು ನನ್ನದು ಆಯ್ತು. ಎಂತ ತಿಂದರೆ ನೀವು ಬಿಟ್ರೆ? ಕೋಳಿ ಅಂತ ಹೇಳಿದ್ರಲ್ಲೋ ಬೆಳಿಗ್ಗೆ ಮಧ್ಯಾಹ್ನ. ಕೋಳಿ ಓಕೆ. ಕಾಮ್ಯ ಅಂಡ್ ಭಟ್ರು ಯಾಕೆ ಬಂದಿಲ್ಲ ಗೊತ್ತಿಲ್ಲಪ್ಪ. ಮಧ್ಯಾಹ್ನ ಎಲ್ಲ ನೋಡಿದೆ ಕಮಲನ್ನು, ಭಟ್ರನ್ನು ನೋಡ್ಲಿಲ್ಲ. ತಿಳ್ಕೊಳ್ಳಕ್ಕೆ ಡೊಂಗವೇ ಅಂದ್ರೆ ಏನು? ತಿಳ್ಕೊಳ್ಕೆ ಡೊಂಗವೇ ಅಂದ್ರೆ ಏನು ಗೊತ್ತಿಲ್ಲ ಮಂಜು, ನೀವೇ ಹೇಳಿ. ಪ್ರಮೋದ್ಗೆ ಕೇಳಿ, ಗೊತ್ತಿರ್ಬೋದು. ಟೀಚರ್ಸ್ ನಿದ್ದೆನಾ ಟೀಚರ್ಗೆ? ಮಲಗಿದ್ರ?
ನನಗೆ ಗೊತ್ತಿಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ರಿ? ಶೆಟ್ಟಿ ಹಾಗಂದರೆ ಮುಚ್ಕೊಂಡು ಮಲ್ಕೊಳ್ಳಿ ಅಂತ ಅರ್ಥ. ಡೋರ್ ಮುಚ್ಕೊಂಡು ಮಲ್ಕೊಳ್ಬೇಕಾ? ಆಗ್ತಿದ್ದಾರೆ ಶೆಟ್ಟಿಯವರು. ಮುಚ್ಕೊಂಡು ಮಲ್ಕೊಳ್ಳಿ ಹೇಳ್ತಿದ್ದಾರೆ. ಏನು ಮಾಡಲಿ? ಮುಂದೆ ಬನ್ನಿ. Subscribe 22 ಮುಂದೆ ಹೆಜ್ಜೆ. ಗುಬ್ಬಿ ಅಕ್ಕ ಎಂಡ್ ಮಾಡಿ ಅತ್ತೆ, ನಾಳೆ ಕಂಟಿನ್ಯೂ ಮಾಡೋಣ. ಓಕೆ ಗುಬ್ಬಿ ಅಕ್ಕ, ನಮಗೆ ಅರ್ಥ ಆಗಿದೆ. ನಾನು ಅರ್ಥ ಮಾಡ್ಕೊಂಡಿದ್ದೇನೆ ನಿಮ್ಮನ್ನು. ನಾನು ಅರ್ಥ ಮಾಡ್ಕೊಂಡಿದ್ದೇನೆ. 7 ಜನ ಇದ್ದಾರೆ, ಮೆಸೇಜ್ ಮಾಡ್ತಾ ಇಲ್ಲ. ಏನು ಮಾಡಲಿ? ಸುಮ್ಮನೆ ಮೇಡಮ್ ವಾಯ್ಸ್ ಕೇಳ್ತಾ ಇಲ್ಲ. ಈಗ ಕೇಳ್ತದಾ? ವಾಯ್ಸ್ಗೆ ಇಲ್ಲಿ ಮೆಸೇಜ್ ಇಲ್ಲಲ್ಲ. ಮೆಸೇಜ್ ಬಂದರೆ ವಾಯ್ಸ್ ಬರ್ತದೆ. ಮೆಸೇಜ್ ಮಾಡಿ ಮಂಜು. 9:30 ತನಕ ಇರ್ತೀನಿ, 10 ಮಿನಿಟ್ಸ್. ಕೇಳ್ತಾ ಇದೆ. ಓಕೆ ಎಲ್ಲಿ ಹೋದರು ಎಲ್ಲ? ಕವಿ ಬಂದರು ಎಲ್ಲ. ಮಾಯನೇ ಮಾಯಾ. ಥ್ಯಾಂಕ್ ಯು ಅಶ್ವಿನಿ. ಜೇದು ಜರೆ ಅಶ್ವಿನಿ. ಕವಿ ಮೇಡಮ್ ನಾನು ಬರಲ್ಲ. ಎಲ್ಲಿಗೆ? ಯಾರಿಗೆ ಯಾರೂ ಇಲ್ಲ. ನಾನಿದ್ದೀನಿ ಕವಿ, ನಿಮ್ಮ ಜೊತೆನೇ ಇರ್ತೀನಿ ನಾನು. ಯಾಕೆ ಕವಿ ಮೇಡಮ್? ಸಚಿನ್ ಯಾರೂ ಇಲ್ಲ. ಸಚಿನ್ ಏನು ಮಾಡಲಿ? ನೀವು ಹೋದ್ಮೇಲೆ ಎಲ್ಲರೂ ಹೋದರು. ಒಂದು ಬಂದು ಹಾಡನ್ನಾದರೂ ಹೇಳಿ, ಬರ್ತಾರೆ ನೋಡುವ ಜನ. ಚಚ್ಚು ಯಾರಿಲ್ಲ. ಅಲ್ಲಿ ಮಂಜು ಟೀಚರ್ ಪ್ರಾಶ ಹೇಳಿದ್ದು ಡೈಲಾಗು ಚೇಂಜ್ ಮಾಡು. ಯಾರು? ಪ್ರಮೋದ್ ಕವಿ ಅಲ್ಲ. ಇದು ಸಪೋರ್ಟ್ ಮೆಸೇಜ್.
ಅದಕ್ಕೆ ಸಪೋರ್ಟ್ ಮೆಸೇಜ್. ನಾನು ಒಂದಿದ್ರೆ 100 ಆನೆ ಥರ ಒಬ್ಬ. ನಿಮ್ಗೆ 2 ಬಾಟ್ಲಿ ಕೊಟ್ಟರೆ ಒಂದು ಆನೆನಿಲ್ಲ ಮತ್ತೆ. ಏನು ಕಾಣಿಸ್ತಿಲ್ಲ ನಿಮಗೆ ಬಾಟ್ಲಿದ್ರೆ ಅಲ್ವಾ. 100 ಆನೆ ಒಬ್ಬ ದೇವ. ಪ್ರಮೋದನ್ನ ಅವನು ಹುಟ್ಟಿದ್ದಾರೆ. ಹೌದಾ? ಮಂಜು ಶೆಟ್ಟಿ ನಗ್ತಿದ್ದಾರೆ. ನಾಳೆ ಇರ್ತಾನೆ. ಬನ್ನಿ ಮಾರೆ, ಒಂದು ಹಾಡು ಹೇಳಿ, ನಿಮ್ಮ ಮಧುರ ಕಂಠದಿಂದ ಒಂದು ಹಾಡು. ಆಯಿತಾ? ಮತ್ತೆ ಎಂಡ್ ಮಾಡುವ. ಕಾಲ್ ಬಂದಿತ್ತಾ ಕೇಳ್ತಿದ್ದಾರೆ. ದರ್ಗಾ ಕ್ರಿಸ್ತನ್ನ. ದರ್ಗಾ ಅಂದರೆ ಅಂತ. ಎಸ್ ಅಣ್ಣ ಹೇಳ್ತಿದ್ದಾರೆ. SLಗೆ ನಿನ್ನೆ ನಿನ್ನ ನಂಬರ್ ಕೊಟ್ಟಿದ್ದು. ಹೌದಣ್ಣ, ಥ್ಯಾಂಕ್ಸ್ ಹೇಳ್ತಾರೆ. ಊಟ ಆಯ್ತಾ ಸಚಿನ್? ಮಂಜು ಶೆಟ್ಟಿ, ಲವ್ ಮೀ ರೇ ಹೇಟ್ ಮೀ, ಲವ್ ಮೀ ರೇ ಹೇಟ್ ಮೀ, ಕಿಸ್ ಮೀ ಆರ್ ಕಿಸ್ ಮೀ ಓ ಡಾರ್ಲಿಂಗ್. ಒಪ್ಪದೇವ ಲವ್ ಮೂಡ ಸಪೋರ್ಟ್. ಥ್ಯಾಂಕ್ ಯು ಅಶ್ವಿನಿ. ಲವ್ ಮೂಡಲ್ಲಿದ್ದಾರೆ. ಲವ್ ಮೀ ಆರ್ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್, ಪ್ಲೀಸ್ ಕಮ್ ಟು ಮೀ. ವಾ ಎಣ್ಣೆ ಕೊಡ್ತ ಮೇಲೆ ಇಂಗ್ಲೀಷ್. ಒಂದು ಈ ಟೈಮ್ನಲ್ಲಿ ಈ ಸಾಂಗ್ ಬೇಕಾ? ಕಿಸ್ ಮೀ ಆರ್ ಕಿಲ್ ಮೀ. ಸೂಪರ್. ಯಾರು ಮಂಜು? ಪ್ಲೀಸ್ ಕಮ್ ಟು ಮೀ ಯಾರನ್ನು ಹೇಳ್ತಿದ್ದೀರಿ? ಬೇಕೇ ಬೇಕು, ಎಣ್ಣೆ ಬೇಕು. ಯಾರಿಗೆ ಯಾರು ಇಲ್ಲ, ಎಲ್ಲಿ ಹೋದರು? ಚೋಚ ಎಣಿಸಿ ಚೋಚ ಮಾಡಿದರು. ಕವಿ ಮೇಡಮ್ ಎಲ್ಲಿ ಹೋದ್ರಿ? ಎಲ್ಲಿದ್ರಿ? ಸೈಡಲ್ಲಿ ಇರಬೇಕು. ಎಲ್ಲ ಮಲಗಿದ್ದಾರೆ. ಇನ್ನೊಮ್ಮೆ ಹಾಡು ಹೇಳೋದು ಮಂಚೆಟ್ಟೆ. ಯಾರಿಗೆ ಯಾರೂ ಇಲ್ಲ, ಊಟನೂ ಇಲ್ಲ. ಯಾರಿಗೆ ಯಾರೂ ಇಲ್ಲ ಊಟಕ್ಕೆ. ಊಟನೂ ಇಲ್ಲ, ಏನೂ ಇಲ್ಲ. ಜನರು ಇಲ್ಲ ಲೈವಲ್ಲಿ. ಇಲ್ಲೇ ಇದ್ದೀನಿ ನೋಡಿ. ನನ್ನ ಬಿಟ್ಟು ಹೋಗಲ್ಲ ಕವಿ. ಅಷ್ಟು ಮೋಕೆ ಅಂದರೆ ಗೊತ್ತುಂಟಾ ಏನಂತ? ಮೋಕೆ. ಯಾರಿಗೂ ಯಾರೂ ಇಲ್ಲ ಅಕ್ಕ ಊಟ.
ಇಬ್ಬರಲ್ಲಿ ಒಬ್ಬರು ಬಂದು ಹಾಡು ಹೇಳಿ ಒಂದು 2 ನಿಮಿಷ. ಕವಿತಾ ಬನ್ನಿ, ಗುಬ್ಬಿ ಮರಿ. ಒಂದು ಜಾನಪದ. ಸುಮ್ಮನೆ ಅಕ್ಕ ಇನ್ನು ನಿದ್ದೆ ಬಂದಿಲ್ಲ ಪಾಪ, ಅಣ್ಣ ಹೆಂಗೆ ಹೇಳ್ತಾರೋ. ನಮಗೆ ಕಮ್ಮಿ ಅಲ್ಲ ಮಾರ ಇಲ್ಲಿ, ನಮಗೆ ಕಮ್ಮಿ, ನಿಮಗೆ ಸ್ವಲ್ಪ ಜಾಸ್ತಿ ಅಲ್ಲಿ. ಲವ್ ಮೀ ಆರ್ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಕಮ್ ಟು ಮೀ. ಕವಿತಾ ಬಂದರೆ ಮಾತ್ರ ಪ್ರತ್ಯಕ್ಷ ಆಗ್ತಾರೆ, ಇಲ್ಲಾಂದರೆ ಹೈಡ್. ನೀವೆಲ್ಲೋ ನಾನಲ್ಲೇ. ಡಾರ್ಲಿಂಗ್ ಯಾವಾಗ ಬರ್ತಾನ? ಹೋಗೋದಾದ್ರೆ ಹೋಗಿಯಪ್ಪ ನೀವು, ನಾನು ಎಂಡ್ ಮಾಡ್ತೀನಿ. ಹೋಗಿ ಹೋಗಿ ಮಲಗಿ, 11 ಗಂಟೆ ಆಯ್ತಲ್ಲ, ಮಲಗಿ ಎಲ್ಲರೂ. ಮತ್ತೆ ಅಂತ ಮೆಸೇಜ್ ಬರ್ತಿಲ್ಲ, ಏನಿಲ್ಲ, ಏನು ಮಾಡಲಿ. ಪ್ರಶ್ವಣ್ಣ ಮಂಜು ಎಷ್ಟು ಪೆಗ್ಗಾಗಿದೆ. ಪೆಗ್ಗಲ್ಲ, ಬಾಟ್ಲಿ ಖಾಲಿ. ಅದಕ್ಕೆ ಡಾರ್ಲಿಂಗನ್ನು ಕಾಯ್ತಾ ಇದ್ದಾರೆ. ಅಯ್ಯೋ ಸಚಿನ್ ಸರ್ ಬೇಡ, ಯಾರಿಲ್ಲ ನನ್ನ ಜೊತೆ ಮಾತಾಡಲ್ಲ. ಇವರಿಗೊಂದು ಡಾರ್ಲಿಂಗ್ ಚಿಂತೆ, ಅವರಿಗೊಂದು ಅದು ಚಿಂತೆ, ಚಿಂತೆಯೇ ಚಿಂತೆ. ಯಾಕೆ ಮಂಜು ಸರ್ 1.5 ಬಾಟ್ಲಾ? ಬಾಯ್ ಬಾಯ್ ಪ್ರಮೋದ್. ಮಮ್ಮಿಯನ್ನು ನೋಡಲಿಕ್ಕೆ ಬರಲಿಲ್ಲ ಕಮಲ್. ಬಾಯ್ ಬಾಯ್ ಸುನಿ, ಗುಡ್ ನೈಟ್. ಹೋಗ್ತೇನೆ. ಮೂರು ಪೆಗ್ಗಿಗೆ ತಲೆ ಗಿರಗಿರ ಆಗಿದೆ. ಏಳು ಜನ ಇದ್ದಾರೆ, ಮಾತಾಡ್ತಾ ಇಲ್ಲ. ಯಾಕೆ ಇಬ್ಬರು ಬಾಯಿ ಬಾಯ್ ಡುಮಿ ಇದ್ದೀರಿ, ಮಾತಾಡ್ತಾ ಇಲ್ಲ ನೀವು, ಯಾಕೆ? ಮೇಡಮ್ ಬಿಟ್ಟು ಹೋಗಬೇಡಿ. ಬಾಯ್ ಬಾಯ್ ಗುಬ್ಬಿ ಅಕ್ಕ. ರಾಶ್ವ ಇದ್ದಾರೆ, ಮಂಜು ಇದ್ದಾರೆ, ಪ್ರಮೋದ್ ಇದ್ದಾರೆ, ಕವಿ ಇದ್ದಾರೆ, ಸಚಿನ್ ಇದ್ದಾರೆ. ಮಾತಾಡ್ತಿಲ್ಲ. ಮಂಜು ಶೆಟ್ಟಿ ಯಾರಿಗೂ ಯಾರೂ ಇಲ್ಲ ರೀ, ನನಗೆ ಕವಿ ಅಕ್ಕ ಮೋಸ. ಮೋಸ ಹೋಗಿದ್ದಾರೆ. ನಾನು ಇದ್ದೆ ಅಲ್ವಾ, ಮೆಸೇಜ್ ಬರಲಿ. ಮತ್ತೆ ಬಡ ಮೆಸೇಜ್ ಬಂದರೆ ಸಪೋರ್ಟ್ ಸಿಗ್ತದೆ. ಚಲೋ ಎಂಡ್ ಮಾಡುವ ಸಮಯ. ನೀವೇನು ಮಾತಾಡ್ತಿಲ್ಲ. ನನಗೆ ಕವಿ ಅಕ್ಕ ಮೋಸ ಮಾಡಿದ್ರು. ಎಂತ ಬೇಕು ನಿಮಗೆ ಕವಿ ಮೇಡಮ್? ಎಲ್ಲರೂ ಇರ್ತಾರೆ, ಹೆಸರಿಗೆ ಮಾತ್ರ ಶೆಟ್ಟಿ. ನನಗೆ ನಾನೇ ಅಲ್ಲ. ನಾನು ಹೋಗಿ ಇದ್ದೇನೆ.
ನೀವು ಈ ಥರ ಲೈವಲ್ಲಿ ಇದ್ದರೆ ಮಾವನ ಕತೆ ಏನು? ಮಾವ ಇಲ್ಲಿ ನೋಡಿ ಪಟ ಪಟ ಸೌಂಡ್ ಕೇಳ್ತದ, ವರ್ಕಲ್ಲಿದ್ದಾರೆ. ಏನು ಬೇಡ ಶೆಟ್ಟಿ, ನಾನು ಏನೂ ಕೇಳದೆ ಭಗವಂತ ನನಗೆ ಬೇಕಾದದ್ದೆಲ್ಲ ಕೊಟ್ಟಿದ್ದಾನೆ. ನಾನು ಇನ್ಮೇಲೆ ಸತ್ಯ ಹೇಳೋದಿಲ್ಲ. ಸುಳ್ಳು ಹೇಳ್ಬೇಕು ನೀವಲ್ವ? ಮಾವ ಗುಂಡಾಗ್ತಿದ್ದಾರೆ ಪ್ರಮೋದಣ್ಣ. ಸತ್ಯಕಾಲ ಇಲ್ಲ ಶೆಟ್ರೆ, ಅದಕ್ಕೆ ಮಾಮ ಸೈಲೆಂಟ್ ಅನಿಸುತ್ತೆ. ಯಾವುದಕ್ಕೆ? ಅದು ವರ್ಕ್ ಮುಗೀತಾ ಇಲ್ಲ, ಮುಗಿದೂ ಇಲ್ಲ, ನಡೀತಾ ಇರ್ತದೆ ಅಲ್ವಾ ಮಾವ? ಮಾವ ಸುಳ್ಳಿಗೆ ಹೆಂಗೆ ಹೇಳೋದು? ಮಾವನ ತೋರಿಸಿ, ಮಾವ ಕೆಲಸದಲ್ಲಿದ್ದಾರೆ ನೋಡಿ. ಕುಡಿದಾಗ ಮಾಮ ವೈಲೆಂಟ್ ಇಲ್ಲ, ಅವ್ರು ಕುಡಿಯಲ್ಲ. ನೀರು ಮಾತ್ರ ಕುಡಿದವರು. ಅಕ್ಕ ತೋರಿಸಿ, ಮಾಮನ ತೋರಿಸಿದಲ್ವಾ? ಮಾಮನ ನೀರಂತೂ ಹೊಡೆದೆ. ಮಾಮಗೆ ನಾಚಿಗೆ ಬರಲ್ಲ. ಮಾಮ ಮಾತಾಡಿ ಮಾಮ. ಡೀಪ್ ಥಿಂಕಿಂಗ್ ಮಾಮ, ಅದು ಹಾಗೆ ಕೈ ಯಾವಾಗಲೂ ಯಮ್ಮ ಯಮ್ಮ. ನೋಡಿದ್ದೆ ನೋಡಿದ್ರಾ? ನಮ್ಮಂತ ನೋಡ್ತೆ ಮಂದಿ ಬ್ರೋ. ಏನು ನೋಡಿದ್ರೆ ಶೆಟ್ಟಿ ಹೇಳ್ತಿದ್ದಾರೆ. ಮಾಮಂದು ನೋಡ್ತೀವಿ, ಮಾಮನ್ ನೋಡಿದ್ರೆ ಮಾಮಂತ ನೋಡಿದ್ರೆ. ಅತ್ತೆ ಮನೇಲಿ ಕೋಪಕ್ಕೆ ಬೋರ್ಡ್ ಮೇಲೆ ತೋರಿಸ್ಬೇಡಿ ಮಾಮ. ಅತ್ತೆ ಮೇಲಿನ ಕೋಪಕ್ಕೆ ಬೋರ್ಡ್ ಮೇಲೆ ತೋರಿಸ್ಬೇಡಿ. ಯಪ್ಪೋ ಮಾಮ ಹಿಂಗ್ಯಾಕೆ ಕುಂತಾರೆ ಅವು? ಪೊಲೀಸ್ ಅವರಂತೆ, ದುಬೈ ಪೊಲೀಸ್. ಅದು ಕೂರೋದು ಹಂಗೆ. ಗುಡ್ ನೈಟ್ ಸುಮಿ, ಸ್ಪೆಷಲ್ ಕ್ಲಾಸ್ ಇದೆ ನಾಳೆ, ಬೇಗ ಹೇಳಬೇಕು ಸ್ಕೂಲಿಗೆ. ಓಕೆ ಕವಿ, ತುಂಬ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಮಲ್ಗಿ ಒಮ್ಮೆ ಬಂಗಾರ ಅಂತ ಕರೆದು ಹೋಗಿ. ಕವೆಕ್ಕ 22 ಕವಿ ಮೇಡಮ್, ನಾನು ಬರ್ತೀನಿ. ದುಬೈಲಿ ಸೆಕೆ ಈಗ. ಹೌದೌದು, ಹೊರಗೆ ಹೋದರೆ ಸೆಕೆ, ಮನೆಯಲ್ಲಿ AC. ಕವಿ ಉಮ್ಮಿ ಬಂಗಾರ ಅಂತ ಹೇಳಿ ಒಮ್ಮೆ. ನಿಮ್ಮ ಸ್ಪೆಷಲ್ ಕ್ಲಾಸಿಗೆ ದುಬೈಲಿ ಸೆಕೆ. ಕಾ ಕಿ ಹೇಳಿಕೊಡಿ. ಬರೋದಿಲ್ಲ ನಿಮಗೆ ಕಕ್ಕಾ ಕಿಕ್ಕಿ? ಕಿ ಹೊರಗೆ ಹೋದರೆ ಕಾಗೆ ಹೇಳ್ಕೊಡ್ತದೆ ಕಾ ಅಂತ. ನೀವು ಕಿ ಹೀಗೆ ಬನ್ನಿ. ಉಮ್ಮಿನಗರ ಇರಿ,
ಬಂಗಾರು ಅಂತ ಕರೀರಿ, ಖುಷಿ ಆಗ್ತಾರೆ. ಲತ್ತಿ ಬಂಗಾರ, ಉಮ್ಮಿ ಬಂಗಾರ. ಚಾಲು ಚೆಪ್ಪಗ ಪೈ ಬನ್ನಿ ಕವಿ, ಒಂದು ಸಾರಿ ನಿಮ್ಮ ಬಾಯಿಂದ ಒಂದೇ ಒಂದು ಮಾತು. ಹೇಳಲ್ವಾ? ಶ್ಯಾಮ್ ಸುಂದರ್, ಶ್ಯಾಮ್ ಸುಂದರ್ ಜನ ಬಂದರು ನೋಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್ ಗುಬ್ಬಿ ಅಕ್ಕೋ. JSS ಸ್ಕೂಲ್ ತಾನೇ? ಮಮ್ಮಿ ಅಮ್ಮ ಪ್ಲಾಸ್ಟಿಕ್, ಸಚಿನ್ ಪ್ಲಾಸ್ಟಿಕ್. ತಮ್ಮ ಪ್ಲಾಸ್ಟಿಕ್ಕಾ? ಸಚಿನ್ ಪ್ಲಾಸ್ಟಿಕ್. ಏನು ಪ್ರಮೋದಣ್ಣ ಅಂತಿದ್ದಾರೆ. ಅದೇ ನನಗೆ ಅರ್ಥ ಆಗಲಿಲ್ಲ. ಪ್ಲಾಸ್ಟಿಕ್ ಶೋಣು ಅಂತ ಬರ್ತಾರೆ ಪ್ಲಾಸ್ಟಿಕ್ಕಲ್ಲಿ, ಪ್ಲಾಸ್ಟಿಕ್ ಬಕೆಟ್, ಸ್ಟೀಲ್ ಬಕೆಟ್ ಅಂತ. ಇವತ್ತೆಂತ ಸುಂದರಿ, ಕಾಲನಿ ಸುಂದರಿ ಎಂತ ಬಂದ್ರಲ್ಲ. ಹಾಂ, ಸೆಕೆ ಜೋರು. ಎಷ್ಟು ಡಿಗ್ರಿ ಅಲ್ರಿ ಸೆಕೆ? 40 ಚಾಲು ಬಂತು. ವೆರಿ ಹಾಟ್. 37ಗೆ ಮಂಜಿಗೆಲ್ಲ ಗೊತ್ತುಂಟು. ಕರೆನ್ಸಿ ರೇಟ್, ಸೆಕೆ, ದುಬೈ ರೆಂಟ್ ಎಲ್ಲ ಗೊತ್ತಿದೆ ಶೆಟ್ರಿಗೆ. ಮುಖಿ ಲತ್ತಿ ಬಂಗಾರ ಅಂದರೆ ನಾನು ಪ್ಲಾಸ್ಟಿಕ್ ಅಲ್ಲ ಸಚಿನ್. ಓ ಹಾಗೆ, ಉಮ್ಮಿ ಲತ್ತಿ ಬಂಗಾರ ಆದರೆ ಉಮ್ಮಿ ಬಂಗಾರ, ಲತಿ ಸಿಂಗಾರ. ಲತಿ ಡೈಮಂಡ್ ಅಂತೆ, ಉಮ್ಮಿ ಬಂಗಾರ ಅಂತೆ, ನೀವು ಪ್ಲಾಸ್ಟಿಕ್. ಇಲ್ಲಪ್ಪ, ಫೇಸ್ ಇಲ್ಲ. ಮೊನ ಆದಮೇಲೆ ಫೇಸ್ ಒಳ್ಳೆ ಸೀರೆಯಲ್ಲಿ ಬರೋದು, ಹೂವೆಲ್ಲ ಮುಟ್ಕೊಂಡು ಬಿಂದಿ ಇಟ್ಕೊಂಡು ಬೇಗ ಬೇಗ ಮೌನ ಮಾಡಿ. ಹೌದು ಪ್ರಮೋದಣ್ಣ, ನಾವು ಏನೇ ಆದರೂ ಪ್ಲಾಸ್ಟಿಕ್ಕೇ. ಕೇಳ್ತಾ ಕವಿಗೆ ಮಾಮ ಕಡೆ ಬಂದು ಹಾಯ್ ಹೇಳಿಸಿ ಹೋಗಿ ಮಲ್ಕೊಳ್ಳಿ. ಹಾಯ್ ಬನ್ನಿ ಮಾತ್ರೆಲ್ಲ. ಹಾಯ್ 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 ಪ್ರಮೋದ್ ಬನ್ನಿ. ಹಾಯ್ ಪ್ರಮೋದ್, ಹಾಯ್ ಹಾಯ್ ಲತಿ, ಸಚಿನ್, ಹಾಯ್ ಕವಿ, ಹಾಯ್ ಮಂಜು. ಹಾಯ್ ಮಂಜು ಬನ್ನಿ, ನಮ್ಮ ಊರ್ದ. ಹಾಯ್ ಮಂಜು ಬನ್ನಿ. ತೋರಿಸಿ ಬಿಡಿ ಸುಮ್ಮನೆ ಮೇಡಮ್. ಚಂದ ಮಾಮ ಬಾ, ಪೊಲೀಸ್ ಬಾ, ಪೊಲೀಸ್ ಮಾಮ ಬಾ. ಎಲ್ರಿಗೂ ಹಾಯ್ ಹೇಳಿದ್ದಾರೆ, ಮತ್ತೇನು ಬೇಕು? ಕವಿಗೆ, ಸಚಿನ್ಗೆ, ಪ್ರಮೋದಿಗೆ, ಮಂಜುಗೆ ಎಲ್ಲ ಹಾಯ್. ಮರಿಯಲ್ಲ ಬಿಡು ಅಕ್ಕ. ಯಾರನ್ನ? ಹಾಯ್ ಸರ್. ಅವ್ರು ಬಟ್ಟೆ ತೆಗೆದಿದ್ದಾರೆ, ಅವರಿಗೆ ಬ್ಲೂ ಇಲ್ಲ, ಅಮ್ಮನಿಗೆ ಬ್ಲೂ ಕೊಡಲಿಲ್ಲ. ಅದನ್ನೇ ಡೈರೆಕ್ಟಾಗಿ ನನಗೆ ಹೇಳು, ಏನನ್ನ? ಡೈರೆಕ್ಟಾಗಿ ನಿಂಗೆ ಅಣ್ಣ, ಇಂಡೈರೆಕ್ಟ್ ಆಗಿ ನಿಂಗೆ ಅಣ್ಣ. ಎಂತ ಸಚಿ?
ಏನಕ್ಕೆ ಇಬ್ಬರ ಮಧ್ಯದಲ್ಲಿ ಇಲ್ಲಿ ನಾವಿಬ್ಬರೇ ಇರೋದು. ನಿಮಗೆ ಸಚಿನ್ ಅದು ಅಂತಿದ್ದಾರೆ. ಮಾಮಗೆ ಬ್ಲೂ ಕೊಡಲಿಲ್ಲ ಹೇಳಿದೆ. ಹೋಗಿ ಹೋಗಿ, ನಿಮಗೆ ಹೇಳ್ತೀನಿ ಅಲ್ಲವಾ, ನಿನ್ನೆಲ್ಲಿ ಅರ್ಥ ಮಾಡ್ಕೊಳ್ತೀಯ ಸಚಿನ್? ನಾನು ಪ್ಲಾಸ್ಟಿಕ್, ನೀನು ಬಂಗಾರ ಅಣ್ಣ. ಆಗಲಿ ಜಗಳ ಆಗಲಿ ನಿನ್ನೆ ಥರ. ಕವಿ ಯಾರಿಗೂ ಪ್ಲಾಸ್ಟಿಕ್ ಹೇಳಲಿಲ್ಲ. ಸಾಕು ಹೋಗಿ ಬಿಕ್ಕೋ ಸಚಿನ್, ನಾನು ತಗಡು. ನಿಮಗೆ ನೀವೇ ಹೇಳ್ಕೊಳ್ಳೋದು ಅಲ್ವಾ? ನನಗೆ ಹೇಳಲಿಲ್ಲ ಕವಿ ಏನಂತ. ನಾನೇನು ಕವಿ, ಪ್ಲಾಸ್ಟಿಕ್ ಬ್ಯಾಗಾ? ಸೂಪರ್ ಮಾರ್ಕೆಟ್ ಬ್ಯಾಗ್ ನಾನು. ಏನಾಯ್ತು ಗುಬ್ಬಿ ಅಕ್ಕ? ಸಚ್ಚಿ ನೀನು ಪ್ಲಾಟಿನಮ್ ಕಣೋ. ಎಲ್ರಿಗೂ ಬಂಗಾರ ಅಂತ ಕರೀರಿ ಕವಿ, ರಗಳೆಲ್ಲ. ಈ ಸುಮ್ಯಕ್ಕ ನಮ್ಮ ಚಂದ ಮಾಮನ ತೋರಿಸೋ ತನಕ ನಾನು ಇಲ್ಲಿಂದ ಹೋಗಲ್ಲ. 2 ಸಲ ತೋರಿಸಿದೆ. ಬ್ಯಾಕ್ ಹೋಗಿ ನೋಡ್ಕೊಂಡು ಬನ್ನಿ. ಗೋ ಬ್ಯಾಕ್, ಸೇ ಹಾಯ್. ಆಯಿತಾ? ಏನಿಲ್ಲ ಪ್ರಶ್ವಣ್ಣ, ಕೆಲವರಿಗೆ ನಮ್ಮ ಪ್ರೀತಿ ಕಾಳಜಿ ಅರ್ಥ ಆಗಿಲ್ಲ ಆಗೋದು ಇಲ್ಲ ಅನಿಸುತ್ತೆ. ನೋಡಲಿಲ್ಲ ನಾನು. ಸಾಕು ನಾಟಕ. ಹಿಂದೆ ಹೋಗಿ ಸ್ವಲ್ಪ. 3 ಸಲ ಆಯಿತು ತೋರಿಸಿತ್ತು. ಸಚಿನ್ನ ಇಟ್ಕೊಂಡು ಏನಾಯಿತು? ಹೋಗಿ ಬಿಟ್ಕೋ. ಲತಿ ಉಮಿ ಸುನಿ ಬಂಗಾರ. ಅಯ್ಯೋ ನನ್ನ ಬಂಗಾರ ಕರೀಲಿಲ್ಲಪ್ಪ ಕವಿ. ಒಂದು ಮುತ್ತು, ಒಂದು ರತ್ನ ಅಲ್ವಾ ಕವಿ? ಉಮಿ ಬಂಗಾರ. ನನ್ನ ಹೆಸರು ಯಾಕೆ ಇಲ್ಲಿ ಡೈರೆಕ್ಟಾಗಿ ಇಬ್ಬರು ಮಾತಾಡಿ? ನೋಡದೆ ಪಾಪ ಅಂಕಲ್. ಹೌದೌದು ಪಾಪ, 100% ಪಾಪ. ನಾನೇನು ಗೊಂಬೆ ಮಾಡಿದ್ದೀರಾ? ನನ್ನೇನು ಗೊಂಬೆ ಮಾಡಿದ್ದೀರಾ ಇಲ್ಲಿ? ನಾನು ಅರ್ಥ ಮಾಡ್ಕೊಂಡಿದ್ದೇವೆ ನಿನ್ನ ಗುಬ್ಬಿಯಕ್ಕ. ಉಮ್ಮಿ ಡ್ಯಾನ್ಸಿಂಗ್ ತುಂಬ ನೊಂದಿದ್ದಾರೆ ಜೀವನದಲ್ಲಿ. ಎಸ್ ಕರೆಕ್ಟ್. ಹೇಗೆ ಗೊತ್ತಾಯಿತು ಮಂಜು ನಿಮಗೆ? ಮುಖ ನೋಡಿಯೇ ಗೊತ್ತಾಗ್ತದೆ ಅಲ್ವಾ ನಿಮಗೆ? ಥ್ಯಾಂಕ್ ಯು ಸೋ ಮಚ್ ಪ್ರಶ್ವಣ್ಣ. ನನ್ನ ಅನ್ನ ನೀವಾದರೂ ಒಬ್ಬರಿದ್ರಿ. ನನಗೆ ಗೊತ್ತುಂಟು ಕವಿ, ನನಗೆ ಕವಿ ಹೇಗಂತ ನಂಗೆ ಗೊತ್ತುಂಟು. ಶಿಲ್ಪ ಬಂದರು. ಏನು ಲೇಟು ಶಿಲ್ಪ ಅವರೇ? ಸುಮಿಸಿ ಊಟ ಎಲ್ಲ ಮಾಡಿ ಬಂದದ್ದ? ನಿದ್ದೆಯಾಗಿ ಬಂದದ್ದ ಒಂದು? ನಾನು ಯಾರು? ನಮಸ್ತೆ ನಗ್ತಿದ್ದಾರೆ. ಅಕ್ಕ ಮಾವನ ಮೊಬೈಲಲ್ಲಿ ಲೈವ್ ಆನ್ ಮಾಡಿ, ಇದು ಜಾಸ್ತಿ ಮಾಡಿಟ್ಟಿದ್ದೇನೆ, ಅದು ಬಂದಾಯ್ತಾ ಅಂತ ಬಂದ್ ಮಾಡಿದ್ರು. ಗಡಿ ಮೊಬೈಲ್ ಓಪನ್ ಮಾಡ್ತಾರಲ್ವ, ಬಂದಾಗಿದೆ. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅವರಿಗೆ, ಏನು ಮಾಡಲಿ.
ಮಾಡಿದೆ ಈಗ. ನಾನು ಬಿತ್ಕೊಂಡಾಯಿತು. ಬಿತ್ಕೊಳ್ಳಿ. ಜೀವನದಲ್ಲಿ ಮಾಮ ನೊಂದು ಬೆಂದು ಹೋಗಿದ್ದಾರೆ ಪಾಪ. ಸಚಿ ಹೊಡಿ ನಾ ಹೋಗಲಿ ನಿದ್ದೆ ಬರ್ತಾ ಇದೆ. ಆಯ್ತು ಕವಿ, ಮಲ್ಕೊಳ್ಳಿ. ಗುಡ್ ನೈಟ್ ಹೇಳಿದ್ದೀರಲ್ವ, ಮಲ್ಕೊಳ್ಳಿ. ನಾನಿರು ಸ್ವಲ್ಪ ಟೈಮ್ ನಿಲ್ತೇನೆ, ನೋಡ್ತೇನೆ ಎಷ್ಟು ಜನ ಇರ್ತಾರೆ ಅಂತ, ಮತ್ತೆ ನಾನು ಎಂಡ್ ಮಾಡ್ತೀನಿ. ಮಲ್ಕೊಳ್ಳಿ. ಡಾರ್ಕ್ ಸರ್ಕಲ್ ಬೀಳುತ್ತೆ, ಮತ್ತೆ ವಿಡಿಯೋ ಮಾಡುವಾಗ ಒಳ್ಳೆ ಕಾಣಲ್ಲ. ನನ್ನ ಇಬ್ಬರ ತಲೆ ಯಾಕೆ ತಿಂತ ಇದ್ದೀರಾ? ನಿಮಗೆ ನಾನೇ ಸಿಗಬೇಕಿತ್ತ? ಹೋದರೆ ಗೊತ್ತಲ್ವಾ ಏಟು ಬೀಳ್ತದೆ. ಮಲಗಲಿ ಪಾಪ. ವಿಡಿಯೋ ಮಾಡುವಾಗೇನು ಒಳ್ಳೆ ಕಾಣಬೇಕಲ್ಲ ಮುಖ ಎಲ್ಲ. ಸರಿಯಾಗಿ ನಿದ್ದೆ ಮಾಡಲಿ, ಇಲ್ಲಾದರೆ ಕಣ್ಣುಗಳಗಡೆ ಕಪ್ಪಾಗ್ತದೆ. ಬಿಟ್ಟು ಹೋಗಬೇಡಿ ನನ್ನ. ಥ್ಯಾಂಕ್ ಯು. ಮಲಗಲಿಲ್ವಾ ಅಶ್ವಿನಿ? ಮಾಡೋಕ್ಕೆ ಬೆಳಗ್ಗೆ ಕೆಲಸ ಇಲ್ಲವಾ ನಿಮಗೆ ಸಚಿ? ನನಗೆ ಅಡುಗೆ ಮನೆ ಕೆಲಸ ಎಲ್ಲ ಇರುತ್ತೆ. ನೀವು ಏನು ಯೋಚನೆ ಮಾಡಬೇಡಿ, ನಾನು ಅವನನ್ನು ಫುಟ್ಬಾಲ್ ಥರ ಬಿಡ್ತೀನಿ. ಶೆಟ್ರೆ ನಗ್ತಿದ್ದಾರೆ. ಬೆಳಗ್ಗೆ ಕೆಲಸ ಯಾರು ಮಾಡೋದು? ಬಾಸನನ್ನು ಕರೀರಿ ಸ್ವಲ್ಪ ಕಿಚನಿಗೆ, ನಿಮ್ಮ ಬಾಸ್ ಇದ್ದಾರಲ್ಲ. ಮಲ್ಕೊಳ್ಳಿ ಕವಿ, ಎಂಡ್ ಮಾಡ್ತೀನಿ ನಾನು. ನೀವು ಏನು ಯೋಚನೆ ಮಾಡಬೇಡಿ ಸರ್, ನಾನು ಅವನನ್ನು ಫುಟ್ಬಾಲ್ ಥರ ಒದ್ದು ಬಿಡ್ತೀನಿ. ನನಗೆ ರಾತ್ರಿ 12 ಗಂಟೆಗೆ ಕೆಲಸ ಶುರು. ಏನು ಕೆಲಸ ಅದು 12 ಗಂಟೆಗೆ? ಹಾಯ್ ಸುಮಿ ಅಂತ. ಶಿಲ್ಪ ಹೇಳಿ, ಊಟ ಎಲ್ಲ ಆಯಿತಾ? ನಾಯಿ ಅಂತ ಹಾಕ್ತಿದ್ದಾರೆ, ಯಾರು ನಾಯಿ? ಶಿಲ್ಪ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ಊಟ ಆಯ್ತಾ ಶಿಲ್ಪ? ನಿದ್ದೆ ಮಾಡಿ ಬಂದ್ರಾ? ಏನು ಸಮಾಚಾರ? ಕಪ್ಪಿ ಶಿಲ್ಪಕ್ಕ ಹಾಯ್ ಅಂತೀರಿ. ಹಾಯಾಗಿ ಕುಳ್ತೀರಿ, ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ. ಮತ್ತೆಂತ ನೀನೇ ಆಗ ಮೆಚ್ಚಿಕೊಳ್ಳುವೆ. ತರರಂ. ಅವನಿಗೆ ನನ್ನ ಮೇಲೆ ಬೇಸರ ಇದೆ ಬಿಡು ಸುಮಿ, ನಾನು ಇದ್ದರೆ ಕೆಲವರು ಬರಲ್ಲ. ನೀವು ಸ್ವಲ್ಪ ಮಲಗಿ, ಬರ್ಬೋದು ನೋಡುವ. ಮಜಾ ಟಾಕೀಸ್ ರಾಣಿನ ಮಂಜು. ನೀವು ಮಲ್ಕೊಳ್ಳಿ, ಗುಡ್ ನೈಟ್ ಹೇಳಿ, ಮತ್ತೆ ನೋಡುವ. ಎಲ್ಲ ಕೆಲಸ ಮಾಡಿ ಕೊಡುವೆ, ಮಾಡಿ ಮುಗಿಸುವೆ. ಹಾಯಾಗಿ ಕುಳಿತಿರು ನೀನು ರಾಣಿ ಹಾಗೆ. ಬೈ ಸಚ್ಚಿ, ನೀವು ಹೋಗಲ್ಲ ಕವಿ, ನನ್ನನ್ನು ಬಿಟ್ಟು ಹೋಗಲ್ಲ ನೀವು. ಮಜಾ ಟಾಕ್ಸಿಗೆ ಹೋಗಿ, ಸಿಗ್ತಾಳೆ ರಾಣಿ ಮಂಜು. ನೋಡಿ 12 ಜನ ಬಂದರು.
ಬಂದವರೊಂದು ಲೈಕ್ ಕೊಡಿ. ಗೊತ್ತೀಯ ಸಚಿ ನಾನು ಅಂತ ಹೇಳ್ತಿದ್ದಾರೆ. ಕವಿ ಮಲಗಿ 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 ಕವಿ ಬಾಯ್. ಯಾರಾದರೂ ಬಂದರೆ ಎಬ್ಬಿಸ್ತೀನಿ ನಿಮ್ಮನ್ನು ಆಯಿತಾ, ಕಾಲ್ ಕೊಡ್ತೀನಿ ಆವಾಗ ಬನ್ನಿ. ಮೇಲೆ ಜನ ಇದ್ದಾರೆ, ಮೇಲೆ ನೋಡಿ ಸ್ವಲ್ಪ ಅಪ್ಪೋ ಅಂತ ಹೇಳ್ತಿದ್ದಾರೆ. ಸಚಿನ್ ಬನ್ನಿ ಹಾಡು ಹೇಳಿ, ಜನ ಇದ್ದಾರೆ. ಸಚ್ಚ ಬನ್ನಿಯಪ್ಪ ದುಬೈಗೆ. ಬಾಯ್ ಬಾಯ್ ಗುಡ್ಬೇಕು. ಎಷ್ಟು ಸಲ ಬಾಯ್ ಹೇಳ್ತೀರಿ? ಈಗ ಅವ್ರು ಬಂದೇ ಬರ್ತಾರೆ ಪುನಃ. ನಾನು ಬಿಟ್ಟು ಹೋಗಲ್ಲ ಕವಿ. ನಾನು ನಾಳೆಯಿಂದ ಯಾರಲ್ಲ ಈಗ ಬರಲ್ಲ. ಓಕೆ, ಥ್ಯಾಂಕ್ ಯು. ಶ್ವೇತಾ ಚಂಗಪ್ಪ ಬೇಡ ನನಗೆ, ಮತ್ತೆ ಯಾರು ಬೇಕು? 14 ಟಾಪಲ್ಲಿ ಇದೆ ನಿಮ್ಮ ಲೈವ್ ಸುಮಿ. ಈಗ 11 ತೋರಿಸ್ತಾ ಉಂಟು. ಶ್ವೇತಾ ಚಂಗಪ್ಪ ಅಲ್ಲ, ಮತ್ತೆ ಯಾರು? ಬಂದವರೇ ಸ್ವಲ್ಪ ಲೈಕ್ ಕೊಟ್ಟು ಹೋಗಿ. 30 ಲೈಕ್ ಬಂದಿದೆ. ಸಚ್ಚಿ ಮಲಗಲ್ಲ, ಹೋಗಿ ಕವಿ. ಯಾಕೆ ಇಷ್ಟು ಹಠ? ಭೂಮಿ ಬರಲ್ಲ, ಹೋಗಿ ನೀವು. ನೋ ಟೆನ್ಷನ್, ಮೆಲ್ಲದೆ. ನಾನು ಬರಲ್ಲ ಸಚಿನ್, ನಾನು ಲೈವ್ ಮಾಡಲ್ಲ ನಾಳೆಯಿಂದ. ಓಕೆನಾ ಸಚಿನ್? ಇನ್ನೊಬ್ಬರು ಇದ್ದಾರೆ ನೋಡು. ನನಗೆ ಕಾಲ್ ಮಾಡಿದ್ದ ಅಂತ ಬರ್ತಾರಲ್ಲ ಅವರು. ನನಗೆ ಒಬ್ಬರು ಕಾಲ್ ಮಾಡಿದ್ದ ಅಂತ ಬರ್ತಾರಲ್ಲ, ಅವರಿದ್ದಾರೆ ಅಂತಾರೆ. ಹೋಗು ಮಲ್ಕೋ ಹೋಗು ಸಚಿ, ನಾನು ಪ್ರಿಪೇರ್ ಆಗಬೇಕು ಫೈಟ್ ಮಾಡೋಕ್ಕೆ. ಮಾಡಿ ಫೈಟ್ ಮಾಡಿ. ನಾನು ಮ್ಯೂಟಲ್ಲಿಟ್ಟು ನೋಡ್ತೀನಿ. ನೆನ್ನೆಯಾಗಿ ಮ್ಯೂಟಲ್ಲಿಟ್ಟು ನೋಡ್ತಾ ಇರ್ತೀನಿ. ಸ್ಟಾರ್ಟ್ ಆಗಲಿ. ಪ್ರಮೋದನ್ನ ಒಂದು ಡೌಟ್ ನನಗೆ. ಏನು ಡೌಟ್ ಅದು? ಸಚಿನ್ ನೈಟ್ 12 ಗಂಟೆಗೆ ಫೈಟ್, ಗೊತ್ತಿಲ್ವಾ ನಿಮಗೆ? ಮಧ್ಯರಾತ್ರಿಯ ಫೈಟ್ ಅದು, ಮಲಗಿದ್ದವರನ್ನು ಎಬ್ಬಿಸುವ ಫೈಟ್. ಗೊತ್ತು ಅಣ್ಣ. ನಿನ್ನೆ ಇದೇ ಟೈಮಿಗೆ ಫೈಟ್ ಆಯ್ತಲ್ವಾ? ಇಲ್ಲ, ಸ್ವಲ್ಪ ಲೇಟಾಗಿ ಶುರುವಾಗಿತ್ತು. ಒಂದು ಅರ್ಧ ಗಂಟೆ ಬೇಕು. ಏನದು ಸಚಿನ್? ಮದುವೆ ಆಗಿದೆಯಾ ಪ್ರಮೋದನ್ನ ನಿಮಗೆ? ಈಗ ಗೊತ್ತಿಲ್ಲ ಇದುವರೆಗೆ ನಿಮಗೆ? ಬರೀ ಇದೇ ಆಯಿತು ಹೇಳ್ತಿದ್ದಾರೆ. ಅವರಿಗೆ 2 ಮಕ್ಕಳಿದೆ. ಪ್ರಮೋದಿಗೆ ಮದುವೆ ಆಯಿತು ಅಲ್ವಾ ಪ್ರಮೋದ್? ಹೆಂಡತಿ ಗತಿ ಏನಪ್ಪ? ಮಧ್ಯರಾತ್ರಿವರೆಗೆ ಲೈವಲ್ಲಿದ್ದು ನೋಡಿ ಹೆಂಡತಿಗೆ ನಿದ್ದೆ ಇರಲಿ. ಪಾಪದ ಹೆಂಡತಿ
ಎರಡು ಆಗಿದೆ ಸಚಿನ್. ಗರ್ವಾಲಿ ಬಹರ್ವಾಲಿಯಾ? ಎಂತ ರಾಯನ ಯಪ್ಪ ಫೈಟ್ ಜೋರು ಆಗ್ತದೆ ಬಿಡಿ ಅಣ್ಣ ನಿಮ್ಮದು. ನೀವೇ ಗ್ರೇಟ್ ಮಾರೆ, ಎರಡೆರಡು ಇಟ್ಕೊಂಡಿದ್ದೀರಿ. ಹಾಗಿದ್ರೆ ನಾವು ಒಂದು ಎರಡೆರಡು ನೋಡ್ತೇವೆ. ಎರಡು ಆಗ್ಬೋದಾ? ಕಾಪಿರೈಟ್ ಬರುತ್ತೆ ಅಕ್ಕ ಈ ಲೈವಲ್ಲಿ. ಯಾಕೆ ಹಾಡು ಅಂತೀಗ? ನಾ ಹೋಗ್ತೀನಿ ಅತ್ತೆ, ಬಾಯ್ ಬಾಯ್. ಮಲಗಿ ಮಲಗಿ, ಒಂದು ಆಚೆಯಿಂದ ಒಂದು ಈಚೆಯಿಂದ ನೋಡ್ತಾ ಇದ್ದಾರೆ ಎರಡು ಹೆಂಡ್ತಿಯರು. ಹೋಗಿ ಮಲಗಿ. ಎಲ್ಲಿಗೆ ಅಂತ ಹೋಗ್ತೀರಿ? ಸಚಿನ್ ಬಾಯಿ ಹೇಳುವ ತನಕ ನಾನು ಹೋಗಲ್ಲ. ಮಂಜು ಶೆಟ್ಟಿ ಬಾಯಿ ಹೇಳಬೇಕು, ಸಚಿನ್ ಬಾಯಿ ಹೇಳಬೇಕು, ಆಗಲೇ ಹೋಗೋದು. ಗೆದ್ದು ಬಾ ಪ್ರಮೋದಣ್ಣ. ನನಗೆ ಒಂದಿಲ್ಲ. ಅಯ್ಯೋ ಪಾಪನೇ ಮಂಜು ಶೆಟ್ರೆ. ಮಕ್ಕಳು ಮಾಡ್ಕೊಳ್ಳೋಕ್ಕೆ ಫೈಟ್ ಮಾಡ್ತಾ ಇರೋದು ಒಬ್ಬ ದೇವ. ಯಾರು ಕೊಡ್ತಿಲ್ವಾ? ಇಬ್ಬರಲ್ಲಿ ಒಬ್ಬರು. ಅಂಥದ್ದು ಬೇಡ, ಬೇರೆ ನೋಡಿ ನೀವು. ಫಸ್ಟಿಗೆ ಕೇಳ್ಕೊಳ್ಳಿ. ಕಾತಿರುವರ